ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂತ ಹೇಳಿ ಇದನ್ನ ನಾನು ವಿಚಾರ ಮಾಡಿ ಮಾಡಕತ್ತಿದ್ದಿಲ್ಲ. ಯಾರಾದರೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗಿಂದ ಏನು ಮಟ್ಟ ಏನು ಪ್ರೊಸೆಸ್ ಸರ್ ಅದು? ಒನ್ ಫೈನ್ ಡೇ ವಿಚಾರ ಮಾಡ್ಕೊಂಡು ಯಾವುದೋ ಬಿಸ್ನೆಸ್ ಬಗ್ಗೆ ಗೊತ್ತಾಗಲಿಲ್ಲ. ಒನ್ ಫೈನ್ ಡೇ ಐ ಥಾಟ್ ದಟ್ ಲೆಟ್ ಮಿ ಕ್ವಿಟ್. ಸೊ ಮನೆಯೊಳಗೆ ಬಂದ್ಮೇಲೆ ನೀವು ಬಿಸ್ನೆಸ್ ಅಂತ ಹೇಳಿ ಬಂದಾನ, ಹೆಂಗ್ ಬಂದ, ಏನು ವಿಚಾರ ಮಾಡಿ ಬಂದ ಇವ, ನೀವು ಏನು ಗೊತ್ತಿದೆ ಅಂತ ಹೇಳಿ ಬಿಸ್ನೆಸ್ ಮಾಡ್ತೀನಿ ಅಂತ. ನಾನು ಫಸ್ಟ್ 5 years ಆಫೀಸ್ ಬಿಟ್ರಿ, ಫಸ್ಟ್ 2 years ನನ್ನ ಕಡೆ ಬಿಸ್ನೆಸ್ಸು ಇದ್ದಿದ್ದು. ವಿ ಆರ್ ಇನ್ ಟು ಎಕ್ಸ್ಪೋರ್ಟ್ಸ್ ಆಫ್ ಸ್ಟೋನ್ಸ್, ಗ್ರಾನೈಟ್ಸ್, ಮಾರ್ಬಲ್ಸ್, ಸ್ಯಾಂಡ್ ಸ್ಟೋನ್, ಲೈಮ್ ಸ್ಟೋನ್, ಸ್ಲೇಟ್ ಸ್ಟೋನ್ಸ್, ಬಿಲ್ಡಿಂಗ್ ಮಟೀರಿಯಲ್ಸ್ ಒಳಗೆ ಏನೇನು ಬೇಕಾಗುತ್ತೆ ಅದೆಲ್ಲನೂ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಸರ್ ಈಗ 13 years ಇಂದ ಈ ಫೀಲ್ಡ್ನಾಗ ಅದರಿ. ಸೊ ಅಕಾರ್ಡಿಂಗ್ ಟು ಯು ಯಾವ ಕಂಟ್ರಿ ಜಾಸ್ತಿ ಪ್ರಾಫಿಟೇಬಲ್ನಾಗ ಅದ, ಅವ್ರು ಯಾವ ಕಂಟ್ರಿ ಜಾಸ್ತಿ ಆಕ್ಟಿವ್ ಅದ ಈ ಕರೆಂಟ್ ಇಂಪೋರ್ಟ್ ಬಿಸ್ನೆಸ್ ಒಳಗೆ? ಓಕೆ, ಫುಲ್ ನನ್ನ ಕಣ್ಣಾಗ ನೀರು ಅಗ್ರೆಷನ್, ನೀರು ಐತಿ, ಅಗ್ರೆಷನ್ ಐತಿ. ನನ್ನ ಕಡೆ 2 ವರ್ಷದಿಂದ ಬಿಸ್ನೆಸ್ ಇಲ್ಲ, ನನಗೆ ಈಗ ಬಿಸ್ನೆಸ್ ಬೇಕು. ಸಪೋಸ್ ನಾವು ಒಬ್ಬ ರೈತ, ನನ್ನ ಕೊಡೋದು ಫುಡ್ ಪ್ರಾಡಕ್ಟ್ ಅಂತ, ಸೊ ನಾ ಯಾಕೆ ಡೈರೆಕ್ಟ್ಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು? ಯಾಕೆ ಈಗಿನ ರೈತರು ಮಾಡಂಗಿಲ್ಲ? ಕಡಿಮೆ ಸಿಕ್ತು ಅಂತ ಎಲ್ಲ ರೈತರು ಕಂಪ್ಲೇಂಟ್ ಇರ್ತೈತೆ. ಓಕೆ, ಕಡಿಮೆ ಸಿಕ್ತು, ಯಾಕೆ ನಿಮ್ದೇನು ವ್ಯಾಲ್ಯೂ ಅಡಿಷನ್ ಮಾಡಾಕ್ತಿಲ್ಲ ನಾವು. ಬಹಳಷ್ಟು ಮಂದಿ ಎಕ್ಸ್ಪೋರ್ಟರ್ಸ್ ಆಗಲಿ ಅಥವಾ ಇಂಪೋರ್ಟರ್ಸ್ ಮಾಡೋ ಮಿಸ್ಟೇಕ್ ಏನಂತಂದ್ರೆ, ಒಂದು ಸೊ ಇದು ನಾವು ಇಂಪೋರ್ಟ್ ಮಾಡೋಕ್ಕಾಗಲಿ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲಿ ಏನಾದರೂ ಮಿನಿಮಮ್ ಕ್ವಾಲಿಫಿಕೇಶನ್ ಆಗಲಿ, ಏನೋ ಲೈಸೆನ್ಸ್ ಏನಾದ್ರು ಬೇಕಾ ಸರ್? ನೀವು ಯಾವುದೇ ಒಂದು ಮಟೀರಿಯಲ್ ನೀವು ಹೊರಗಿಂದ ಇಂಡಿಯಾ ಒಳಗೆ ತಗೋದಾಗಲಿ ಅಥವಾ ಇಂಡಿಯಾದಿಂದ ಹೊರಗೆ ತಗೋದಾಗಲಿ, ಗೌರ್ಮೆಂಟ್ ಅದ್ರ ಮೇಲೆ ಕಂಪ್ಲೀಟ್ ವಿಜಿಲೆನ್ಸ್. ಏನು ಮಾಡತ್ತೀರಿ, ಸ್ಮಗ್ಲಿಂಗ್ ಮಾಡಾಕ್ತೀರ, ಪುಷ್ಪ ಸೊ ಇದೆಲ್ಲನೂ ಅವರು ನೋಡ್ತಿರ್ತಾರೆ. ಸೊ ಇನ್ ಕೇಸ್ ನಿಮಗೆ ಕಸ್ಟಮರ್ ನಿಮ್ಗೆ ಪೇಮೆಂಟ್ ಕೊಡಲಿಲ್ಲ ಅಂತಂದ್ರೆ ECGC ಅಂದರೆ ಗೌರ್ಮೆಂಟ್ ನಿಮ್ಗೆ 90% ನೀವೇನು ಇನ್ವೆಸ್ಟ್ ಮಾಡಿರಲ್ಲ ಅದು 90% ಗೌರ್ಮೆಂಟ್ ಕೊಡ್ತಾರೆ. ಕನ್ನಡ ಒಳಗೆ ಕಾಲಿಂಗ್ ಏಜೆಂಟ್ ಟ್ರೈನ್ ಮಾಡಕತ್ತೀವಿ. ಸೊ ಅಟ್ ಅ ಟೈಮ್ 10-20 ಮಂದಿ ಕಾಲ್ ಮಾಡಕತ್ತೀವಿ ವಿತ್ ಮೈ ವಾಯ್ಸ್. ಸೊ ನಮ್ಮ ಕಂಪನಿ ಹೆಸರು ಡಾಕ್ಯುಮೆಂಟ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್. ನಮಸ್ತೆ ಕನ್ನಡಾಲಜಿ. ಸೊ ಇವತ್ತು ನಮ್ಮ ಜೊತೆಗೆ ತುಂಬಾ ಸ್ಪೆಷಲ್ ಗೆಸ್ಟ್ ತೇಜಸ್ ಸರ್. ಸೊ ತೇಜಸ್ ಸರ್ ಇಸ್ ಎಕ್ಸ್ಪರ್ಟ್ ಇನ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮತ್ತು ಅವ್ರದ್ದು ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಚಿಂಗ್ ಅದ. ಸೊ ಯಾರ್ಯಾರು ನೀವು ಪಾಡ್ಕಾಸ್ಟ್ ನೋಡುತ್ತಿರಲಿ, ಈ ಪಾಡ್ಕಾಸ್ಟ್ ಇಂದ ನೀವು ಏನು ಕಲಿಬಹುದು ಅಂದ್ರೆ, ಒಂದು ಇಂಪೋರ್ಟ್ ಬಗ್ಗೆ, ಎಕ್ಸ್ಪೋರ್ಟ್ ಬಗ್ಗೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಬಗ್ಗೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಸೊ ತೇಜಸ್ ಸರ್, ಸೊ ಸರ್ ಹೆಸರು ಫುಲ್ ನೇಮ್ ಬಂದು ತೇಜಸ್ ಪಡ್ಸಲ್ಗೆ ಸರ್. ಸರ್ ವೆಲ್ಕಮ್ ಟು ಕನ್ನಡಾಲಜಿ. ಎಸ್, ಥ್ಯಾಂಕ್ ಯು ಸೋ ಮಚ್, ಪ್ಲೆಜರ್ ಟು ಬಿ ಹಿಯರ್. ಆಮೇಲೆ ಸೋ ಎಕ್ಸೈಟೆಡ್ ಯಾಕಂತಂದ್ರೆ ಐ ಥಿಂಕ್ ದಿಸ್ ಇಸ್ ಮೈ ಫಸ್ಟ್ ಆರ್ ಐ ಥಿಂಕ್ ಸೆಕೆಂಡ್ ಪಾಡ್ಕಾಸ್ಟ್ ಇದ್ರೊಳಗೆ ಇನ್ವೈಟ್ ಮಾಡ್ಯಾರ ನನಗೆ. ಸೊ ವೆರಿ ಮಚ್ ಎಕ್ಸೈಟೆಡ್. ಸ್ಪೆಷಲಿ ನೀವು ಉತ್ತರ ಕರ್ನಾಟಕದವ್ರು ಇದ್ದೀರ ಅಂತಂದಮೇಲೆ ಬೆಂಗಳೂರು ಒಳಗೆ ಭಾಳಷ್ಟು ಮಂದಿ ಇನ್ವೈಟ್ ಮಾಡಿದ್ರು. ಹಾಂ ಸರ್. ದ ಓನ್ಲಿ ಬ್ಯಾರಿಯರ್ ವಾಸ್ ದ ಲ್ಯಾಂಗ್ವೇಜ್. ಓಕೆ, ಬೆಂಗಳೂರು ಲ್ಯಾಂಗ್ವೇಜ್ ಬೇರೆ ಆಗ್ತೈತಿ, ನಮ್ದು ಬೇರೆ ಆಗ್ತೈತಿ. ಸೊ ಯಾ, ಉತ್ತರ ಕರ್ನಾಟಕದವ್ರು ಅದಿರ ಅಂತಂದ್ಮೇಲೆ ಐ ಆಮ್ ಮಚ್ ಮೋರ್ ಎಕ್ಸೈಟೆಡ್ ಆ್ಯಂಡ್ ಎನರ್ಜೆಟಿಕ್ ನಾವು. ಸೊ ಲೆಟ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಸರ್. ನಮ್ಮ ಆಡಿಯನ್ಸ್ ನಿಮ್ಮ ಬಗ್ಗೆ ತುಂಬಾ, ಯಾಕಂದ್ರೆ ಬಹಳ ಜನ ನೋಡಿರ್ತಾರೆ ರೀಲ್, ಅದು ಈಗ ಬರ್ತಾರೆ ಹೋಗ್ತಾರೆ. ಸೊ ನೀವು ಯಾರು ಈಗ ಆಡ್ ರನ್ ಮಾಡತ್ತೀವಲ್ಲ, ಸೊ ಆಡ್ ರನ್ ಮಾಡತ್ತಿದ್ಮೇಲೆ ಬೇಸರ ಆಗ್ಬಿಟ್ಟಿತ್ತು ಮಂದಿಗೆ ಆಡ್ ನೋಡ್ಬಿಡಿ. ಸೊ ಎಲ್ಲ ಕಡೆಗೂ ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಬರ್ರಿ ಅಂತೇಳಿ ಆಡ್ ಸಾಕಷ್ಟು ಜನ ನೋಡ್ಯಾರ. ಈಗ you might have seen me somewhere in the ads as well. So yes, my name is Tejas Padsalgi. ನನ್ನ ಹೆಸರು ತೇಜಸ್ ಪಡ್ಸಲ್ಗಿ. ನಾನು ಉತ್ತರ ಕರ್ನಾಟಕ ಬಾಗಲಕೋಟದಿಂದ. ಓಕೆ, ಸೊ ಬೇಸಿಕ್ಲಿ ನಂದು ಆಟೋಮೋಟಿವ್ ಇಂಜಿನಿಯರಿಂಗ್ ಆಗಿತ್ತು. ಆಟೋಮೋಟಿವ್ ಇಂಜಿನಿಯರಿಂಗ್ ಯಾಕಾಯ್ತು ಅಂತಂದ್ರೆ, ಐ ವಾಸ್ ಕ್ರೇಜಿ ಅಬೌಟ್ ಕಾರ್ಸ್ ಆ್ಯಂಡ್ ಬೈಕ್ಸ್ ಆ್ಯಂಡ್ ಮಷಿನರೀಸ್. ಸೊ ಹೀಗಾಗಿ ಆಟೋಮೋಟಿವ್ ಇಂಜಿನಿಯರಿಂಗ್ ನಾನು ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡಿದೆ. ಆ್ಯಂಡ್ ದೆನ್ ಐ ವೆಂಟ್ ಫಾರ್ ದ ಜಾಬ್. ಆ್ಯಕ್ಚುಯಲ್ ಮೋಷನ್ ಏನಿದೆ ನಮ್ಮದು ಜಾಬ್ ಒಳಗೆ, ನಾವು ಕನ್ವೆನ್ಷನಲ್ ವೇ ಒಳಗೆ ಪುಣೆಗೆ ಹೋಗಿ ಪುಣೆದಿಂದ ಥೈಲ್ಯಾಂಡಿಗೆ ಹೋದೆ. ದಟ್ಸ್ ಹೌ ದ ಜರ್ನಿ ಕಂಟಿನ್ಯೂಡ್ ಆ್ಯಂಡ್ ಯಾ, ದಟ್ಸ್ ಹೌ. ನೈಸ್ ಸರ್. ಸೊ ಇಂಟ್ರೊಡಕ್ಷನ್ ತುಂಬ ಚೆನ್ನಾಗಿ ಕೊಟ್ಟಿರಿ ಸರ್. ಸೊ ನಿಮ್ಮ ಹೋಮ್ ಟೌನ್ ಬಗ್ಗೆ ಹೇಳಿದ್ರಿ. ಸೊ ಒಂದು ಸ್ವಲ್ಪ ಚೈಲ್ಡ್ಹುಡ್ ಬಗ್ಗೆ ಹೇಳ್ಬೋದು ಸರ್, ನೀವು ಯಾವ ಥರ ಹೆಂಗಿದ್ರಿ? ಸೊ ಫುಲ್ ಏನೋ ಒಂದು ಸ್ವಲ್ಪ ಸ್ಟಡಿ ಫೋಕಸ್ಡು, ಆವ್ರೇಜು ಆ್ಯಂಡ್ ಓಕೆ. ಸೊ ಚೈಲ್ಡ್ಹುಡ್ ಐ ವಾಸ್ ಕ್ವೈಟ್ ಸ್ಟೂಡಿಯಸ್. ಓಕೆ, ಸ್ಟೂಡಿಯಸ್ ಯಾಕಂತಂದ್ರೆ, ಸಿ ಮೈ ಫಾದರ್ ವಾಸ್ ಅ ಪ್ರೊಫೆಸರ್. ಓಕೆ, ಸೊ ಹಿಂಗಾಗಿ ಅದೆಲ್ಲೋ ಒಂದು ಕಡೆ ಸ್ಟಡೀಸ್, ಆಮೇಲೆ ಅದು ಇಟ್ ವಾಸ್ ಅ ಪ್ರೆಷರ್, ಲೈಕ್ ಓಕೆ ಸರ್ ಅದರ ಅವ್ರ ಮಗ ಅಂತಂದ್ಮೇಲೆ ನಾವು ಯು ಶುಡ್ ಪರ್ಫಾರ್ಮ್ ವೆಲ್. ದಟ್ ವಾಸ್ ದ ಕೇಸ್ ಆ್ಯಂಡ್ ದಟ್ಸ್ ವೈ ದ ಪ್ರೆಷರ್ ವಾಸ್ ದೇರ್ ಆಲ್ವೇಸ್. ಆ್ಯಂಡ್ ನಾನು ಕ್ವೈಟ್ ಇಂಟ್ರೆಸ್ಟಿಂಗ್ಲಿ ಸ್ಟೂಡಿಯಸ್ ಇದ್ದೆ. ಆ್ಯಂಡ್ ಆ್ಯಸ್ ಐ ಕೇಮ್ ಟು PU, ಫಸ್ಟ್ PU ಸೆಕೆಂಡ್ PU ಬಂದಮೇಲೆ ಸಂಗತ್ ಕಾಸರ್ ಅಂತ ಅದು ಆಯಿತು. ಆ್ಯಂಡ್ ದೆನ್ ಐ ಫ್ಲಂಕ್ಡ್. ನ್ಯಾಚುರಲಿ 12th PU ಐ ವಾಸ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. ಸೊ ಹಿಂಗಾಗಿ ಎಕ್ಸಾಮ್ ಕೊಟ್ಟೆ. ಆ್ಯಂಡ್ ದೆನ್ that's how I got into engineering. So anyhow ನನಗೆ ಆಟೋಮೋಟಿವ್ ಇಂಜಿನಿಯರಿಂಗ್ ಮಾಡೋದಿತ್ತು. ಸೊ ಸೀಟ್ಸ್ ವೇರ್ ಕ್ವೈಟ್ ಅವೈಲೇಬಲ್. ಸೊ ಹಿಂಗಾಗಿ ಇಟ್ ಡಿಂಟ್ ಸ್ಟಾಪ್ ಎನಿವೇರ್.
So childhood was other than studies. Childhood was I was into sports. I was into so many activities. So ultimately, it's a mixture of all the things. Okay. So experience now ತಗೋಬೇಕು ಅಂತ I used to believe from the childhood, and childhood ನಲ್ಲಿ I wanted to become an automotive designer. Okay. Yeah. So that Automotive was designer ಅಂದ್ರೆ like ಈ car cars ಎಲ್ಲ ಡಿಸೈನ್ ಮಾಡ್ತಾರಲ್ಲ. So that was the case. That was my core interest. That's why I did automotive engineering. Yeah. Great sir. So ಯಾವ್ದಾದ್ರು ಡ್ರೀಮ್ ಮಾಡಿದ್ರಿ ಸರ್ ನೀವು ಇಲ್ಲಪ್ಪ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ? See, dreams kept changing as age grew. So ಹೆಂಗ್ ನಾನು ಬೆಳೀತಾ ಹೋದ್ವಿ ಹಂಗೆ ನಾವು ಕಾರ್ಸ್ ಒಳಗೆ ಸಣ್ಣವರಿದ್ದಾಗ ಯಾರಿಗೆ ಇಂಟ್ರೆಸ್ಟ್ ಇರಂಗಿಲ್ಲ ಕಾರ್ಸ್ ಒಳಗೆ, ರೈಟ್? ಸೊ ಆಟೋಮೋಟಿವ್ ಇಂಜಿನಿಯರಿಂಗ್ ಸಣ್ಣವಿದ್ದಾಗ ವೆರಿ ವೆನ್ ಐ ವಾಸ್ ಐ ಥಿಂಕ್ ಪ್ರೈಮರಿ ಸ್ಕೂಲ್ ಡೇಸ್ನಲ್ಲಿ ಐ ವಾಂಟೆಡ್ ಟು ಗೆಟ್ ಇನ್ ಟು ಆರ್ಮಿ, ರೈಟ್? ಬಿಕಾಸ್ ಐ ವಾಂಟ್ಸ್ ಇನ್ ಟು ಫಿಟ್ನೆಸ್, ಮಾರ್ಷಲ್ ಆರ್ಟ್ಸ್, ಕರಾಟೆ ಅದು ಇದು ಮಾಡ್ತಿದ್ದೆ ಅಂತಂದಮೇಲೆ it was more about strength and portraying your defense. All those things were there. So army, that craze was there. Adadmele then I wanted to become a policeman. And then after that, as age started growing, so ಸ್ವಲ್ಪ ಕಡೆ ನೋಡಿ ಎಲ್ಲಾನು ಅಂಡರ್ಸ್ಟ್ಯಾಂಡ್ ಮಾಡಿದ್ಮೇಲೆ then I thought that no, I'll get into automotive designing, engineering, all those things. ಹಂಗಾಗಿ ನಾನು ಇಂಜಿನಿಯರಿಂಗ್ ಮಾಡಿದೆ. ಇಂಜಿನಿಯರಿಂಗ್ ಆದ್ಮೇಲೆ the interesting transition where it came was engineering ಆದ್ಮೇಲೆ when I got into job ಒಳಗೆ ಹೋದ್ಮೇಲೆ I started feeling that cars, bikes and everything, machineries I love, but ನಾನು ಬರೀ ಅದನ್ನ ತಯಾರು ಮಾಡ್ಕೊತ ಇದ್ದೆ ಅಂತ ನಾನು ಓನ್ ಯಾವಾಗ ಮಾಡೋದು. ಓಕೆ, ಜಾಬ್ ಒಳಗಂತೂ ಅದು ಓನ್ ಮಾಡಕ್ ಆಗಂಗಿಲ್ಲ, ಯು ಆಲ್ ನೋ ದಟ್. ಸೊ ಹಿಂಗಾಗಿ ಇದು ಈ ತರ ನಾವು ಮಾಡಿದ್ರೆ ಆಗಂಗಿಲ್ಲ. ಸೊ ಐ ನೀಡ್ ಟು ಗೆಟ್ ಇನ್ ಟು ಬಿಸ್ನೆಸ್ ನಾವು, ಬಿಕಾಸ್ ದಟ್ ಇಸ್ ವಾಟ್ ಐ ವಾಸ್ ಸೀಯಿಂಗ್ ಅರೌಂಡ್. ಎಲ್ಲ ಕಡೆ ಸುತ್ತಮುತ್ತಲ ನೋಡಾತಿದ್ದೆ, ಯಾರ ಕಡೆ ದುಡ್ಡು ಐತಪ್ಪ, ಬಿಸ್ನೆಸ್ ಮ್ಯಾನ್ಗಳ ಕಡೆ ದುಡ್ಡು ಐತಿ ಅಥವಾ ಪಾಲಿಟಿಷಿಯನ್ಸ್ ಕಡೆ ಐತಿ ಅಥವಾ. ಸೊ ದೀಸ್ ವೇರ್ ದ ಸೆಕ್ಟರ್ಸ್ ವೇರ್ ಇನ್ ದ ಮನಿ ವಾಸ್ ಫ್ಲೋಯಿಂಗ್. And why I wanted money? Because that was the scarcity. Sannavidagindu I came from a middle class family, so that was the only thing on my mind. Money. It was completely bombarding all the time. Hingagi I thought of getting into business. Yes. So ಹೆಂಗೆ ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಒಳಗೆ ಹೆಂಗೆ ಎಂಟರ್ ಆದ್ರಿ? ಓಕೆ, ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂತ ಹೇಳಿದ್ರೆ ನಾನು ವಿಚಾರ ಮಾಡಕತ್ತಿದ್ದಿಲ್ಲ. ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಸ್, ಯಾವಾಗ ನಾನು ಜಾಬ್ ಇಂದ ಬಿಟ್ಟು ನಾನು ಬಿಸ್ನೆಸ್ ಮಾಡ್ಬೇಕಂತ ತಿಳಿಯೊಳಗೆ ಬಂತ, ಇಟ್ ವಾಸ್ ಇನ್ ಪುಣೆ ಇಟ್ ಸೆಲ್ಫ್. ಪುಣೆ ಒಳಗೆ ನಾನು ಯಾವಾಗಿದ್ದೆ, ಥೈಲ್ಯಾಂಡ್ ಹೋಗೋಕ್ಕಿಂತ ಮೊದಲು ಬಹಳಷ್ಟು ಬಿಸ್ನೆಸ್ ಬಗ್ಗೆ ವಿಚಾರ ಮಾಡತ್ತಿದ್ದೆ. ಅದು ಮಾಡ್ಬೇಕಾ, ಇದು ಮಾಡ್ಬೇಕಾ, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಬೇಕಾ, ಡೀಲರ್ಶಿಪ್ ಮಾಡ್ಬೇಕಾ, ಯಾವುದೂ ಮಾಡ್ಬೇಕಂದ್ರೂ ದುಡ್ಡು ಬೇಕಲ್ಲ, ರೊಕ್ಕ ಬೇಕು. ರೊಕ್ಕ ಅಂತೂ ಇಲ್ಲ. ಸೊ ಸ್ಮಾಲೆಸ್ಟ್ ಬಿಸ್ನೆಸ್ ಯಾವ್ದು ಮಾಡ್ಬೋದು, ಅದು ಇದು ಅಂತ ವಿಚಾರ ಮಾಡ್ಕೊಂತ ಪ್ರತಿಯೊಂದು ನೀವು ಯಾವಾಗ ಕಂಫರ್ಟ್ ಝೋನ್ ಒಳಗೆ ಇರ್ತಿರಲ್ಲ, ಪ್ರತಿಯೊಂದು ನೀವೇನೋ ಹೊಸದು ಒಂದು ಸ್ಟೆಪ್ ಇಡ್ಬೇಕಂತಂದ್ರೂ ನಿಮಗೆ ಅದ್ರೊಳಗೆ ಎಲ್ಲದ್ರೊಳಗೂ ನೆಗೆಟಿವಿಟೀಸ್ ಭಾಳ ಕಾಣ್ತಾವೆ. ನೆಗೆಟಿವಿಟೀಸ್ ಯಾಕೆ ಕಾಣ್ತಾವ ಅಂತಂದ್ರೆ, ರೈಟ್ ನಾವು ನಮಗೆ ಸ್ಯಾಲ್ರಿ ಬರಾತೈತಿ, ವಿ ಆರ್ ಕಂಪ್ಲೀಟ್ಲಿ ಕಂಫರ್ಟೇಬಲ್. ಓಕೆ, ಎವ್ರಿ ಮಂತ್ ನಮಗೆ ಸ್ಯಾಲ್ರಿ ಬರಾತೈತಿ. ಇಟ್ಸ್ ಕೈಂಡ್ ಆಫ್ ಬಿಸ್ಕಿಟ್ ದಟ್ ದೇ ಆರ್ ಶೋಯಿಂಗ್ ಅಸ್ ಅಂಡ್ ದೇ ಆರ್ ಕೀಪಿಂಗ್ ಅಸ್ ದೇರ್ ಇನ್ ಪ್ಲೇಸ್. ಸೊ ಆ ಕಂಫರ್ಟ್ ಒಳಗಿದ್ದಾಗ ನೀವು ರಿಸ್ಕ್ ತಗೊಳ್ಳೋದು ಕಡಿಮೆ. ಓಕೆ, ಸೊ ಯಾವುದೂ ಬಿಸ್ನೆಸ್ ಬಗ್ಗೆ ನಾನು ವಿಚಾರ ಮಾಡಿದ್ನಲ್ಲ ಅಂಟಿಲ್ ಐ ವಾಸ್ ಇನ್ ದ ಜಾಬ್, ದೇ ವರ್ ಆಲ್ ಡಿಸ್ಕಾರ್ಡೆಡ್ ಬೈ ಮೈ ಸೆಲ್ಫ್. ನಾನೇ ಡಿಸ್ಕಾರ್ಡ್ ಮಾಡ್ಬಿಟ್ಟೆ. ಯಾಕೆ? ಇದು ನೆಗೆಟಿವ್, ಇದು ಪ್ರಾಬ್ಲಮ್ ಇತ್ತು, ಅದು ಪ್ರಾಬ್ಲಮ್ ಇತ್ತು, ಇದ್ರ ದುಡ್ಡು ಬಾಳ್ಬೇಕಾಗ್ತದೆ, ಅದ್ರೊಳಗೆ ಅದು ಬಾಳ್ಬೇಕಾಗ್ತದೆ, ಅದು ಮಾಡ್ಕೊಂತ ಹೋದೆ. ಸೊ ವೆನ್ ಐ ವೆಂಟ್ ಟು ಥೈಲ್ಯಾಂಡ್ ಹೋದ್ಮೇಲೆ ಸ್ಯಾಲ್ರಿ ಎಕ್ದಮ್ 3 times ಆಯ್ತು. ಓಕೆ, ಹಿಯರ್ ಐ ವಾಸ್ ಅರ್ನಿಂಗ್ 17-18K in 2011. And 2012 ಒಳಗೆ ಥೈಲ್ಯಾಂಡ್ ಹೋದ್ಮೇಲೆ ಡೈರೆಕ್ಟ್ಲಿ ಇಟ್ ವಾಸ್ 70,000 ಲೈಕ್ ಆ ಥರ. ಸೊ ಹಿಂಗಾದ್ಮೇಲೆ ಐ ಗಾಟ್ ಮೋರ್ ಕಂಫರ್ಟೇಬಲ್ ನಾವು, ಇನ್ನೂ ಕಂಫರ್ಟ್ ಬಂತಲ್ಲ ಅಲ್ಲಿ. ಸೊ ನನ್ನ ಮನೆಯೊಳಗೆ ಎಲ್ಲರೂ ಈಗೇನಪ್ಪ ಮಸ್ತ್ ಮದುವೆ ಮಾಡ್ಬಿಡೋದು ಈಗ, ಏನೂ ಟೆನ್ಷನ್ ಇಲ್ಲ, ಹುಡುಗಿ ಹುಡುಕಾಕ್ ಸ್ಟಾರ್ಟ್ ಮಾಡೋದು ಈಗ. ಸೊ ಅದು ಹೆಂಗೆ ಅಂದ್ರಲ್ಲ ಅವರು, ಇದನ್ನ ಈಗ ಸಿಕ್ಕೋತಿನ ಈ ವಿಶಿಯಸ್ ಸರ್ಕಲ್ ಒಳಗೆ ಸಿಕ್ಕೊಂಡ, ಲೂಪ್ ಒಳಗೆ ಸಿಕ್ಕೊಂಡು ಮುಂದೆ ನನಗೇನು ಮಾಡೋಕೆ ಆಗಂಗಿಲ್ಲ ಅಂತ ಹೇಳಿ ಬಂತು. ಸೊ ಒನ್ ಫೈನ್ ಡೇ ವಿಚಾರ ಮಾಡ್ಕೊಂಡು ಯಾವುದೋ ಬಿಸ್ನೆಸ್ ಬಗ್ಗೆ ಗೊತ್ತಾಗಲಿಲ್ಲ. ಒನ್ ಫೈನ್ ಡೇ ಐ ಥಾಟ್ ದಟ್ ಲೆಟ್ ಮಿ ಕ್ವಿಟ್ ಮಾಡೋದು ಐಡಿಯಾನು ಯಾವಾಗ ಬಂತಂತಂದ್ರೆ, ಒನ್ ಡೇ ಐ ವಾಸ್ ಲುಕಿಂಗ್ ಅಟ್ ಅ ಡಾಕ್ಯುಮೆಂಟ್ರಿ. ದ ಡಾಕ್ಯುಮೆಂಟ್ರಿ ಇಸ್ ದ ಸೀಕ್ರೆಟ್. ಇವತ್ತಿಗೂ ಕೋಚಿಂಗ್ ಟ್ರೈನಿಂಗ್ ಒಳಗೆ ಏನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ದ ಫಸ್ಟ್ ಥಿಂಗ್ ಐ ಟಾಕ್ ಅಬೌಟ್ ಇಸ್ ದ ಸೀಕ್ರೆಟ್. Documentary about law of attraction, about quantum physics, about the cosmos, universe, all those things. ಆ ವಿಡಿಯೋ ನೋಡಿದ ಕೂಡಲೇ ನೆಕ್ಸ್ಟ್ ಡೇ ನಾನು ರಿಸೈನ್. ಯು ಕಾಂಟ್ ಬಿಲೀವ್. ಓಕೆ, ರಿಸ್ಕ್ ಇತ್ತಲ್ಲ, ರಿಸ್ಕ್ನೂ ಇತ್ತು. ವೈ ರಿಸೈನ್ ಇಮಿಡಿಯೇಟ್ಲಿ ಇಸ್ ಬಿಕಾಸ್ ಆ ವಿಡಿಯೋ ಒಳಗೆ ಏನು ಅವ್ರು ಹೇಳಿದ್ರಲ್ಲ, ಐ ವಾಸ್ ಕಂಪ್ಲೀಟ್ಲಿ ರೆಸೊನೇಟಿಂಗ್.
ಓಕೆ ಏನ್ ಆಗತೈತಿ ಏನ್ ಅವ್ರು ಹೇಳಾಕತ್ತಾರ, ಆಮೇಲೆ ಇಲ್ಲಿವರೆಗೂ ನನ್ನ ಲೈಫ್ ಒಳಗೆ ಏನೇನು ಹಾಕೊಂತ ಬಂದೈತಿ, ಈಸ್ ಇಟ್ ಮ್ಯಾಚ್ ಆಗತೈತಿ, ಅವ್ರು ಏನು ಹೇಳತ್ತಿದ್ ಕರೆಕ್ಟ್ ಐತಾ ಇಲ್ಲ ವಿಚಾರ ಮಾಡ್ಕೊಂಡು ರಿಸೈನ್ ಮಾಡಿದೆ. ಕೇಮ್ ಬ್ಯಾಕ್ ಹೋಮ್, ಮನೆಯೊಳಗೆ ಎಲ್ಲರೂ ಬೈದ್ರು, ಕ್ವೈಟ್ ನ್ಯಾಚುರಲ್ ಅಲ್ಲ. 2011 ನೀವು 70,000 ಅಂದ್ರೆ ಈಗ ಟೈಮ್ ಜಾಸ್ತಿ. ಹಾ, ಸೊ ಐ ವಾಸ್ ಸ್ಟೇಯಿಂಗ್ ದೇರ್ ಇನ್ ಥೈಲ್ಯಾಂಡ್, ಇನ್ ಪಟಾಯ. ದ ಲೈಫ್ ವಾಸ್ ಲೈಕ್ ಲಕ್ಸುರಿಯಸ್. ಓಕೆ, ರೊಕ್ಕ ಏನ್ ಬರ್ತಿದೆ ಎಲ್ಲ ಹಾರಿಸಿದ್ವಿ, ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಸೊ ಮನೆಯೊಳಗೆ ಬಂದ್ಮೇಲೆ ಮಾಮ್, ಡ್ಯಾಡ್, we were three of them, nuclear family, small family. They were all worried. ನೀವು ಬಿಸ್ನೆಸ್ ಅಂತ ಹೇಳಿ ಬಂದಾನ, ಹೆಂಗ್ ಬಂದ, ಏನ್ ವಿಚಾರ ಮಾಡಿ ಬಂದ ಇವ ಏನ್ ಗೊತ್ತೈತೆ ಅಂತ ಹೇಳಿ ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ನಕತ್ತಾನ. ಕ್ವೈಟ್ ನ್ಯಾಚುರಲ್, ಯಾರಿದ್ರು ಅದು ಒಂದು ಕನ್ಸರ್ನ್ ಇರ್ತೈತಿ. ಓಕೆ, ಚಲೋ ಜಾಬ್ ಬಿಟ್ಟು ಡೈರೆಕ್ಟ್ಲಿ ಕೇಳಿಲ್ಲ ಏನೂ ಇಲ್ಲ, ಡೈರೆಕ್ಟ್ ಬಿಟ್ಟು ಬಂದಾನ. ಓಕೆ, ಹಂಗಂದ್ರೆ ಏನಾದ್ರು ವಿಚಾರ ಮಾಡಿರ್ಬೇಕಲ್ಲ ಅಂತ ಹೇಳಿ ಅವ್ರು ವಿಚಾರ ಮಾಡಿ, ಬಟ್ ದೇರ್ ವಾಸ್ ನಥಿಂಗ್. ಓಕೆ, ನಂದೇನಿತ್ತು, ಕ್ವಿಟ್ ಮಾಡಾದ್ಮೇಲೆ ಕೆಳಗೆ ಬೆಂಕಿ ಹತ್ತ ಮೇಲೆ ಆಮೇಲೆ ಏನಾರ ತಲೆ ಒಳಗೆ ಬರ್ತೈತಿ ಏನಾರ ಮಾಡೋದು ಅಂತ ಹೇಳಿ ಆ ವಿಚಾರ ಇಟ್ಕೊಂಡು ನಾನು ಕ್ವಿಟ್ ಮಾಡಿ ಬಂದೆ. ಫಸ್ಟ್ ಡೇ ಐ ಗಾಟ್ ಸೋ ಮಚ್ ಆಫ್ ಸ್ಕೋಲ್ಡಿಂಗ್. ಓಕೆ, ಫಸ್ಟ್ ಡೇ ಭಾಳಷ್ಟು ನನಗೆ ಬೈದ್ರು, ಅದು ಇದು ಅಂತ ಮತ್ತೆ ವಾಪಸ್ ಕಳ್ಸಕ್ಕೆ ಟ್ರೈ ಮಾಡಿದ್ರು. ಐ ಸೆಡ್ ನೋ. ಆ್ಯಂಡ್ ಒಂದು ಪಾಯಿಂಟ್ ಈ ಲರ್ನಿಂಗ್ ಏನೈತೆ ಅಂತಂದ್ರೆ, ಎಲ್ಲರಿಗೂ ಭಾಳಷ್ಟು ಮಂದಿ ಭಾಳಷ್ಟು ಏನೇನೋ ಮಾಡ್ಬೇಕಂತಿರ್ತಾರ, ಕ್ಯಾಪೇಬಲ್ನೂ ಇರ್ತಾರ. ಓಕೆ, ಪೊಟೆನ್ಷಿಯಲ್ನೂ ಇರ್ತದೆ ಅವ್ರ ಕಡೆ. ಬಟ್ ಪೇರೆಂಟ್ಸ್, ವೈಫ್, ಸ್ಪೌಸ್, ಕಿಡ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್, ಇವ್ರೆಲ್ಲರದ್ದು ಒಂದು ಆ್ಯಂಗಲ್ ಏನಿರ್ತೈತಲ್ಲ, ಅದನ್ನ ಭಾಳ ನಾವು ಏನಂತಾರ ಅಟ್ಯಾಚ್ ಮಾಡ್ಕೊಂಡಿರ್ತೀವಿ, ಭಾಳ ಅದಕ್ಕೆ ವೇಟೇಜ್ ಕೊಡ್ತೀವಿ. ಸೊ ದಟ್ ಅವ್ರು ಏನೇ ಮಾತೇ ಹೇಳಿದ್ರು ಭಾಳ ಸೀರಿಯಸ್ ತಗೊಂಡ್ಬಿಡ್ತೀವಿ ನಾವು. ಆಂಟ್ರಪ್ರಿನರ್ಶಿಪ್ ಈಸ್ ಕಂಪ್ಲೀಟ್ಲಿ ಅಪೋಸಿಟ್. ಓಕೆ, ನೀವೇನೋ ಒಂದು ಮಾಡ್ಬೇಕಂತಿತ್ತು, ನಿಮಗೆ ನಿಮ್ ಒಳಗದ ಇತ್ತಂತಂದ್ರೆ ಯು ಶುಡ್ ನಾಟ್ ಗಿವ್ ಅ ಡ್ಯಾಮ್ ಅಬೌಟ್ ಎನಿ ಒನ್. ಇಟ್ಸ್ ಓನ್ಲಿ ಯು. ನಿಮ್ದು ಏನೈತಿ ಅದು ನೀವು ಮಾಡಬೇಕು. ವೆದರ್ ಇಟ್ ಈಸ್ ಫೇಲ್ಯೂರ್, ವೆದರ್ ಇಟ್ ಈಸ್ ವಿನ್, ವೆದರ್ ಇಟ್ ಈಸ್ ವಾಟ್ ಎವರ್ ಇಟ್ ಈಸ್, ದ ಜರ್ನಿ ಇಸ್ ಯುವರ್ಸ್ ಆ್ಯಂಡ್ ಯು ವಿಲ್ ಹ್ಯಾವ್ ಟು ಡೂ ಇಟ್. ಯಾವುದೇ ಇವತ್ತಿನ ಹಿಸ್ಟ್ರಿ ಒಳಗೆ ಆಂಟ್ರಪ್ರಿನರ್ಸ್ ತೆಗೆದು ನೀವು ನೋಡ್ರಿ, ದೇ ಹ್ಯಾವ್ ನೆವರ್ ಲಿಸನ್ ಟು ಎನಿ ಒನ್. ಓಕೆ, ದೇ ಹ್ಯಾವ್ ಬೀನ್ ರಿಬೆಲಿಯಸ್. ಓಕೆ, ಆ ರಿಬೆಲ್ ನೇಚರ್ ಏನೈತಲ್ಲ, ಈಗೋ, ಆ ರಿಬೆಲ್ ಭಾಳಷ್ಟು ಮಂದಿ ಈಗೋ, ಐ ಟೆಲ್ ಯು ಇನ್ ದ ಫರ್ದರ್ ಸ್ಟೇಜ್ ಯಾವ ಥರ ಈಗೋ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ that's how I got into business. I got into business like this. But how import-export business ಯಾವ ಥರ ಬಂತು? ಸೊ ನಾನು ಬಂದು ಬೈಸ್ಕೊಂಡೆಲ್ಲ ಕುಂತಾದ್ಮೇಲೆ ನೆಕ್ಸ್ಟ್ ಡೇ ಆಫ್ಟರ್ ದ್ಯಾಟ್ ಮೈ ಪೇರೆಂಟ್ಸ್ ವರ್ ಲೈಕ್ ದೇ ಕಂಪ್ಲೀಟ್ಲಿ ಫ್ಲಿಪ್ ಆಗಿ ಫುಲ್ ಮಾರಲ್ ಸಪೋರ್ಟ್. ಮಾಡಾಕತ್ತಾನಲ್ಲಪ್ಪ, ಮಾಡ್ಲಿ, ನಡ್ರಿ, ರಾತ್ರಿ ಏನು ವಿಚಾರ ಮಾಡಿರೋ ಗೊತ್ತಿಲ್ಲ, ಬಟ್ ಐ ವಾಸ್ ಲಕ್ಕಿ. ನೆಕ್ಸ್ಟ್ ಡೇ ವೆನ್ ಐ ವಾಸ್ ಸಿಟಿಂಗ್ ವಿತ್ ಮೈ ಡ್ಯಾಡ್, ಹಿಂಗೆ ಚಾ ಕುಡ್ಕೊಂಡು ಕುಂತಿದ್ವಿ, ಅವ್ರಂದ್ರೆ ನನಗೆ ಆತಪ್ಪ ಅಂತಂದು, ನೀ ಅಂತೂ ಈಗೇನು ಜಾಬ್ ಗೀಬ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ, ಮತ್ತೆ ಏನ್ ಮಾಡವ ಈಗ, ಇಲ್ಕಲ್ಲಿಗೆ ಹೋಗು, ಕಲ್ಲು ಹೊಡಿ, ಇಲ್ಕಲ್ನಾಗ ಕಲ್ಲು ಹೊಡಿತಾರ ನಾವು, ಅಲ್ಲಿ ಹೋಗಿ ಕಲ್ಲು ಹೊಡಿ, ಮತ್ತೇನ್ ಮಾಡವ ನೀನು, ಜಾಬ್ ಅಂತೂ ಮಾಡಂಗಿಲ್ಲ, ನಿಮ್ಗೆ ಯಾರು ಜಾಬ್ನು ಕೊಡಂಗಿಲ್ಲ ಈಗ. ಸೊ ಅದು ಅಲ್ಲಿ ನಂದು ಈಗೋ ಏನೈತಲ್ಲ. ಸಿ, ಐ ಆಲ್ಸೋ ಬಿಲೀವ್ ಅ ಬಿಟ್ ಇನ್ ನ್ಯೂಮರ್ ಆಲ್ಸೋ. ಓಕೆ, ನೌ ಡೇಸ್ ಮೀ ಬೀಯಿಂಗ್ ಅ ನಂಬರ್ 1, ಓಕೆ, ಅವ್ರಿಗೆ ಈಗೋ ಭಾಳ ಇರ್ತೈತಿ ಅಂತ ಕೇಳ್ತೇನೆ ನಾನು ಭಾಳಷ್ಟು ಪಾಡ್ಕಾಸ್ಟ್ ಒಳಗೆ ಅಲ್ಲಿ ಇಲ್ಲೇ. ಬಟ್ ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಈಗೋ ನೀವು ಯಾವ ಥರ ಡಿರೆಕ್ಷನ್ ಕೊಡ್ತಿರಲ್ಲ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾ ಏನು ವಿಚಾರ ಮಾಡಿದೆ, ಈ ಥರ ಅಸೈನ್ ಮಾಡಾಕತ್ತಾರಲ್ಲ ನನಗೆ ಇವರು, ಈಗ ಇಲ್ಲಿ ಕಲ್ಲು ಹೋಗಿ ಕಲ್ಲು ಮಾರಿನ ನಾನು ದುಡ್ಡು ಗಳಿಸ್ತೀನಿ, ಬೇರೆದೇನು ಮಾಡಂಗಿಲ್ಲ. ಆ ಹಠ, ಓಕೆ, ಆ ಜಿದ್ ಏನಂತಾರಲ್ಲ, ಆ ಜಿದ್ ತಗೊಂಡು ನಾನು ಅದ ದಿವ್ಸ ಇಲ್ಕಲಿಗೆ ಹೋದೆ. ಓಕೆ, ದೇರ್ ವಾಸ್ ನೋ ಗ್ಯಾಪ್. ಎಲ್ಲೂ ನಾನು ಅದನ್ನ ವಿಚಾರ ಮಾಡಕ್, ನನಗೆ ಸ್ವಂತ ನಾ ವಿಚಾರ ಮಾಡ್ಕೊಂಡು ಕುಂದ್ರಾಕ ನಾ ಟೈಮ್ ಕೊಡ್ಲಿಲ್ಲ. ಯಾಕಂತಂದ್ರೆ ವಿಚಾರ ಮಾಡ್ಕೊಂಡು ಕುಂತ್ರಿ ಅಂತಂದ್ರೆ ನೆಗೆಟಿವಿಟೀಸ್ ಬರ್ತಾವು, ಡಿಸಿಷನ್ಸ್ ಆಗಂಗಿಲ್ಲ. ಆಸ್ ಅನ್ ಆಂಟ್ರಪ್ರಿನರ್ ನೀವು ಡಿಸಿಸಿವ್ ಇರಬೇಕಾಗ್ತೈತಿ, ಕ್ವಿಕ್ ಡಿಸಿಷನ್ಸ್ ತಗೋಬೇಕಾಗ್ತೈತಿ. ವೆದರ್ ಇಟ್ ವಿಲ್ ಫೇಲ್ ಆರ್ ಇಟ್ ವಿಲ್ ಬಿ ಅ ವಿನ್, ಯು ವಿಲ್ ಹ್ಯಾವ್ ಟು ಡಿಸೈಡ್ ಫಾಸ್ಟ್. ಓಕೆ, ಬಿಸ್ನೆಸ್ ಲವ್ಸ್ ಸ್ಪೀಡ್. ಇಲ್ಕಲಿಗೆ ಬಂದ್ಮೇಲೆ ಕ್ವಾರಿ ವಿಸಿಟ್ ಮಾಡಿದೆ, ಫ್ಯಾಕ್ಟ್ರೀಸ್ ವಿಸಿಟ್ ಮಾಡಿದೆ, ಏನೂ ಗೊತ್ತಿದ್ದಿಲ್ಲ. ಏನ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಏನೂ ಗೊತ್ತಿದ್ದಿಲ್ಲ. ಕಲ್ಲು ಅಂತಂದ್ರೆ ಏನು ಗೊತ್ತಿಲ್ಲ, ಗ್ರನೈಟ್ ಅಂದ್ರೆ ಏನು ಗೊತ್ತಿಲ್ಲ. ಎಲ್ಲಾನು ಅಡ್ಡಾಡಿ ಬಂದಾದ್ಮೇಲೆ ಮನೆಗೆ ಬಂದು ನಮ್ಮ ಮನೆ ಹಿಂದೆ ಒಬ್ರು CA ಇದ್ರು. CA ಕಡೆ ಹೋದೆ, ಈ ತರ ನಾ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡ್ಬೇಕ್ರಿ ಅಂತ. ಎಲ್ಲ ಗಾಡಿ ಒಳಗೈತಿ. ಓಕೆ, ನೋ ಥಾಟ್ ಆಫ್ ಈಗ ಇವತ್ತಿನ ಡೇಟ್ ಒಳಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಷ್ಟು ಸ್ಟಡಿ ಮಾಡ್ತಾರೆ ಜನ. ಅನಾಲಿಸಿಸ್ ಪ್ಯಾರಾಲಿಸಿಸ್ ಅಂತ ನಾವು. ಓಕೆ, ಲಕ್ವ ಹೊಡೋದಿರ್ತೈತಿ, ಲಕ್ವ ಎದಕ್ಕೆ ಹೊಡಿತೈತಿ, ತಲೆಗೆ, ನಿಮ್ ಬಾಡಿಗೆ, ಎಲ್ಲದಕ್ಕೂ. ಓಕೆ, ಯಾಕಾಗತ್ತದ, ಅತಿ ಸ್ಟಡಿ ಮಾಡೋದ್ರಿಂದ. ನಾವು ಡಿಸಿಷನ್ಸ್ ಹೆಂಗೆ ತೊಗೊಂಡ್ವಿ ಅಂತಂದ್ರೆ ಹಿಂಗ ಇದು
ಹೋದ್ವಿ ಸರ್ ಅವ್ರಿಗೆ ಹೇಳಿದ್ವಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕನ್ನತ್ತೀನ್ರಿ, ಕಂಪ್ನಿ ರಿಜಿಸ್ಟರ್ ಮಾಡ್ಬೇಕು. ಯಾವ ಕಂಪ್ನಿ ರಿಜಿಸ್ಟರ್ ಮಾಡ್ಬೇಕು? ಸೊ ಹಿಂಗಿಂಗ್ ಇರ್ತಾವಪ್ಪ, ನೀವು ಯಾವ್ದು ಮಾಡ್ಬೇಕಂತೀರಿ, ಅದು ಇದು ಅಂತೆ ಅದು ಇದು ಎಲ್ಲ ಹೇಳಿದ್ರು ಟೆಕ್ನಿಕ್. ನಾ ಅಂದ್ರೆ ನನಗೇನು ಗೊತ್ತಿಲ್ಲ ಯಾವ್ದು ಬೆಸ್ಟ್ ಐತೆ ಹೇಳಿ. ಬೆಸ್ಟ್ ಅಂತ ಪ್ರೈವೇಟ್ ಲಿಮಿಟೆಡ್ ಮಾಡ್ಬಿಟ್ರಿ. ಓಕೆ, ಡಿಸಿಷನ್ಸ್ ಈ ತರ. ಸೊ ವಿ ಟುಕ್ ದ ಡಿಸಿಷನ್ಸ್ and then worked hard to make it right. Okay, private limited ಸ್ಟಾರ್ಟ್ ಮಾಡಿದ್ವಿ. ಅವ್ರಿಗೂ ತಿಳಾಗತ್ತಿಲ್ಲ ಇವ ಹಿಂಗೆ ಯಾಕೆ ಡಿಸಿಷನ್ ತೊಗೊಳತಾನೆ, ಏನು ಮಾಡತ್ತೀನಿ, ಅವ ಎಲ್ಲರ ಫಂಡಿಂಗ್ ಸಿಕ್ಕೈತೆ ಅವನಿಗೆ ಅದು ಇದು ಅಂತೇಳಿ. ಆ್ಯಂಡ್ ದ್ಯಾಟ್ಸ್ ಹೌ ದೆನ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಾದ್ಮೇಲೆ ಗ್ರನೈಟ್ ಡಿಸೈಡ್ ಆಯಿತು, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಡಿಸೈಡ್ ಆಯಿತು. ದೆನ್ ಐ ಸ್ಟಾರ್ಟೆಡ್ ಥಿಂಕಿಂಗ್ ಗ್ರನೈಟ್ ತೊಗೊಂಡು ನಾ ಎಲ್ಲಿ ಮಾರ್ಬೇಕು, ಇದು ತಲೆ ಒಳಗೆ ಬಂತು. ದೆನ್ ಐ ಜಸ್ಟ್ ಸ್ಯಾಟ್ ಅಂಡ್ ಥಾಟ್ ದಟ್ ಓಕೆ, ನನಗೆ ಟ್ರಾವೆಲಿಂಗ್ ಮಾಡೋದು ಭಾಳ ಇಂಟ್ರೆಸ್ಟ್ ಐತಿ. I've been to Thailand. I was staying there for 8 months. So traveling ನಂಗೆ ಇಂಟ್ರೆಸ್ಟ್ ಐತಿ. I like making new friends. I like experiencing new cultures. ಹಿಂಗಾಗಿ let me get into international business. Okay. ಈ ತರ ನಾನು ಡಿಸೈಡ್ ಮಾಡಿದೆ. Because I will enjoy that. Okay? Not because of money. Not because of anything else. ಇವತ್ತಿನ ಡೇಟ್ ಒಳಗೆ ಅದ್ರದ್ದು ಏನು ಫಾಯ್ದಾ ಅದಾವ ನಮಗೆ ಈಗ ಆದ್ಮೇಲೆ ಗೊತ್ತಾಗತ್ತೈತಿ. ಬಟ್ ನಾವು ಡಿಸಿಷನ್ ತೊಗೊಳ್ಳೋ ಮುಂದಾಗ ಇದೇನು ಗೊತ್ತಿದ್ದಿಲ್ಲ. ನನಗೆ ಒಳಗೆ ಗಟ್ ಫೀಲಿಂಗ್ ಏನೇನು ಅನ್ಸಾತಿತ್ತು ಅದನ್ನು ಮಾಡಿ ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಒಳಗೆ ಹಿಂಗೆ ಬಂದೆ. ಸೊ ಸರ್, ಈಗ ನೀವು ಫೈನಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ. ಸೊ ಇದ್ ಗ್ಯಾಪ್ ಒಳಗೆ ನಿಮ್ಮ ಕಂಪ್ನಿ ಯಾವಾಗ ಸ್ಟಾರ್ಟ್ ಆಯ್ತು? ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಹೇಳಿ ನಮ್ಮ CA ಜೋಡಿ ಏನು ಡಿಸ್ಕಷನ್ ಆಯ್ತಲ್ಲ, ಇಮಿಡಿಯೇಟ್ ನಾನು ಕಂಪ್ನಿ ರಿಜಿಸ್ಟರ್ ಮಾಡೇ ಬಿಟ್ಟಿದ್ದೆ. ಓಕೆ, ಸೊ ದಟ್ ವಾಸ್ May 2013. May 2013 was the date when I started the company. Okay. Yes. ಸೊ ನಿಮ್ಮ ಕಂಪ್ನಿ ಏನ್ ಮಾಡುತ್ತೆ ಸರ್ ಎಕ್ಸಾಕ್ಟ್ ಆಗಿ? ಓಕೆ, ಸೊ ನಮ್ಮ ಕಂಪ್ನಿ ಅವಾಗ ಯಾವಾಗ ಸ್ಟಾರ್ಟ್ ಮಾಡಿದ್ವಿ, ಅವಾಗ ಏನ್ ಮಾಡ್ತಿದ್ವಿ ಅಂತಂದ್ರೆ ನಾವು ಮರ್ಚೆಂಟ್ ಎಕ್ಸ್ಪೋರ್ಟರ್ಸ್ ಅಂತಂದ್ರೆ ನಮ್ದು ಸ್ವಂತ ಏನೂ ಇರಂಗಿಲ್ಲ, ಬರೀ ಒಂದು ಆಫೀಸ್. ನಾ ಸ್ಟಾರ್ಟ್ ಮಾಡಿದಾಗ ನನ್ನ ಕಡೆ ಆಫೀಸ್ನೂ ಇದ್ದಿದ್ದಿಲ್ಲ. ಫಸ್ಟ್ 5 years ನನ್ನ ಕಡೆ ಆಫೀಸೇ ಇದ್ದಿದ್ದಿಲ್ಲ. ಫಸ್ಟ್ 5 years ಆಫೀಸ್ ಬಿಡ್ರಿ, ಫಸ್ಟ್ 2 years ನನ್ನ ಕಡೆ ಬಿಸ್ನೆಸ್ಸು ಇದ್ದಿದ್ದಿಲ್ಲ. ಓಕೆ, ಫಸ್ಟ್ 2 years ನಾ ಹೆಂಗೆ ಕಳೆದೀನಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಇವತ್ತಿನ ಡೇಟ್ ಒಳಗೆ ನಮ್ಮ ಕಂಪ್ನಿ ಏನು ಮಾಡ್ತಾರೆ ಅಂತಂದ್ರೆ ವಿ ಆರ್ ಇನ್ ಟು ಎಕ್ಸ್ಪೋರ್ಟ್ಸ್ ಆಫ್ ಸ್ಟೋನ್ಸ್, ಗ್ರಾನೈಟ್ಸ್, ಮಾರ್ಬಲ್ಸ್, ಸ್ಯಾಂಡ್ ಸ್ಟೋನ್, ಲೈಮ್ ಸ್ಟೋನ್, ಸ್ಲೇಟ್ ಸ್ಟೋನ್ಸ್, ಬಿಲ್ಡಿಂಗ್ ಮಟೀರಿಯಲ್ಸ್ ಒಳಗೆ ಏನೇನು ಬೇಕಾಗುತ್ತೆ ಅದೆಲ್ಲನೂ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಶಾರ್ಜಾ ಒಳಗೆ ನಮ್ದೊಂದು ಪಾರ್ಟ್ನರ್ಶಿಪ್ ಒಳಗೆ ಒಂದು ಯಾರ್ಡ್ ಐತಿ, ಅಲ್ಲಿ ಸಜ್ಜಾ ಒಳಗೆ. ಆ್ಯಂಡ್ ಕೀನ್ಯಾ ಒಳಗೆ ನಮ್ದೊಂದು ರಿಜಿಸ್ಟರ್ಡ್ ಕಂಪನಿ ಐತಿ, ಅಲ್ಲೊಂದು ನಮ್ದು ವೇರ್ ಹೌಸ್ ಐತಿ. ಓಕೆ, ಸೊ ಆ 2 countries ಒಳಗೆ ನಾವು ಲೋಕಲಿ ಅಲ್ಲಿ ಡೊಮೆಸ್ಟಿಕ್ ಮಾರ್ಕೆಟ್ ಒಳಗೆ ನಾವು ಇಲ್ಲಿಂದ ನಾವು ಕಳಿಸ್ತೀವಿ, ಆಮೇಲೆ ಅಲ್ಲೂ ನಾವೇ ಇಂಪೋರ್ಟ್ ಮಾಡ್ಕೊತೀವಿ. ಸೊ ಆನ್ ಬೋತ್ ದ ಸೈಡ್ಸ್ ವಿ ಆರ್ ದೇರ್. ಓಕೆ, so this is what we do in import export business. So basically ನಮ್ದು ಏನು ಅಂಡರ್ಸ್ಟ್ಯಾಂಡಿಂಗ್ ಐತೆ ಅಂತಂದ್ರೆ ನಾನ್ ಪೆರಿಷಬಲ್ ಗೂಡ್ಸ್, ಸ್ಟೋನ್ಸ್, ಇದು ಹಾಳಾಗಂಗಿಲ್ಲ. ಯಾವಾಗ 10 ವರ್ಷ ಇಟ್ಟಂದ್ರೂ ಅದಕ್ಕೆ ಏನೂ ಆಗಂಗಿಲ್ಲ. ಸೊ ಹಾಳಾಗ್ಲಾರ್ದ ಗೂಡ್ಸ್, ಹಾರ್ಡ್ ಮಟೀರಿಯಲ್ಸ್, ಬಿಲ್ಡಿಂಗ್ ಮಟೀರಿಯಲ್ಸ್ ವಿಚ್ ಆರ್ ಯೂಸ್ಡ್ ಇನ್ ಕನ್ಸ್ಟ್ರಕ್ಷನ್. ಫುಡ್, ಶೆಲ್ಟರ್, ಕ್ಲೋದಿಂಗ್, ಇವು 3 ಬೇಸಿಕ್ ನೆಸೆಸಿಟೀಸ್ ಏನದಲ್ಲ, ಅದು ಯಾವಾಗೂ ಕಡಿಮೆ ಆಗಿಲ್ಲ. ಓಕೆ, ವಿಚ್ ಇಸ್ ಅನ್ ಎವರ್ ಗ್ರೀನ್. ಯಾರಿಗಿದ್ರು ಒಂದು ಯಾವುದೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಫುಡ್, ಶೆಲ್ಟರ್, ಕ್ಲೋದಿಂಗ್ ಇಸ್ ಸಮಥಿಂಗ್. ಅದ್ರ ಅರೌಂಡ್ ನೀವು ಏನೇ ಮಾಡ್ರಿ ಅದು ಯಾವಾಗೂ ನಿಮ್ದು ಶಾಶ್ವತ ಇರ್ತೈತಿ. ಓಕೆ, ಸೊ ದಿಸ್ ಇಸ್ ಶೆಲ್ಟರ್, ದಿಸ್ ಕಮ್ಸ್ ಅಂಡರ್ ಶೆಲ್ಟರ್. ಸೊ ಗ್ರನೈಟ್ಸ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಆರ್ ಯೂಸ್ಡ್ ಇನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಸೊ ಕನ್ಸ್ಟ್ರಕ್ಷನ್ ದುಬೈ ಒಳಗೆ ಜಾಸ್ತಿ ಇತ್ತು, ಸೊ ವಿ ವೆಂಟ್ ದೇರ್. ಬಟ್ ಅದಾದ್ಮೇಲೆ ನನಗೆ ಇನ್ನೂ ಏನಾರ ರಿಸ್ಕ್ ಒಂದೇನಂತಂದ್ರೆ ರಿಸ್ಕ್ ತೊಗೊಳಕ್ಕೆ, ಆಮೇಲೆ ಏನಾರ ಒಂದು ಬೇರೆ ಹೊಸಾದ್ ಮಾಡಕ್ಕೆ ನನಗೆ ಇಂಟ್ರೆಸ್ಟ್ ಐತಿ. ಹಿಂಗಾಗಿ ಐ ಸ್ಟಾರ್ಟೆಡ್ ಇನ್ ಕೆನ್ಯಾ ಆಸ್ ವೆಲ್. ಕೆನ್ಯಾ ಇಸ್ ಅ ಗ್ರೋಯಿಂಗ್ ಮಾರ್ಕೆಟ್. ಸ್ವಲ್ಪ ರಿಸ್ಕ್ ಅಲ್ಲಿ ಜಾಸ್ತಿ ಐತಿ, ಯಾಕಂತಂದ್ರೆ ಅಲ್ಲಿದ್ದು ಏನಂತಾರೆ ಪೊಲಿಟಿಕಲ್ ಸಿಚುವೇಶನ್ ಆಗಲಿ, ಭಾಳಷ್ಟು ಬೇರೆ ಬೇರೆ ಟರ್ಮಾಯಿಲ್ಸ್ ಆಗ್ತಿರ್ತಾವಲ್ಲಿ ಪಬ್ಲಿಕ್ ಇದ್ರೊಳಗೂ. ಸೊ ಇಟ್ ಈಸ್ ಕ್ವೈಟ್ ರಿಸ್ಕಿ ಫಾರ್ ಎನಿ ಬಿಸ್ನೆಸ್ ಮ್ಯಾನ್ ಟು ಗೆಟ್ ನ್ಯೂಲಿ ಸ್ಟಾರ್ಟೆಡ್ ದೇರ್, ಬಟ್ ದ್ಯಾಟ್ ವಾಸ್ ದ ಫನ್. ಸೊ ಅದಕ್ಕಂತ ಹೇಳಿ ಅದು ಸ್ಟಾರ್ಟ್ ಮಾಡಿದ್ವಿ. ಸೊ ದಿಸ್ ಇಸ್ ವಾಟ್ ವಿ ಡೂ. ಅಪಾರ್ಟ್ ಫ್ರಮ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್, ನಾವು ರಿಯಲ್ ಎಸ್ಟೇಟ್ ಒಳಗೂ ಅದಿದ್ವಿ ಇನ್ ಪುಣೆ. ಬಿಕಾಸ್ ರೈಟ್ ನೌ ಐ ಆಮ್ ರಿಸೈಡಿಂಗ್ ಇನ್ ಪುಣೆ. ಸೊ ಹಿಂಗಾಗಿ ಪುಣೆ ಒಳಗೆ ನಮ್ಮ ಫ್ರೆಂಡ್ ಸರ್ಕಲ್ ಐತಿ. ಸೊ ಸರ್ಕಲ್ ಒಳಗೆ ಎಲ್ಲದೂ ಮಲ್ಟಿಪಲ್ ಬಿಸ್ನೆಸಸ್ ಅದಾವೆ, ಆ್ಯಂಡ್ ವಿ ಆಲ್ ಟುಗೆದರ್ ಡೂ ರಿಯಲ್ ಎಸ್ಟೇಟ್ ಬಿಸ್ನೆಸ್. ವೆರಿ ಗುಡ್ ಸರ್. ಸೊ ಈಗ ನಿಮ್ಮ ಬಗ್ಗೆ ಹೇಳಿದ್ರಿ, ನೀವು ಹೆಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆ ಹೇಳಿದ್ರಿ, ನಿಮ್ಮ ಕಂಪ್ನಿ ಬಗ್ಗೆ ಹೇಳಿದ್ರು. ಸೊ ನಾವು ಲೆಟ್ ಅಸ್ ಕ್ರಿಯೇಟ್ ಅ ಫ್ಲೋ ಚಾರ್ಟ್. ಸೊ ಯಾರ ಆಡಿಯನ್ಸ್ ಅವ್ರಿಗೆ ಗೊತ್ತಿರಲ್ಲ ಇಂಪೋರ್ಟ್ ಅಂದ್ರೆ ಏನು, ಎಕ್ಸ್ಪೋರ್ಟ್ ಅಂದ್ರೆ. ಸೊ ವಿಲ್ ಸ್ಟಾರ್ಟ್ ವಿತ್ ಲೈಕ್ ಇಂಪೋರ್ಟ್ ಅಂದ್ರೆ ಏನು ಸರ್? ಇನ್ ಅ ವೆರಿ ಸಿಂಪಲ್ ವರ್ಡ್ಸ್, ತುಂಬಾ ಅಂದ್ರೆ ಫುಲ್ ಬೇಸಿಕ್, ಯಾರೇ ನೋಡಿದ್ರು ಅರ್ಥ ಆಗಿರ್ಬೇಕು ಅವರಿಗೆ. ಇಂಪೋರ್ಟ್ ಅಂತಂದ್ರೆ ಯಾರೇ ನೋಡಿದ್ರು ಅರ್ಥ ಆಗೋಕ್ಕಿಂತ ಎಲ್ಲರಿಗೂ ಗೊತ್ತೈತಿ ಇವತ್ತಿನ ದಿವಸ. ಬಿಕಾಸ್ ಎವ್ರಿ ಒನ್ ಇಸ್ ಯೂಸಿಂಗ್ ಸೋ ಮೆನಿ ಇಂಪೋರ್ಟೆಡ್ ಗೂಡ್ಸ್, ರೈಟ್? ಇಂಪೋರ್ಟ್ ಅಂತಂದ್ರೆ ನಿಮ್ ಇಂಡಿಯನ್ ಬಾರ್ಡರ್ಸ್ ಏನದಾವ್, ನಿಮ್ ಕಂಟ್ರಿ ಏನ್ ಬಾರ್ಡರ್ ಐತಲ್ಲ, ಆ ಬಾರ್ಡರ್ ಹೊರಗಿರುವಂತ ಏನೇ ಪ್ರಾಡಕ್ಟ್ ನೀವು ನಮ್ಮ ಕಂಟ್ರಿ ಒಳಗೆ ತಗೊಂಡ್ಬಂದ್ರಿ ಅಂತ ಅದಕ್ಕೆ ನಾವು ಇಂಪೋರ್ಟ್ ಅಂತೀವಿ.
ಓಕೆ ಸಿಮಿಲರ್ಲಿ ನಮ್ಮ ಬಾರ್ಡರ್ ಇಂದ ಹೊರಗೆ ನೀವೇನೋ ಕಳಿಸಿದ್ರಿ ಇಲ್ಲಿಂದ ನಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರಿ ಕಳಿಸಿದ್ರಿ, ಬೇರೆ ಯಾವುದೇ ಒಂದು ಐಲ್ಯಾಂಡ್ಗೆ ಕಳಿಸಿದ್ರಿ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ಎಕ್ಸ್ಪೋರ್ಟ್. ಸಿಂಪಲ್ ಆಸ್ ದಟ್. ಓಕೆ ಎಸ್ ಸರ್. ಸೊ ಫಸ್ಟ್ ನಿಮ್ದು ಇಂಟರ್ನ್ಯಾಷನಲ್ ಕ್ಲೈಂಟ್ ನೀವು ಹೆಂಗೆ ಹುಡುಕಿದ್ರಿ ಕಂಪ್ನಿ ಸ್ಟಾರ್ಟ್ ಆದ್ಮೇಲೆ? ಸೊ ಫಸ್ಟ್ ಇಂಟರ್ನ್ಯಾಷನಲ್ ಕ್ಲೈಂಟ್, ಸೊ ದಿಸ್ ಇಸ್ ಅ ನಾಸ್ಟಾಲ್ಜಿಯಾ. ಏನಾಯ್ತು ಅಂತಂದ್ರೆ ನಮ್ಮ ಫ್ರೆಂಡ್ ಒಬ್ರು ಅವರು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇವತ್ತಿನ ಡೇಟ್ ಒಳಗೆ ನಾ ಕೋಚಿಂಗ್ ಟ್ರೈನಿಂಗ್ ಒಳಗೆ ಬಂದಿದ್ದ ರೀಸನ್ನು ಇದೈತಿ. ಯಾಕಂತಂದ್ರೆ ನಾ ಯಾವಾಗ ಸ್ಟಾರ್ಟ್ ಮಾಡಿದ್ನಲ್ಲ ಅವಾಗ ನನಗೆ ಈ ತರ ಮಾಡ್ಬೇಕು, ನೀನು ನೆಕ್ಸ್ಟ್ ಸ್ಟೆಪ್ ಇದೈತಿ, ನೆಕ್ಸ್ಟ್ ಸ್ಟೆಪ್ ನೀನು ಈ ತರ ಡಿಸಿಷನ್ ತಗೋಬೇಕು. ಈಗೇನು ನೀವು ಫ್ಲೋ ಚಾರ್ಟ್ ಕೇಳತ್ತೀರಿ, ದೇರ್ ವಾಸ್ ನೋ ಫ್ಲೋ ಚಾರ್ಟ್ ಫಾರ್ ಮೀ. ಓಕೆ, ನನ್ನ ಕಡೆ ಏನು ಫ್ಲೋ ಚಾರ್ಟ್ ಇದ್ದಿದ್ದಿಲ್ಲ. ನನ್ನ ಮನ್ಸಿಗೆ ಹೆಂಗ್ ಬರ್ತೈತಿ, ಕಂಪನಿ ಹೆಂಗ್ ಸ್ಟಾರ್ಟ್ ಮಾಡಿದ್ದಾನ ಹಂಗ ನಾನು ಕೆಲಸ ಮಾಡಾಕ್ತೀನಿ, ವಿಚ್ ವಾಸ್ ರಾಂಗ್. ಓಕೆ, ಆಕ್ಚುಲಿ ನನಗೆ ಯಾರ ಕಡೆ ಹೋಗಿ ಕಲಿಬೇಕಾಗಿತ್ತು, ಬಟ್ ನಾ ಅದನ್ನ ಮಾಡ್ಲಿಲ್ಲ. ಯಾಕೆ, ಯಾರ ಕಡೆ ಹೋಗಿ ಕಲಿಬೇಕು, ಯಾರ ಕಲಿಸ್ತಾರ ಅಂತೇಳಿ ಇದನ್ನು ಗೊತ್ತಿದ್ದಿಲ್ಲ. ಸೊ ಹಿಂಗಾಗಿ ವೆನ್ ಐ ಸ್ಟಾರ್ಟೆಡ್ ಸುಮ್ಮನೆ ರ್ಯಾಂಡಮ್ಲಿ ಗೂಗಲ್ ಒಳಗೆ ಸರ್ಚ್ ಮಾಡಿದೆ, ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿದೆ, ಲಿಂಕ್ಡ್ಇನ್, ಫೇಸ್ಬುಕ್ ಅದು ಇದು ಅಂತೇಳಿ ಸರ್ಚ್ ಮಾಡ್ಕೊಂಡು ನಾನು ಮಾತಾಡಕ್ ಸ್ಟಾರ್ಟ್ ಮಾಡಿದೆ. ಎಲ್ಲ ಕಡೆ ಬರೇ ಮಾತಾಗಂತಿತ್ತು, ಏನೋ ಔಟ್ಕಮ್ ಏನೂ ಇದ್ದಿದ್ದಿಲ್ಲ. ಓಕೆ, ವಿಚ್ ಇಸ್ ಕ್ವೈಟ್ ನ್ಯಾಚುರಲ್. ಎಲ್ಲರೂ ಇವತ್ತಿನ ಡೇಟ್ ಒಳಗೆ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಹಿಂಗೆ ಹೋಗ್ತಾರೆ, ಇದೇ ಫೇಸ್ ಒಳಗೆ ಹೋಗಿ ಹೋಗ್ತಾರೆ. ಸೊ ನಮ್ಮ ಫ್ರೆಂಡ್ ಒಬ್ರು ಇದ್ರು, ಫ್ರೆಂಡ್ ಅನ್ನೋಕಿನ ಈಸ್ ನಾವ್ ಫ್ಯಾಮಿಲಿ, ಈಸ್ ಅ ಬ್ರದರ್. ಅವ್ರು ಕೊರಿಯಾ ಒಳಗೆ ಇರ್ತಿದ್ರು. ಸೊ ಹಿ ಯೂಸ್ ಟು ವರ್ಕ್ ದೇರ್ ಇನ್ ಸ್ಯಾಮ್ಸಂಗ್. ಸೊ ಸ್ಯಾಮ್ಸಂಗ್ ಒಳಗೆ ಕೆಲಸ ಮಾಡ್ತಿದ್ರು, ಅವರಲ್ಲೇ ಇರ್ತಿದ್ರು. ಹಿಂಗೆ ಹೇಳಿದೆ ಅವ್ರಿಗೆ, ನಾನು ಈ ಥರ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಾನು ಮತ್ತು ಹೆಂಗೆ ನಾವು ಏನಾದ್ರು ಮಾಡ್ಬೋದಾ ಕೂಡಿ. ಸೊ ಅವರು ಇಂಟ್ರೆಸ್ಟೆಡ್ ಇದ್ವಿ, ವಾಸ್ ಎಕ್ಸೈಟೆಡ್, ವೆರಿ ಪಾಸಿಟಿವ್ ಗಾಯ್. ಸೊ ಅವ್ರಂದ್ರು, ನಾ ಏನಂದೆ ಅವರಿಗೆ, ಐ ಗೇವ್ ಅ ಪ್ಲಾನ್ ದಟ್ ಓಕೆ, ಈ ಕಂಟ್ರಿ ಒಳಗೆ ಕೊರಿಯಾ ಒಳಗೆ ಇಷ್ಟು ಮಂದಿ ಇಂಪೋರ್ಟರ್ಸ್ ಅದಾರ, ಗೇವ್ ಇಮ್ ಅ ಲಿಸ್ಟ್ ಆಫ್ ಇಂಪೋರ್ಟರ್ಸ್. ಸೊ ನೀವೇನ್ ಮಾಡ್ರಿ, ನಿಮಗೆ ಯಾವಾಗ ಟೈಮ್ ಸಿಗ್ತದಲ್ಲ ಅವ್ರಿಗೆ ಹೋಗಿ ಕನೆಕ್ಟ್ ಮಾಡಿ. ಸೊ ವೀಕೆಂಡ್ಸಿಗೆ ಸ್ಯಾಟರ್ಡೆ ಸಂಡೇ ವೆನ್ ಎವರ್ ಹಿ ಹ್ಯಾಡ್ ಟೈಮ್ ಅವ್ರು ಹೋಗಲ್ಲಿ ಕನೆಕ್ಟ್ ಮಾಡ್ತಿದ್ರು. ಸೊ ಈ ಥರ ಒಂದು 10 ಮಂದಿ ಕನೆಕ್ಟ್ ಮಾಡಾದ್ಮೇಲೆ 1-2-3 ಮಂದಿ ನಮಗೆ ಇಂಟ್ರೆಸ್ಟ್ ತೋರಿಸಿದ್ರು. ವೈ, ಬಿಕಾಸ್ ಇಂಡಿಯನ್ ಮಟೀರಿಯಲ್ಸ್ ಅವರು ಪರ್ಚೇಸ್ ಮಾಡತ್ತಿದ್ರು. ಸೊ ಅವಾಗ ನಾನು ಏನು ಮಾಡಿದೆ, ಡೈರೆಕ್ಟ್ಲಿ ನಾನು ಹೋಗೋಕ್ಕಿಂತ ಮೊದಲು ಇವ್ರ ಕಡೆ ನಾನು ಗ್ರೌಂಡ್ ವರ್ಕ್ ಸ್ವಲ್ಪ ಸೆಟ್ ಮಾಡ್ಕೊಂಡಿದ್ದೆ. ಇಂಟ್ರೆಸ್ಟ್ ತೋರಿಸಿದ್ಮೇಲೆ ನಾನೇನು ಮಾಡಿದೆ, ಹೋದೆ. ಓಕೆ, ಇದು ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ 1.5 ವರ್ಷ ಆದ್ಮೇಗಿನ ಮಾತು. ಬಿಸ್ನೆಸ್ ಸ್ಟಾರ್ಟ್ ಮಾಡಿ 1.5 ವರ್ಷ ಮಟ್ಟ ಏನೂ ಇಲ್ಲ, ಬರೀ ಆ ಕಡೆ ಈ ಕಡೆ ಅಡ್ಡಾಡೋದು, ಬೇರೆದು ಏನೂ ಗೊತ್ತಾಯಿಲ್ಲ ಏನ್ ಮಾಡ್ಬೇಕಂತ ಹೇಳಿ. ಆಮೇಲೆ ಐಡಿಯಾಸ್ ಬರಕ್ ಸ್ಟಾರ್ಟ್ ಆದವು, ಹೆಂಗ್ ಮಾಡೋದು. ಸೊ ದ ಲರ್ನಿಂಗ್ ಇಯರ್ ಇಸ್ ನೆವರ್ ಗಿವ್ ಅಪ್. ಓಕೆ, ಗಿವ್ ಅಪ್ ಮಾಡಿದ್ರಿ ಅಂತ ನಿಮ್ಗೆ ಏನ್ ಸಿಗೋದೈತೆ ಅದು ಸಿಗಂಗಿಲ್ಲ. ಸೊ ಅವ್ರಿಗೆ ಹೇಳಿದ್ವಿ, ಅಲ್ಲಿ ಹೋದ್ವಿ. ಅದು ಮಜಾ, ಫಸ್ಟ್ ಆರ್ಡರ್ ಮಜಾ ಏನೈತೆ ಅಂತಂದ್ರೆ ಕಸ್ಟಮರ್ ಕಡೆ ಹೋಗಿ ಕುಂತ್ವಿ. ಓಕೆ, ಈಗ ನಾ ಯಾವುದೂ ಬಿಸ್ನೆಸ್ ಮಾಡಿಲ್ಲ ಒಂದೇ ಮಾತು. ಅದ್ರೊಳಗೆ ಸ್ಟೋನ್ಸ್ ಅಂತೂ ಇದು ಫಸ್ಟ್ ಕ್ಲೈಂಟ್ ನಂದು ಮಾತಾಡತ್ತೀವಿ. ನಾವು ಸ್ಟಡಿ ಎಲ್ಲ ಮಾಡಿದ್ದು ಗ್ರಾನೈಟ್ಸ್, ಲೈಮ್ ಸ್ಟೋನ್ ಅದ್ರ ಬಗ್ಗೆ ಮಾಡಿದ್ವಿ. ಅವ್ರು ಮಾತಾಡತ್ರು ಸ್ಯಾಂಡ್ ಸ್ಟೋನ್ ಬಗ್ಗೆ. ಸ್ಯಾಂಡ್ ಸ್ಟೋನ್ ಫ್ರಮ್ ರಾಜಸ್ಥಾನ್. ಏನ್ ಡಿಫರೆನ್ಸ್ ಅಂತಂದ್ರೆ ಮಟೀರಿಯಲ್ ಏನ್ ಪ್ರಾಪರ್ಟೀಸ್ ಐತಲ್ಲ ಅದ ಡಿಫರೆನ್ಸ್. ಸ್ಯಾಂಡ್ ಸ್ಟೋನ್ ಸ್ವಲ್ಪ ಪೋರಸ್ ಇರ್ತೈತಿ, ಲೈಮ್ ಸ್ಟೋನ್ ಸ್ವಲ್ಪ ಹಾರ್ಡ್ ಇರ್ತೈತಿ, ಗ್ರಾನೈಟ್ ಇಸ್ ಮಚ್ ಹಾರ್ಡರ್. ಓಕೆ, ಈ ತರ. ಸೊ ಮಟೀರಿಯಲ್ ಒಳಗೆ ಡಿಫರೆನ್ಸ್ ಐತಿ, ಮತ್ತೇನಿಲ್ಲ. ಸೊ ಆಮೇಲೆ ಏನಾಯ್ತು ಅಂತಂದ್ರೆ ಅವ್ರು ನಂಗೆ ಸ್ಯಾಂಡ್ ಸ್ಟೋನ್ ಬಗ್ಗೆ ಮಾತಾಡತ್ರು. ಸ್ಯಾಂಡ್ ಸ್ಟೋನ್ ಸ್ಟಡಿ ನಂಗೆ ಇದ್ದಿದ್ದಿಲ್ಲ. ಹಂಗೂ ಹಿಂಗೂ ಅದು ಇದು ಮಾತಾಡಿದ್ವಿ. ಅವ್ರಿಗೆ ಗೊತ್ತಾಯ್ತು ಇವ ಹೊಸದಾಗದ, ನಿಮ್ಗೆ ಏನೂ ಗೊತ್ತಿಲ್ಲ. ಲಿಟ್ರಲಿ ನೀವು ನಂಬಂಗಿಲ್ಲ, ಅಲ್ಲಿ ನಾನು ಮುಂದೆ ಕುಂತ್ಬಿಟ್ಟೆ. ಏನಂತ ಕುಂತೆ, ನನಗೆ ಆರ್ಡರ್ ಬೇಕು. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹೆಂಗ್ ಗೊತ್ತಲ್ಲ, ಒಂದ್ಸತಿ ಹಿಂಗ ಏನಂತಾರ, ಬೇಕಂದ್ರೆ ಬೇಕಾ, ಅವನು ಬೇಕಾದಾಗಿಲ್ಲ. ಎದಕ್ ಬಂತಂದ್ರೆ 1.5 ವರ್ಷ ತನ ನನಗೆ ಬಿಸ್ನೆಸ್ ಇಲ್ಲ. ಹಸಿವು ಇರ್ತದೆ. ಸೊ ಅದು ಹಸಿವು ಏನೇನ್ ಮಾಡಿಸ್ತೈತಲ್ಲ ನಿಮ್ ಕಡೆ, ಹಸಿವು ನೀವು ಇರ್ಬೇಕು. ಮೊದಲು ಹಂಗರಿಗೆ ಆಗ್ಬೇಕಾಗತ್ತೆ ನಾವು. ಓಕೆ, ಅವಾಗ ಇಂಥವು ಕೆಲಸ ನಿಮ್ ಕಡೆ ತಾನ ಆಗ್ತಾವು. ಓಕೆ, ನಾ ಅದ ಜಾಬ್ನಾಗ ನಾ ಇದ್ದಿದ್ದೆ ಅಂತಂದ್ರೆ ಹಂಗೆ ಕುಂದಿರ್ತಿದ್ದಿಲ್ಲ ಅಲ್ಲಿ ಹೋಗಿ. ಯಾಕಂತಂದ್ರೆ ಮನಿ ಒಳಗೆ ಪ್ರೆಷರ್ ಇತ್ತು. ಫ್ರೆಂಡ್ಸ್ ಎಲ್ಲರೂ ಕೇಳತ್ತಿದ್ರು, ಏನ್ ಮಾಡಾಕತ್ತಪ್ಪ, ಮತ್ತೆ ಯಾವಾಗ ನಿಂದು ಫಸ್ಟ್ ಕನ್ಸೈನ್ಮೆಂಟ್ ಯಾವಾಗ ಹೋಗುದು, ಎಕ್ಸ್ಪೋರ್ಟ್ ಯಾವಾಗ ಹೋಗುದು. ಯಾಕಂದ್ರೆ ನಾವು ಫುಲ್ ದಿಮಾಕ್ ಮಾಡಿ ಇದ್ರ ಮೇಲೆ ಹಾಕಿದ್ವಿ, ಫೇಸ್ಬುಕ್ ಮೇಲೆ ಅಲ್ಲಿ ಇಲ್ಲಿ ಸ್ಟೋರೀಸ್ ಹಾಕ್ತಿವಿ. ಅದು ನಮ್ಗೆ ಚಟಾನ ಆಯ್ತು ಮೊದಲಿಂದ. ಸೊ ಹಿಂಗಾಗಿ ಶೋ ಆಫ್, ಇಟ್ಸ್ ಆಲ್ ಅಬೌಟ್ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್. ಅದ್ರೊಳಗಂತೂ ನಾವು ಬಿಲೀವ್ ಮಾಡೇ ಮಾಡ್ತೀವಿ. ಆಗೋಕ್ಕಿಂತ ಮೊದಲ ನಾವು ಹಾಗೆ ಬಿಡುದು ಮಂದಿಗೆ. ಈಗಾರ ಜಾಬಿಂಗ್ ಮಾಡಾಕತ್ತಿದ್ದ, ಇದನ್ ಮಾಡಾಕತ್ತ ಅಂತ ಹೇಳತ್ತನಲ್ಲ, ಹೆಂಗ್ ಎಲ್ಲಾರು ಕಣ್ ನಮ್ಮ ಆಗಿರ್ತಾವ. ಹೊಸದೇನೋ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಹೆಂಗ್ ಇವ ಫೇಲ್ ಆಗ್ತಾನ ಹುಡುಗ ಅಂತೇಳಿ ಆ ಮಜಾ ನೋಡಕ್ ಕುಂತಿರ್ತಾರೆ ಎಲ್ಲರೂ. ಬಟ್ ಲಕಿಲಿ ನನ್ನ ಲೈಫ್ ಒಳಗೆ ಯಾರು ಎಲ್ಲರೂ ಸಪೋರ್ಟಿವ್ ಇದ್ರು. ಒಳಗಿಂದ ಗೊತ್ತಿಲ್ಲ, ಬಟ್ ಹೊರಗಂತೂ ಸಪೋರ್ಟಿವ್ ಇದ್ರು. ಫಾರ್ ಮೀ. ಸೊ ಹಿಂಗಾಗಿ ಆ ಇದ್ರೊಳಗ ಆ ಕಸ್ಟಮರ್ ಜೋಡಿ ನಾ ಕುಂತೆ, ನನಗೇನು ಗೊತ್ತಿಲ್ಲ.
2 ವರ್ಷದಿಂದ ನನ್ನ ಕಡೆ ಬಿಸ್ನೆಸ್ ಇಲ್ಲ, ಅದು ಓಪನ್ಲಿ ಹೇಳಿದೆ ನಾನು. ಓಕೆ, ಫುಲ್ ನನ್ನ ಕಣ್ಣಾಗ ನೀರು ಅಗ್ರೆಷನ್, ನೀರು ಐತಿ, ಅಗ್ರೆಷನ್ ಐತಿ. ನನ್ನ ಕಡೆ 2 ವರ್ಷದಿಂದ ಬಿಸ್ನೆಸ್ ಇಲ್ಲ, ನನಗೆ ಈಗ ಬಿಸ್ನೆಸ್ ಬೇಕು. ನಾನು ಬಿಸ್ನೆಸ್ ಇಲ್ಲಿ ಮಟ ಅವ ತಲೆ ಹಿಡ್ಕೊಂಡ್ಬಿಟ್ಟ, ಇವ ಹಿಂಗ್ಯಾಕಪ್ಪ, ಯಾಕಂದ್ರೆ ನಾವು ಟ್ರಾನ್ಸ್ಲೇಟರ್ ಇದ್ದಿದ್ವಿ. ಒಂದು ಕೊರಿಯನ್ಸಿಗೆ ಇಂಗ್ಲೀಷ್ ಬರಂಗಿಲ್ಲ, ನಮಗೆ ರಿಯಲ್ ಇಂಗ್ಲೀಷ್ ಬರ್ತೈತಿ. ಸೊ ಕೊರಿಯನ್ಸಿಗೆ ಇಂಗ್ಲೀಷ್ ಬರಂಗಿಲ್ಲ, ನಾವು ಟ್ರಾನ್ಸ್ಲೇಟರ್ ತೊಗೊಂಡೋದ್ವಿ. ನಾ ಆಕಿಗೆ ಹೇಳಕತ್ತೀನಿ, ಆಕಿ ಅವ್ನಿಗೆ ಹೇಳತ್ತಾನ, ಮೊದ್ಲ ಗ್ಯಾಪ್ ಮಿಸ್ಕಮ್ಯುನಿಕೇಶನ್ ಆಗತೈತಿ. ನಂದು ಆಕ್ಚುಲ್ ಇದು ಮುಟ್ಟಾಕತ್ತಿಲ್ಲ ಅಲ್ಲಿ ಮಟ ಇನ್ ಟರ್ಮ್ಸ್ ಆಫ್ ವರ್ಡ್ಸ್, ಪಿಚ್. ಬಟ್ ಅವ ನನ್ನ ಮಕ ನೋಡಕತ್ತಾನ, ಮಕ ಒಳಗಿಂದ ಎಲ್ಲ ಇಮೋಷನ್ಸ್ ಉಂಟ ಅವನಿಗೆ. ಇವ ಏನ್ ಪಾ ಹುಚ್ಚಾಗ್ಯಾನ, ಏನ್ ಮಾಡತ್ತಾನ ಇವನಿಗೆ ಅಂತೇಳಿ ಅವ ಆಕಿ ಕೇಳತ್ತಾನ. ಆಕಿ ನನಗೆ ಅದು ಪ್ರಾಪರ್ ಆಗಿ ಕೇಳಕ್ ಆಗತ್ತಿಲ್ಲ, ನನಗೆ ಅದು ಹೇಳಕ್ ಆಗತ್ತಿಲ್ಲ. ಇಟ್ ವಾಸ್ ಅ ಮೆಸ್. ಬಟ್ ಸ್ಟಿಲ್ ಅಲ್ಟಿಮೇಟ್ಲಿ ನಾ ಏನಂದೆ ಅವನಿಗೆ, ಲಾಸ್ಟಿಗೆ 10 ಸತ ಕೇಳಿದೆ ಅವನಿಗೆ, ಇಲ್ಲ ನಂಗೆ ಬೇಕು. ಸಣ್ಣ ಹುಡುಗರು ಏನ್ ಹಠ ಮಾಡ್ತಾರಲ್ಲ, ಕುಂತ್ ಬಿಡ್ತಾರಲ್ಲ ಅಂತ ಹೇಳ, ಹಂಗ ಕುಂತ್ ಬಿಟ್ಟೆ ನಾವು. ಅದಾದ್ಮೇಲೆ ಅವ ಏನಂದ, ನೋಡು ನಿನಗ ನೀ ಹೊಸದಾಗದಿ, ನನಗೆ ಗೊತ್ತೈತಿ. ನಾ ಅಂದೆ ಅವನಿಗೆ, ನಾ ಹೊಸದಾಗದಿ ಗೊತ್ತೈತಿಲ್ಲ, ನನಗೂ ಗೊತ್ತೈತಿ, ನಿನಗೂ ಗೊತ್ತೈತಿ, ಮುಗೋದೈತಿ. ನಾ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಲ್ಲ ಈಗ. ಸೊ ನಿಂಗೆ ಬಂದ್ ಬೆಟ್ಟಾಗತ್ತೀನಿ, ಈ ಮಟೀರಿಯಲ್ ನನ್ನ ಕಡೆ ಐತಿ, ನಾನು ನಿನಗೆ ಕೊಡ್ತೀನಿ, ಫುಲ್ ಕಾನ್ಫಿಡೆನ್ಸ್. 10 ಸತಿ ಇಲ್ಲ ಅಂತ ಕೂಡಲೇ ಲಾಸ್ಟಿಗೆ ನಾ ಏನಿಗೆ ಅವನಿಗೆ ಒಂದು ಡೈಲಾಗ್ ಹೊಡೆದೆ. ಏನ್ ಡೈಲಾಗ್? ನೋಡಪ್ಪ, ನಾನಂತೂ ನಿನ್ ಕಂಟೈನರ್ ಕಳಿಸ್ತೀನಿ, ಕಳಿಸೋದಂತೂ ಫಿಕ್ಸ್. ನಿನಗೆ ಮಟೀರಿಯಲ್ ಲೈಕ್ ಆಯ್ತು, ರೊಕ್ಕ ಕೊಡು, ಇಲ್ಲ ಕೊಡಕ್ ಹೋಗ್ಬೇಡ. ಫುಲ್ ಕಾನ್ಫಿಡೆನ್ಸ್. ಅದು ಎಲ್ಲಿಂದ ಬಂತು ಗೊತ್ತಿಲ್ಲ, ಮೇ ಬಿ ದ ರೂಟ್ ಇಸ್ ಫ್ರಸ್ಟ್ರೇಷನ್. ಓಕೆ, ಇಲ್ಲಿ ಇಷ್ಟು ವರ್ಷ ತನ ಬಿಸ್ನೆಸ್ ಆಗಿಲ್ಲ, 2 ವರ್ಷ ತನ ಬಿಸ್ನೆಸ್ ಆಗಿಲ್ಲ, ಹೆಂಗಾರ ಮಾಡಬೇಕಲ್ಲ ಈಗ. ಐ ವಿಲ್ ಹ್ಯಾವ್ ಟು ಪ್ರೂವ್ myself first, other than instead of others. ನಾವು ಸ್ವತಃ ನಾವು ಪ್ರೂವ್ ಮಾಡ್ಬೇಕಲ್ಲ, ಏನೋ ಮಾಡ್ಬೋದಪ್ಪ ನಾನು. ಇದ್ರೊಳಗ ನಾ ಡೈಲಾಗ್ ಕೊಡದೆ, ನೋಡು ವಿಚಾರ ಮಾಡ ಅಂತ ನಾವು, ಇಟ್ ಈಸ್ ನಾಟ್ ಅ ಗುಡ್ ಐಡಿಯಾ ಅಂತಂದ್ರೆ ನಾ ಅಂದೆ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತೇಳಿ ಆ ಡೈಲಾಗ್ ಹೊಡೆದು ನಾನು ಆರ್ಡರ್ ತೊಗೊಂಡು ಬಂದೆ. ಆರ್ಡರ್ಗೆ ರೊಕ್ಕ ಎಲ್ಲಿಂದ ಬರ್ತಾವು, ಆರ್ಡರ್ ತೊಗೊಂಡು ಬಂದ್ಮೇಲೆ ವಿಚಾರ ಮಾಡಕ್ ಸ್ಟಾರ್ಟ್ ಮಾಡಿದೆ. ಮಂದಿ ಏನ್ ಮಾಡ್ತಾರೆ ತಪ್ಪು, ಹೋಗೋಕ್ಕಿಂತ ಮೊದಲೇ ವಿಚಾರ ಮಾಡ್ತಾರೆ. ಸೊ ಎಲ್ಲರಿಗೂ ಒಂದು ಮೆಸೇಜ್ ಇಲ್ಲಿ ಏನೈತೆ ಅಂತಂದ್ರೆ, ಮುಂದಿನ ಸ್ಟೆಪ್ ಇಡೋಕ್ಕಿಂತ ಮೊದ್ಲು ಇದಕ್ಕೆ ರೊಕ್ಕ, ಇದಕ್ಕೆ ರೈಟ್ ಅಟ್ಮಾಸ್ಫಿಯರ್, ಇದಕ್ಕೆ ರೈಟ್ ಮಂದಿ, ರೈಟ್ ಎಲ್ಲಿಂದನೂ ಸರ್ಕಮ್ಸ್ಟಾನ್ಸಸ್, ಸಿಚುವೇಶನ್ಸ್ ಎಲ್ಲಿಂದ ಬರ್ತೈತಿ, ಹೆಂಗ್ ಬರ್ತೈತಿ ವಿಚಾರ ಮಾಡಕ್ಕೆ ಹೋಗ್ಬಿಡ್ರಿ. ಎಲ್ಲಿಂದರ ನಿಮಗೆ ಯೂನಿವರ್ಸ್ ಅರೇಂಜ್ ಮಾಡಿ ಕೊಡತೈತಿ. ದಟ್ ಈಸ್ ದ ಆ ಬಿಲೀಫ್ ನೀವು ಇಟ್ಕೋಬೇಕಾಗತ್ತೆ. ಇದು ನನಗೆ ಎಲ್ಲಿಂದ ಬಂತ ದ ಸೀಕ್ರೆಟ್ ಇಂದ. ನಾ ಒಂದೇ ಸ್ಟೆಪ್ ನೋಡ್ತಿದ್ದೆ ಮುಂದಿಂದು. ಅದು ಆರ್ಡರ್ ಕೊಟ್ಟ ಅಂತ ನಾ ರೊಕ್ಕ ಎಲ್ಲಿಂದ ತರಲಿ, ನಾ ಮೊದಲು ವಿಚಾರ ಮಾಡಿದ್ದೆ ಅಂತಂದ್ರೆ ನಾ ಅಲ್ಲಿ ಮಟ್ಟ ಅವ್ನ ಮುಂದೆ ಹೋಗಿ ಕುಂದ್ರತಿದ್ದಿಲ್ಲ. ಯಾಕಂತಂದ್ರೆ ನನ್ನ ಕಡೆ ರೊಕ್ಕನೇ ಇದ್ದಿದ್ದಿಲ್ಲ. 1.5 ಲಕ್ಷ ರೂಪಾಯಿ ಇದ್ದಿದ್ದು, 1.5 ವರ್ಷ 2 ವರ್ಷ ಖಾಲಿ ಕುಂತ್ರು 1.5 ಲಕ್ಷ ಮುಗಿಯಂಗಿಲ್ಲ. ಯಾವ ಒಬ್ಬ ಭಿಕ್ಷುಕನ್ ರೊಕ್ಕ ಅವನು ನಮ್ 2 ಲಕ್ಷ ಹಾರಿಸ್ತಾನೆ 2 ವರ್ಷ. ಬರಬರ ಬರಬರ. ಸೊ ಹಿಂಗಾಗಿ ಫಸ್ಟ್ ಆರ್ಡರ್ ನಾವು ಆ ತರ ತಗೊಂಡು ಬಂದ್ವಿ. ಸೊ ಅದು ನಿಮ್ ಸೆಕೆಂಡ್ ರಿಸ್ಕ್ ಅನ್ಬೋದಲ್ಲ? ಸೆಕೆಂಡ್ ರಿಸ್ಕ್, ಫಸ್ಟ್ ರಿಸ್ಕ್ ಇನ್ನ ದೊಡ್ಡ ರಿಸ್ಕ್ ಇದೆ. ಸರ್, ಈಗ ನೀವು 13 years ಇಂದ ಈ ಫೀಲ್ಡ್ನಾಗ ಅದರಿ. ಸೊ ಅಕಾರ್ಡಿಂಗ್ ಟು ಯು, ಯಾವ ಕಂಟ್ರಿ ಜಾಸ್ತಿ ಪ್ರಾಫಿಟೇಬಲ್ನಾಗ ಅದ, ಅವ್ರು ಯಾವ ಕಂಟ್ರಿ ಜಾಸ್ತಿ ಆಕ್ಟಿವ್ ಅದ ಈ ಕರೆಂಟ್ ಇಂಪೋರ್ಟ್ ಬಿಸ್ನೆಸ್ ಒಳಗೆ? ಓಕೆ, ಸೊ ಇವತ್ತಿನ ಸಿನಾರಿ ಒಳಗೆ ನಾವು ನೋಡಿದ್ವಿ ಅಂತಂದ್ರೆ ಯುರೋಪಿಯನ್ ರೀಜನ್ ಸ್ವಲ್ಪ ಜಾಸ್ತಿ ಮೂವ್ಮೆಂಟ್ ಐತಿ. ಬಿಕಾಸ್ ರೀಸೆಂಟ್ಲಿ ಮದರ್ ಆಫ್ ಆಲ್ ಡೀಲ್ಸ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿತ್ತು ಯುರೋಪ್ ಜೊತೆ. ಸೊ ಆ ರೀಜನ್ ಒಳಗೆ ಎಷ್ಟು ಕಂಟ್ರೀಸ್ ಬರ್ತಾವೆ ಅವರೆಲ್ಲರೂ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳತ್ತಾರ. ಅದ್ರೊಳಗೆ ಯುರೋಪ್ ಬಿಟ್ರೆ ದೆನ್ US ಇಸ್ ದೇರ್. US ವಾಸ್ ಆಲ್ವೇಸ್ ದೇರ್. ಓಕೆ, US ಅಂತೂ ರೆಗ್ಯುಲರ್ಲಿ ಇಂಪೋರ್ಟ್ ಮಾಡೇ ಮಾಡ್ತಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಅನದರ್ ಕಂಟ್ರಿ ಇದು ಹೇಳಿದ್ವಿ ಅಂತಂದ್ರೆ ನಾವು UAE, ದುಬೈ, ಸೌದಿ ಅರೇಬಿಯಾ, ಕುವೈತ್, ಒಮಾನ್, ಇವೆಲ್ಲ ರೀಜನ್ ಓಕೆ ಅದಾವ. ಬಟ್ ಎಲ್ಲದಕ್ಕಿಂತ ಜಾಸ್ತಿ ದುಬೈ ಒಳಗೆ ಹೋಗ್ತೈತಿ. ಬಿಕಾಸ್ ದುಬೈ ಇಸ್ ಅ ಹಬ್. ಓಕೆ, ಸೊ ದುಬೈದಿಂದ ಭಾಳಷ್ಟು ಬೇರೆ ಬೇರೆ ನೇಬರಿಂಗ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ನು ಆಗ್ತೈತಿ, ರೈಟ್? ಸೊ ದೀಸ್ ಆರ್ ದ ಕಂಟ್ರೀಸ್. ಆ್ಯಂಡ್ ಈಸ್ಟರ್ನ್ ಸೈಡ್ ನೀವು ನೋಡಿದ್ರಿ ಅಂತಂದ್ರೆ ಚೈನಾನು ಭಾಳಷ್ಟು ಇಂಪೋರ್ಟ್ ಮಾಡ್ತೈತಿ ನಮ್ಮ ಕಡೆಯಿಂದ, ಬಟ್ ಸ್ಪೆಸಿಫಿಕ್ ಪ್ರಾಡಕ್ಟ್ಸ್. ಆ್ಯಂಡ್ ದೆನ್ ಸಿಂಗಾಪುರ್ ಇಸ್ ದೇರ್, ಜಪಾನ್ ಇಸ್ ದೇರ್, ಬಟ್ ಇವೆಲ್ಲ ಸಣ್ಣ ಕಂಟ್ರೀಸ್ ಇದಾವೆ. ಆಸ್ಟ್ರೇಲಿಯಾ ಇಸ್ ದೇರ್. ಆಸ್ಟ್ರೇಲಿಯಾ ಒಳಗೆ ಅಷ್ಟು ಜಾಸ್ತಿ ಪಾಪ್ಯುಲೇಷನ್ ಇಲ್ಲ. ಸೊ ಕ್ವಾಂಟಿಟಿ ನಿಮ್ದೇನು ವಾಲ್ಯೂಮ್ ಏನು ಹೋಗ್ತೈತಿ ಅಷ್ಟು ಜಾಸ್ತಿ ಹೋಗಂಗಿಲ್ಲ. ಮಲೇಷಿಯಾ ಇಸ್ ದೇರ್, ವಿಯೆಟ್ನಾಮ್ ಇಸ್ ದೇರ್. ಸೊ ಇವೆಲ್ಲ ಕಂಟ್ರೀಸ್ ಏನು ವೆಲ್ ಡೆವಲಪ್ಡ್ ಕಂಟ್ರೀಸ್ ಏನು ಅದಾವು. ಸೊ ದೇ ಆರ್ ಡೂಯಿಂಗ್ ಗುಡ್ ವಿತ್ ಇನ್ ಟರ್ಮ್ಸ್ ಆಫ್ ಟ್ರೇಡ್ ವಿತ್ ಇಂಡಿಯಾ. ಸೊ ಮತ್ತು ಅಕಾರ್ಡಿಂಗ್ ಟು ಯು ನಮ್ಮ ಇಂಡಿಯಾ ಯಾವ ಸ್ಟೇಜ್ನಾಗ ಐತೆ ಸರ್ ಈಗ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ? ಇಂಪೋರ್ಟ್ ಬಿಸ್ನೆಸ್ ಒಳಗೆ ನಾವು ಹೆಂಗೈತಿ, ನಮ್ದು ಟ್ರೇಡ್ ಬ್ಯಾಲೆನ್ಸ್ ನೆಗೆಟಿವ್ ಐತಿ. ಟ್ರೇಡ್ ಬ್ಯಾಲೆನ್ಸ್ ನೆಗೆಟಿವ್ ಅಂತಂದ್ರೆ ನಾವು ಏನಂತೀವಿ, ನಾವು ಎಕ್ಸ್ಪೋರ್ಟ್ಗಿಂತ ಜಾಸ್ತಿ ಇಂಪೋರ್ಟ್ ಮಾಡಾಕ್ತೀವಿ ಸದ್ಯಕ್ಕೆ. ಓಕೆ, ವಿಚ್ ಇಸ್ ನಾಟ್ ಗುಡ್ ಫಾರ್ ಕಂಟ್ರೀಸ್ ಹೆಲ್ತ್. ಸೊ ಅಂದ್ರೆ ಹೆಂಗೆ 50-50 ರೇಷಿಯೋ ಇರ್ಬೇಕು ಸರ್? 50-50 ಅಲ್ಲ, ಆದಷ್ಟು ಎಕ್ಸ್ಪೋರ್ಟ್ ಜಾಸ್ತಿ ಇರ್ಬೇಕು. ಅಚ್ಚಾ, ಓಕೆ, 50-50 ಬೇಡ. ನಾವು ಟ್ರೇಡ್ ಬ್ಯಾಲೆನ್ಸ್ ಪಾಸಿಟಿವ್ ಇರ್ಬೇಕು. ಪಾಸಿಟಿವ್ ಇರ್ಬೇಕಂತಂದ್ರೆ ಟ್ರೇಡ್ ಬ್ಯಾಲೆನ್ಸ್
ಅಂತಂದ್ರೆ ಏನೈತಿ, ಇಂಡಿಯನ್ ಎಕ್ಸ್ಪೋರ್ಟ್ ಮೈನಸ್ ಇಂಡಿಯನ್ ಇಂಪೋರ್ಟ್, ದ್ಯಾಟ್ ಶುಡ್ ಬಿ ಪಾಸಿಟಿವ್. ಇನ್ ದ ಸೆನ್ಸ್ ಇಂಡಿಯನ್ ಎಕ್ಸ್ಪೋರ್ಟ್ ಏನೈತಿ ಅದು ಜಾಸ್ತಿ ಇರ್ತದೆ, ಅವಾಗ ಇದು ಪಾಸಿಟಿವ್ ಬರ್ತದೆ. ಓಕೆ, ಮೈನಸ್ ನೆಗೆಟಿವ್ ಅಂತಂದ್ರೆ ಇಂಪೋರ್ಟ್ ಜಾಸ್ತಿ ಮಾಡ್ಕೊಳತ್ತೀವಿ ಅಂತ ಅರ್ಥ. ಓಕೆ, ಇಂಪೋರ್ಟ್ ಯಾಕೆ ಕಡಿಮೆ ಮಾಡ್ರಿ, ಎಕ್ಸ್ಪೋರ್ಟ್ ಯಾಕೆ ಜಾಸ್ತಿ ಮಾಡ್ರಿ ಅಂತಾರ ನಮ್ಮ ಕಂಟ್ರಿ, ನಮ್ಮ ಗೌರ್ಮೆಂಟ್. ಯಾಕಂತಂದ್ರೆ ಇಂಪೋರ್ಟ್ ನೀವು ಮಾಡಿದ್ರಿ ಅಂತಂದ್ರೆ ನಿಮ್ಮ ಪೇಮೆಂಟ್ ಏನೈತಿ ಫಾರಿನ್ ಎಕ್ಸ್ಚೇಂಜ್ USD ಒಳಗೆ ಹೋಗ್ತೈತಿ. ಸೊ ಇಂಡಿಯನ್ ರುಪೀಸ್ ನೀವು USD ಒಳಗೆ ಕನ್ವರ್ಟ್ ಮಾಡಿ USD ಒಳಗೆ ಅವ್ರಿಗೆ ಕೊಡ್ಬೇಕಂತಂದ್ರೆ ನಮ್ದು ಜಾಸ್ತಿ ದುಡ್ಡಲ್ಲಿ ಖರ್ಚಾಗ. ಅದ ನೀವು ಎಕ್ಸ್ಪೋರ್ಟ್ ಮಾಡಿದ್ರಿ ಅಂತಂದ್ರೆ ಫಾರಿನ್ ಎಕ್ಸ್ಚೇಂಜ್ ನಿಮ್ಗೆ ಇಂಡಿಯಾ ಒಳಗೆ ಬರ್ತೈತಿ. ಇಂಡಿಯಾ ಒಳಗೆ ಬರ್ತೈತೆ ಅಂತಂದ್ಮೇಲೆ ನಿಮ್ದು USD ನೀವು ಇಂಡಿಯಾ ಒಳಗೆ ತೊಗೊಂಬರಾಗತ್ರಿ, ವಿಚ್ ಮೀನ್ಸ್ ಇಟ್ ಈಸ್ ಅರ್ನಿಂಗ್ ಯು ಮಚ್ ಮೋರ್ ಫಾರೆಕ್ಸ್. ಸೊ ಹೀಗಾಗಿ ಗೌರ್ಮೆಂಟ್ ಏನಂತಾರ, ಇಂಪೋರ್ಟ್ ಕಡಿಮೆ ಮಾಡ್ರಿ, ಎಕ್ಸ್ಪೋರ್ಟ್ ಮಾಡ್ರಿ. ದಟ್ ಈಸ್ ವೈ ದಿಸ್ ಮೇಕ್ ಇನ್ ಇಂಡಿಯಾ ಡ್ರೈವ್. ಆದಷ್ಟು ಜಾಸ್ತಿ ಇಂಡಿಯಾ ಒಳಗೆ ಮ್ಯಾನುಫ್ಯಾಕ್ಚರ್ ಮಾಡ್ರಿ, ಇಂಡಿಯಾ ಒಳಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ರಿ. ಇವೆಲ್ಲನೂ ಡೀಟೇಲ್ ಯಾಕೆ ಪುಷ್ ಮಾಡ್ತಾರೆ ಗೌರ್ಮೆಂಟ್ದವ್ರು, ಇದ್ರ ಸಲುವಾಗಿ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ, GDP ಗ್ರೋತ್ ಆಗುತ್ತೆ ನಮ್ಮ ಕಂಟ್ರಿದು. ಓಕೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗೆ ಇನ್ಫ್ಲೂಯೆನ್ಸ್ ಏನಿದೆ ನಮ್ಮ ಕಂಟ್ರಿದು ವೇಟೇಜ್ ಅದೂ ಜಾಸ್ತಿ ಆಗ್ತೈತಿ. ಸೊ ಇವತ್ತಿನ ಡೇಟ್ ಒಳಗೆ ನೀವು ನೋಡ್ಬೋದು, ಆಸ್ ಎಕ್ಸ್ಪೋರ್ಟ್ಸ್ ಇಸ್ ಗ್ರೋಯಿಂಗ್, ಅವರ್ ಕಂಟ್ರಿ ಇಸ್ ಹೋಲ್ಡಿಂಗ್ ಅ ಗುಡ್ ವೇಟೇಜ್ ಇನ್ ಆಲ್ ದ ಕಂಟ್ರೀಸ್. ನಮ್ಮ ಮೋದಿ ಸಾಹೇಬ್ ಎಲ್ಲಿ ಹೋಗಿ ಏನು ಹೇಳ್ತಾರೆ ಅದು ಕೆಲಸ ಆಗಬೇಕು. ಆಲ್ ದಿಸ್ ಥಿಂಗ್ಸ್ ಹ್ಯಾಪನ್ ಬಿಕಾಸ್ ಆಫ್ ದ ಡಾಮಿನೆನ್ಸ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಎಕ್ಸ್ಪೋರ್ಟರ್ಸ್ ಅಂತಂದ್ರೆ ನಾವು ಅಂತೀವಿ ಯೂಶ್ವಲಿ ವಿ ಆರ್ ಲೈಕ್ ಸೆಕೆಂಡ್ ಲೈನ್ ಸೋಲ್ಜರ್ಸ್. ಫಸ್ಟ್ ಲೈನ್ ಸೋಲ್ಜರ್ಸ್ ಆರ್ ಲೈಕ್ ಆರ್ಮಿ, ನೇವಿ, ಆಮೇಲೆ ಏರ್ಫೋರ್ಸ್. ಇವರಂತರೂ ಬಾರ್ಡರ್ಸ್ ಮೇಲೆ ನಿಮಗೆ ಇದು ಮಾಡಕ್ ಸೇಫ್ ಗಾರ್ಡಿಗೆ ಇರ್ತಾರೆ. ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಕಂಟ್ರಿ. ಅದಾದ್ಮೇಲೆ ಡಾಕ್ಟರ್ಸ್ ಅಂತ ಅಂತಾರ, ಡಾಕ್ಟರ್ಸ್ ಫಾರ್ ಹೆಲ್ತ್, ಫಾರ್ ಸಿಟಿಸನ್ಸ್ ಹೆಲ್ತ್ ಆರ್ ಎನಿಥಿಂಗ್. ಬಟ್ ಕಂಟ್ರಿ ಹೆಲ್ತ್ ಯಾರು ನೋಡ್ತಾರ, ಎಕ್ಸ್ಪೋರ್ಟರ್ಸ್. ಓಕೆ, ಯಾಕಂತಂದ್ರೆ ದುಡ್ಡು ನಾವು ತೊಗೊಂಡ್ಬರ್ತೀವಿ ಬೇರೆ ಕಂಟ್ರೀಸ್ ಇಂದ, ಫಾರೆಕ್ಸ್ ನಾವು ತೊಗೊಂಬಂದ ಮೇಲೆ ನಮಗೆ ಖರ್ಚು ಮಾಡಕ್ಕೆ ಇನ್ನೂ ಜಾಸ್ತಿ ಸಿಗ್ತೈತೆ. ಸೊ ಯಾವ್ದು ಒಂದು ಕಂಟ್ರಿ ಈಗ ಫುಲ್ ಡಾಮಿನೇಟ್ ಮಾಡುತ್ತೆ ಸರ್ ಮಾರ್ಕೆಟ್ನ ಇಂಪೋರ್ಟ್ ಒಳಗೆ? ಇಂಪೋರ್ಟ್ ಒಳಗೆ ಅಂತಂದ್ರೆ ಎಕ್ಸ್ಪೋರ್ಟ್ ಒಳಗೆ ಹೇಳತ್ತೀನಿ ನಾನು. ಎಕ್ಸ್ಪೋರ್ಟ್ ಒಳಗೆ ಇಂಪೋರ್ಟಿಗೆ ನಾವು ಜಾಸ್ತಿ ಯಾರು ಮಹತ್ವ ಕೊಡೋದಿಲ್ಲ. ನೆಸೆಸಿಟಿ ಐತಂತ ತಗೋತಾರ, ಇಲ್ಲ ನಾವು ಸಿಗಾಕತ್ತಿಲ್ಲಪ್ಪ ಅಂತ ಹೇಳಿ ತಗೋತೀವಿ. ಚೈನಾದಿಂದ ನಾವು ಯಾಕೆ ತಗೋತೀವಿ, ಒಂದು ಸಸ್ತಾ ಐತೆ ಅಂತ ತಗೋತೀವಿ. ಚೈನಾದಿಂದ ನಾವು ಯಾಕೆ ತಗೋತೀವಿ, ಈಸಿ ಟು ಕಮ್ಯೂಟ್, ಟ್ರಾನ್ಸಿಟ್ ಟೈಮ್ ಕಡಿಮೆ ಐತಿ. ಮೇನ್ ರೀಸನ್ ಅಂತ ಸಸ್ತಾ ಐತಿ. ಓಕೆ, ಅದ್ರ ಸಲುವಾಗಿ ನಾವು ಚೈನಾದಿಂದ ತಗೋತೀವಿ. ಅದ ಇಂಡಿಯಾ ಒಳಗೆ ಡಿಸ್ಪೋಸಬಲ್ ಇನ್ಕಮ್ ಜಾಸ್ತಿ ಇತ್ತು, ಸ್ಪೆಂಡಿಂಗ್ ಕೆಪಾಸಿಟಿ ನಮ್ಗೆ ಜಾಸ್ತಿ ಇತ್ತು ಅಂತಂದ್ರೆ ನಾವು ಚೈನಾದಿಂದ ಯಾರೂ ತಗೊಳ್ಳೋದಿಲ್ಲ. ಓಕೆ, ನೀವು ಆಲ್ವೇಸ್ ಲೈಕ್ ಜರ್ಮನ್ ಆರ್ ಮೇ ಬಿ ಕಾರ್ಸ್ ನೋಡ್ರಿ, ಕಾರ್ಸ್ ಜರ್ಮನ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ, US ಪ್ರಿಫರ್ ಮಾಡ್ತಾರೆ, ಜಾಪನೀಸ್ ಪ್ರಿಫರ್ ಮಾಡ್ತಾರೆ ಆ ಥರ. ಸೊ ಸಪೋಸ್ ಯಾರಾದರೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಸೊ ಸ್ಟಾರ್ಟಿಂಗಿಂದ ಎಂಡ್ ಮಟ್ಟ ಏನು ಪ್ರೊಸೆಸ್ ಸರ್ ಅದು? ಸೊ ಸ್ಟಾರ್ಟಿಂಗಿಂದ ಎಂಡ್ ಮಟ್ಟ ಈ ಥರ ಪ್ರೊಸೆಸ್ ನಾವು ವರ್ಬಲಿ ನಿಮಗೆ ಹೇಳಿದ್ವಿ ಅಂತಂದ್ರೆ ಅದು ಎಷ್ಟು ಗೊತ್ತಾಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾನು ನಿಮಗೊಂದು ಓವರ್ವ್ಯೂ ಕೊಡ್ತೀನಿ. ಫಸ್ಟ್ ವಿ ವಿಲ್ ಟಾಕ್ ಅಬೌಟ್ ಇಂಪೋರ್ಟ್ಸ್. ಓಕೆ, ವೈ? ಬಿಕಾಸ್ ಇಟ್ ಶಾರ್ಟ್. ಇಂಪೋರ್ಟ್ ಒಳಗೆ ಹೆಂಗೈತಿ, ಇಂಪೋರ್ಟ್ ಒಳಗೆ ಜಾಸ್ತಿ ಕೆಲಸ ಇರಂಗಿಲ್ಲ. ಯಾಕಂತಂದ್ರೆ ಒಂದ್ ಸತಿ ನೀವು ಇಂಡಿಯನ್ ಬಾರ್ಡರ್ಸ್ ಒಳಗೆ ಅದು ಬಂತಂದ್ರೆ ಡೊಮೆಸ್ಟಿಕ್ ಬಿಸ್ನೆಸ್, ಅದು ಲೋಕಲ್ ಬಿಸ್ನೆಸ್ ಅಲ್ಲ. ಯಾಕಂದ್ರೆ ನೀವು ಆ ಕಂಟ್ರಿದಿಂದ ಈ ಕಂಟ್ರಿ ಒಳಗೆ ತಗೊಂಡ್ಬಂದ್ರಿ, ನಿಮ್ಮ ಅಂಗಡಿ ಒಳಗೆ, ನಿಮ್ಮ ಗೋಡೌನ್ ಒಳಗೆ, ನಿಮ್ಮ ವೇರ್ ಹೌಸ್ ಒಳಗೆ ತಂದು ನೀವು ಮಟೀರಿಯಲ್ ಇಟ್ರಿ ಅಂತಂದ್ರೆ ಇದು ಯಾರು ಮಾರ್ತೀರಿ ಅದೆಲ್ಲ, ಯಾರಿಗೆ ಮಾರ್ತೀರಿ ಅದೆಲ್ಲ ಡೊಮೆಸ್ಟಿಕ್ ಬಿಸ್ನೆಸ್. ಸೊ ಇದ್ರೊಳಗೆ ನೀವು ಕಸ್ಟಮರ್ಸ್ ಫೈಂಡ್ ಔಟ್ ಮಾಡೋದು, ಬೇರೆ ಬೇರೆ ಸ್ಟ್ರಾಟಜೀಸ್ ಯೂಸ್ ಮಾಡೋದು, ಅದು ಇದು ಏನೂ ಇರಂಗಿಲ್ಲ. ವಾಕಿನ್ ಕಸ್ಟಮರ್ಸ್ನು ಬರ್ತಾರೆ ನಿಮ್ಮ ಅಂಗಡಿ ಇತ್ತಂದ್ರೆ. ಅದೇ ಎಕ್ಸ್ಪೋರ್ಟ್ ಒಳಗೆ ಚಾಲೆಂಜ್ ಇರ್ತೈತಿ. ಯು ನೀಡ್ ಟು ಫೈಂಡ್ ಬಯರ್ಸ್. ಸ್ಟ್ರಾಟಜೀಸ್ ಬೇರೆ ಇರ್ತಾವೆ, ಬೇರೆ ಎಲ್ಲ ಕಂಟ್ರೀಸ್ದವ್ರ ಜೋಡಿ ನೀವು ಡೀಲ್ ಮಾಡ್ತಿರ್ತೀರಿ. ಕಲ್ಚರ್ ಬೇರೆ ಇರ್ತೈತಿ, ಟ್ರೆಡಿಷನ್ ಬೇರೆ ಇರ್ತೈತಿ, ಅಲ್ಲಿ ನಾರ್ಮ್ಸ್ ಬೇರೆ ಇರ್ತಾವೆ, ರೆಗ್ಯುಲೇಷನ್ಸ್ ಬೇರೆ ಇರ್ತಾವೆ. ಸೋ ಮೆನಿ ಥಿಂಗ್ಸ್ ಇನ್ ಎಕ್ಸ್ಪೋರ್ಟ್ಸ್. ಸೊ ಅದ್ರೊಳಗೆ ಕಲಿಯುವಂಥದ್ದು ಭಾಳ ಐತೆ ಎಕ್ಸ್ಪೋರ್ಟ್ಸ್ ಒಳಗೆ. ಇಂಪೋರ್ಟ್ಸ್ ಒಳಗೆ ಕಲಿಯುವಂಥದ್ದು ಜಾಸ್ತಿ ಇಲ್ಲ, ಯಾಕಂದ್ರೆ ಯು ಆರ್ ಡೀಲಿಂಗ್ ವಿತ್ ಅವರ್ ಓನ್ ಕಂಟ್ರಿ, ಅವರ್ ಓನ್ ಪೀಪಲ್, ರೈಟ್? ಸೊ ಇಂಪೋರ್ಟ್ ಮಾಡ್ಬೇಕಂತಂದ್ರೆ ಬೇಸಿಕ್ ಸ್ಟೆಪ್ಸ್. ಫಸ್ಟ್ ಥಿಂಗ್ ಇಸ್ ನೀವೇನು ಇಂಪೋರ್ಟ್ ಮಾಡ್ಕೋಬೇಕನ್ನಾಗ್ತೀರಿ ಅದು ನಿಮ್ಗೆ ಗೊತ್ತಿರ್ಬೇಕು. ಓಕೆ, ಅದು ಹೆಂಗೆ ಗೊತ್ತಾಗುತ್ತೆ? ಈಗ ನಾ ಯೂಶ್ವಲಿ ಇಂಪೋರ್ಟ್ ಬಿಸ್ನೆಸ್ ಒಳಗೆ ಯಾರಿಗೆ ಬಾ ಅಂತೀನಿ, ಎಕ್ಸಿಸ್ಟಿಂಗ್ ನೀವು ಮಾರ್ಕೆಟ್ ಒಳಗೆ ಡೊಮೆಸ್ಟಿಕ್ ಬಿಸ್ನೆಸ್ ಒಳಗೆ ನೀವು ಇದ್ರಿ ಅಂತಂದ್ರೆ ನೀವು ಯಾವ ಪ್ರಾಡಕ್ಟ್ ಮಾಡಕತ್ತೀರಿ, ನಿಮ್ದು ಆಲ್ರೆಡಿ ಎಕ್ಸಿಸ್ಟಿಂಗ್ ಕ್ಲೈಂಟ್ ಬೇಸ್ ಏನೈತಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಫಾರ್ ಎನ್ ಎಕ್ಸಾಂಪಲ್, ಯಾರ್ದೋ ಒಂದು ಮೊಬೈಲ್ ಶಾಪ್ ಐತಿ ಅಂತ, ಮೊಬೈಲ್ ಶಾಪ್ ಐತಿ, ಮೊಬೈಲ್ ಕವರ್ಸ್ ಇರ್ತಾವೆ, ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇರ್ತಾವೆ, ಡೇಟಾ ಕೇಬಲ್ಸ್, ವೈರ್ಸ್, ಅವು ಇವು, ಇಯರ್ಫೋನ್ಸ್, ಅದು ಇದು, ಮೈಕ್ಸ್, ಇವೆಲ್ಲ ಆಲ್ ದೋಸ್ ಥಿಂಗ್ಸ್ ಚೈನಾದಿಂದ ನೀವು ಇಂಪೋರ್ಟ್ ಮಾಡ್ಕೊಂಡು ನಿಮ್ದು ಎಕ್ಸಿಸ್ಟಿಂಗ್ ಕ್ಲೈಂಟ್ ಬೇಸಿಗೆ ನೀವು ಸಪ್ಲೈ ಮಾಡ್ಬೋದು. ಅಂಥವ್ರಿಗೆ ನಾವು ಇಂಪೋರ್ಟ್ ಒಳಗೆ ಬರ್ರಿ ಅಂತೀವಿ. ಮಂದಿ ಏನು ಮಾಡ್ತಾರೆ, ಇಂಥ ಶಾಪ್ಸ್ ಒಳಗೆ ಹೋಗ್ತಾರೆ, ಇದು ಎಲ್ಲಿಂದ ಬರೋದೈತಿ, ಚೈನಾದಿಂದ ಬರೋದು, ಅದೇ ಎಲ್ಲಿಂದ ಬರೋದು, ಎಲ್ಲನೂ ಚೈನಾದಿಂದ ಬರೋದಿಲ್ಲ, ನಾನು ಚೈನಾದಿಂದ ಏನಾದ್ರು ತರ್ತೀನಿ ಅಂತ ಹೇಳಿ ಹೇಳಕ್ಕೆ ನೋಡ್ತಾರೆ. ಯು ಕೆನಾಟ್ ಸ್ಟಾರ್ಟ್ ಸ್ಮಾಲ್ ಫ್ರಮ್ ಚೈನಾ. ಯಾಕಂತಂದ್ರೆ ಕಾಸ್ಟಿಂಗ್ ಏನೈತಲ್ಲ ನಿಮ್ದು, ಅದು ಅಲ್ಲಿಂದ ಇಲ್ಲಿ ತರಿಸೋದು
ನಿಮಗೆ MOQ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಏನೈತಲ್ಲ ಅದು ಹ್ಯೂಜ್ ಇತ್ತಂತಂದ್ರೆ ನಿಮ್ಗೆ ಆ ಪ್ರೈಸ್ ಒಳಗೆ ಇಲ್ಲಿ ತರ್ಬೋದು. ದೊಡ್ಡ ದೊಡ್ಡ ಇಂಪೋರ್ಟರ್ಸ್ ಏನು ಮಾಡಕತ್ತಾರ ಇವತ್ತಿನ ಡೇಟ್ ಒಳಗೆ ಇಲ್ಲಿ ಮುಂಬೈ ಬೆಂಗಳೂರು ಒಳಗೂ ಚೆನ್ನೈ ಒಳಗೆ ಕಂಟೈನರ್ಸ್ ಟು ಕಂಟೈನರ್ಸ್ ಲಾಟ್ ತೊಗೊಂಡ್ಬರ್ತಾರೆ. ಅವ್ರಿಗೆ ಪ್ರೈಸ್ ಬೇರೆದೇ ಬೀಳ್ತೈತಿ. ಅವ್ರು ಇಲ್ಲಿ ಬಂದು ಮಾರ್ಕೆಟ್ ಒಳಗೆ ಸಪ್ಲೈ ಮಾಡ್ತಾರೆ ಇಂಥ ಶಾಪ್ಸಿಗೆ. ಈಗ ಒಬ್ಬ ನಾರ್ಮಲ್ ಶಾಪ್ದಾಗ ಹೋಗಿ ನಾ ಇಂಪೋರ್ಟ್ ಮಾಡ್ತೀನಿ ಅಂತ ಚೈನಾಗ ಹೋದ್ರೆ ಅವ ಇಷ್ಟೋ ಒಂದು ಕಂಟೈನರ್ಸ್ ತೊಗೋಬೋದಾ ತನ್ನ ಶಾಪ್ಸ್ ಮುಂದೆ ತೊಗೊಳಕ್ ಆಗೋದಿಲ್ಲ. ಓಕೆ, ಯಾಕೆ ಅಷ್ಟು ಅವ ಲಿಕ್ವಿಡೇಟ್ ಮಾಡೋಕ್ಕೂ ಆಗೋದಿಲ್ಲ. ಅವ್ನ ಮಾರ್ಕೆಟ್ ಬೇಸ್ ಕಡಿಮೆ ಐತಿ. ಇಂಪೋರ್ಟರ್ಸ್ ಯಾರು ತರ್ತಿರ್ತಾರ ಇಂಥ 100 ಶಾಪ್ಸಿಗೆ ಅವ್ರು ಕೊಡ್ತಿರ್ತಾರೆ. ಅದಕ್ಕೆ ಅವ್ರು ದೊಡ್ಡ ಕ್ವಾಂಟಿಟಿ ಒಳಗೆ ತರಬಹುದು. ಇವರು ಒಂದೇ ಶಾಪಿಂದ ಇಟ್ಕೊಂಡು ಮಾರೋರು ಇಲ್ಲ ಅಂತಂದ್ರೆ ನಿಮ್ಗೆ ಇಂಪೋರ್ಟರ್ ಆಗಬೇಕಾಗುತ್ತೆ. ಇಂಪೋರ್ಟರ್ ಆಗ್ಬೇಕಂತ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಬೇಕು, ವಾಲ್ಯೂಮ್ ಇನ್ಕ್ರೀಸ್ ಮಾಡ್ಬೇಕು, ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಬೇಕು. ಸೊ ಇಂಪೋರ್ಟ್ ಮಾಡ್ಬೇಕಂತ ನೀವು ಸಣ್ಣ ಕ್ವಾಂಟಿಟಿ ಒಳಗೆ ಇಂಪೋರ್ಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್. ಮಿನಿಮಮ್ ನಿಮ್ಮ ಒಂದು 10-20 ಲಕ್ಷ ಅಂತ ನೀವು ಇಟ್ಕೊಂಡು ಹೋದ್ರಿ ಅಂತಂದ್ರೆ ಭಾಳ ಚಲೋ. ಇಲ್ಲ ಅಂತಂದ್ರೆ ಕಾಮರ್ಸ್ ಬಿಸ್ನೆಸ್ ಡ್ರಾಪ್ ಶಿಪ್ಪಿಂಗ್ ಒಳಗೆ ಬರ್ರಿ. ಸೊ ಅದ್ರೊಳಗೆ ಏನೈತಿ, ನೀವು ಆ್ಯಡ್ ರನ್ ಮಾಡ್ರಿ ಇನ್ಸ್ಟಾಗ್ರಾಮ್ ಮೇಲೆ, ಫೇಸ್ಬುಕ್ ಮೇಲೆ, ಯೂಟ್ಯೂಬ್ ಮೇಲೆ. ಆಮೇಲೆ ಅಲ್ಲಿ ನೀವು ಪ್ರಾಡಕ್ಟ್ಸನ್ನು ಮಾರ್ಬೋದು. ಓಕೆ, ಅದನ್ನು ನೀವು ಸಣ್ಣ ಸಣ್ಣ ಕ್ವಾಂಟಿಟೀಸ್ ಒಳಗೆ ಅದನ್ನು ತೊಗೊಂಬಂದು ಮಾರ್ಬೋದು. ದಟ್ ಈಸ್ ಓಕೆ. ಅಮೆಝಾನ್ ಮೇಲೆ ಲಿಸ್ಟಿಂಗ್ ಮಾಡಿ, ಫ್ಲಿಪ್ಕಾರ್ಟಲ್ಲಿ, ಅಮೆಝಾನ್ ವರ್ಲ್ಡ್ ವೈಡ್ನು ಮಾಡ್ಬೋದು. ಈಗ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಫಸ್ಟ್ ಥಿಂಗ್ ಈಸ್ ನಿಮಗಿಲ್ಲೇ ಅಗೇನ್ ಏನು ಪ್ರಾಡಕ್ಟ್ ಐತಿ, ಪ್ರಾಡಕ್ಟ್ಲಿಂದನೇ ಎಲ್ಲ ಸ್ಟಾರ್ಟ್ ಆಗೋದು. ಪ್ರಾಡಕ್ಟ್ ಗೊತ್ತಿಲ್ಲ ನಿಮ್ಮ ಮುಂದಿನ ಎಲ್ಲನೂ ಗಾಡಿ ಒಳಗೆ ಅದೇನೂ ಡಿಸಿಷನ್ ತೊಗೊಳಕ್ಕೆ ಆಗಂಗಿಲ್ಲ. ಬಿಕಾಸ್ ಪ್ರಾಡಕ್ಟ್ ಅರೌಂಡ್ನ ನೀವು ಎಲ್ಲನೂ ಡಿಸಿಷನ್ಸ್ ಆಗ್ತಾವೆ ನಾಳೆ. ವೈ? ಫಸ್ಟ್ ಥಿಂಗ್ ಈಸ್ ನೀವು ಪ್ರಾಡಕ್ಟ್ ಏನು ಸೆಲೆಕ್ಟ್ ಮಾಡೋರಿದ್ದೀರಿ ದ್ಯಾಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೇಸ್ಡ್ ಆನ್ ಯುವರ್ ಕ್ಯಾಪಿಟಲ್. ನಿಮ್ಮ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ರೊಕ್ಕ ಎಷ್ಟು ಐತಿ. ಭಾಳ ಮಂದಿ ತಪ್ಪು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿದ್ದು ಮಾತು ಕೇಳ್ತಾರೆ. ಇನ್ಸ್ಟಾಗ್ರಾಮ್ ಮೇಲೆ ರೀಲ್ಸ್ ಬರ್ತಿರ್ತಾವೆ ಇವತ್ತಿನ ಡೇಟ್ ಒಳಗೆ. ನಾವು ರೀಲ್ಸ್ ಮಾಡ್ತೀವಿ, ಆದರೆ ವಿ ಟ್ರೈ ಟು ಬಿ ಟ್ರಾನ್ಸ್ಪರೆಂಟ್. ಏನೈತಿ ಅದನ್ನ ಹೇಳ್ತೀವಿ ನಾವು. ಭಾಳಷ್ಟು ಮಂದಿ ಏನು ಮಾಡ್ತಾರೆ, ಇದ್ರೊಳಗೆ ಭಾಳ ದುಡ್ಡು ಐತಿ, ಕೌಡಂಗ್ ಮಾಡ್ರಿ, ಕೌಡಂಗ್ ನೋಡು ಭಾಳ ಹೈಪ್ನಾಗ ಬಂದಿತ್ತು. ಅದ್ರಿಗಿಂತ ಮೊದಲು ಯಾವುದಿತ್ತು, ಮಖಾನ ಹೈಪ್ ಒಳಗೆ ಬಂದಿತ್ತು. ಮಂದಿ ಏನು ಮಾಡ್ತಾರ, ನಾವು ದುಡ್ಡು ಗಳಿಸ್ಬೋದಿಲ್ಲ ನಡ್ರಿ ಅಂಥೇಳಿ ಟ್ರೈ ಮಾಡ್ತಾರೆ. ಹಂಗೆ ನೀವು ಮಾರ್ಕೆಟ್ ಒಳಗೆ ಬಿದ್ದ ನೀವು ಒಂಥರ ರೈಸ್ ಎಕ್ಸ್ಪೋರ್ಟ್ ಮಾಡಿರಿ. ಭಾಳಷ್ಟು ಮಂದಿ ರೈಸ್ ನೋ ಡೌಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಹೈ ವಾಲ್ಯೂಮ್ ಒಳಗೆ ಹೋಗುವಂಥ ಕಮೋಡಿಟಿ. ಬಟ್ ನಮ್ಮ ಕಡೆ ಎಷ್ಟು ಐತಿ ರೈಸ್ ಒಳಗೆ ಇನ್ವೆಸ್ಟ್ ಮಾಡೋಕ್ಕೆ, ಇದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಐತಿಲ್ಲ. 5 lakh rupees ಇರ್ತೈತೆ ಒಬ್ಬ ಕಡೆ. ಅವ ರೈಸ್ ಮಾಡ್ತೀನಿ ಅಂತ ಹೋದ ಅಂತಂದ್ರೆ ಇಟ್ ವಿಲ್ ಬಿ ಅ ಫೇಲ್. ಯಾಕಂತಂದ್ರೆ ರೈಸ್ ಒಳಗೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿರೋದು 20 ಲಕ್ಷ ರೂಪಾಯಿ. 20 ಲಕ್ಷ ರೂಪಾಯಿ ಒಂದು ಕಡೆ ಇಲ್ಲ. ಅವ ಅಂದರೂ ಬಿಸ್ನೆಸ್ನಾಗ ಹೋದ, ಏನಪ್ಪ ಇಲ್ಲ ನಮ್ಮ ನೀ ದುಡ್ಡು ಅರೇಂಜ್ ಮಾಡ್ತೀನಿ, ನಾನು ಬ್ಯಾಂಕ್ ಕಡೆಯಿಂದ ತೊಗೋತೀನಿ, ಅಥವಾ ನಂಗೆ ಲೋಕಲ್ ಇನ್ವೆಸ್ಟರ್ಸ್ ಕಡೆ ತೊಗೋತೀನಿ, ಅಥವಾ ಮತ್ತೆ ಯಾರ ಕಡೆ ತೊಗೋತೀನಿ, ಇಂಟ್ರೆಸ್ಟ್ ಮೇಲೆ ತೊಗೋತೀನಿ, ಬಡ್ಡಿ ಮೇಲೆ ತೊಗೋತೀನಿ, ಏನೋ ಮಾಡ್ತೀನಿ, ನಾನು ಮಾಡ್ತೀನಿ ಅಂತೇಳಿ ಹೋಗ್ತಾರೆ. ಹೋದ್ಮೇಲೆ 15 ಲಕ್ಷ ರೂಪಾಯಿ ಅವ ಹೊರಗಿಂದ ತೊಗೋಬೇಕು. ಅವರಿಗೂ ಏನಾರ ಒಂದು ಇಂಟ್ರೆಸ್ಟ್ ಕೊಡಲೇಬೇಕಲ್ಲ. ಬ್ಯಾಂಕ್ ಕಡೆ ತೊಗೋ ಮತ್ತೆ ಯಾರ ಕಡೆ ತೊಗೋಲಿ, ಇಂಟ್ರೆಸ್ಟ್ ಅಂತೂ ಕೊಡಬೇಕು. ಸೊ 5 lakhs ತಂದು 15 ಲಕ್ಷ ಹೊರಗಿಂದ 20 ಲಕ್ಷ ರೂಪಾಯಿ ಆಯಿತು. 20 ಲಕ್ಷ ರೂಪಾಯಿ ಒಳಗೆ ನೀವು ಒಂದು ರೈಸ್ ಕಂಟೈನರ್ ಮೂವ್ಮೆಂಟ್ ಮಾಡಿ ನಿಮಗೆ ಪ್ರಾಫಿಟ್ ಎಷ್ಟು ಆಗ್ತೈತೆ ಅಂತ ಅನಿಸ್ತೈತಿ, ಗೆಸ್ ಮಾಡಿರಿ. 20 to 30%. ಇನ್ನೂ ಕಡಿಮೆ. ಹೌದಾ? ಸೊ ಪ್ರಾಫಿಟ್ ನಿಮಗೆ ರೈಸ್ ಕಂಟೈನರ್ ಒಳಗೆ 5%. 5% ಸಲುವಾಗಿ ನೀವು 5 ಲಕ್ಷ ರೂಪಾಯಿ ಪ್ಲಸ್ ಹೊರಗಿನ ಮಾರ್ಕೆಟ್ ಒಳಗಿಂದ 15 ಲಕ್ಷ ರೂಪಾಯಿ ತೊಗೊಂಬಂದು ನೀವು ಹಾಕಿ 20 ಲಕ್ಷ ರೂಪಾಯಿ ಹಾಕಿ ನೀವು 5% ಸಂಬಂಧ ನೀವು ಇಷ್ಟು ಮೈನತ್ ಮಾಡೋರಿದ್ರಿ. ದಟ್ಸ್ ನಾಟ್ ಅ ಫೀಸಿಬಲ್ ಥಿಂಗ್. ಇದು ಮಂದಿಗೆ ಯಾವಾಗ ಗೊತ್ತಾಗ್ತೈತಿ, ಮಾರ್ಕೆಟ್ ಒಳಗೆ ಬಂದಮೇಲೆ, ಕೆಲಸ ಸ್ಟಾರ್ಟ್ ಮಾಡಾದ್ಮೇಲೆ, ಅದು ಇದು ಎಲ್ಲಾನು ಪ್ರೊಸೀಡ್ ಆದಮೇಲೆ, ಎಲ್ಲ ಮಿಲ್ ಓನರ್ಸಿಗೆ ಪರಿಚಯ ಮಾಡ್ಕೊಂಡು ಅಲ್ಲಿನೂ ಆಲ್ರೆಡಿ ಒಂದು 50,000 ಹುಟ್ಟಿರ್ತಾರೆ. ಯಾಕೆ ನೆಟ್ವರ್ಕಿಂಗ್ ಮಾಡ್ಬೇಕಲ್ಲ, ಟ್ರಾವೆಲ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದೆಲ್ಲ ಆದ್ಮೇಲೆ ಗೊತ್ತಾಗುತ್ತೆ ಅವರಿಗೆ, ಓಕೆ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಅದಕ್ಕೆ ಕೋಚಸ್ ಬೇಕಂತಾರೆ ನಾವು. ಕೋಚಸ್ ಟ್ರೈನರ್ಸ್ ಎದಕ್ಕೆ ಬೇಕಂತಾರೆ ಮಾರ್ಕೆಟ್ನಾಗ, ಏನ್ ಮಾಡ್ಬೇಕು ಏನಿಲ್ಲ ಹೇಳಕ್ಕಾಗಲ್ಲ ನೀವು. ಸೊ ರೈಟ್ ಪ್ರಾಡಕ್ಟ್ ಚೂಸ್ ಮಾಡಕ್ಕೆ, ಪ್ರಾಡಕ್ಟ್ ಸೆಲೆಕ್ಷನ್ಗೆ ರೈಟ್ ಪ್ರಾಡಕ್ಟ್ ಏನು ಚೂಸ್ ಮಾಡ್ಬೇಕು ನೀವು, ರೈಟ್ ನಿಮ್ಮ ಪಾತ್ ಏನಿರ್ಬೇಕು, ನೆಕ್ಸ್ಟ್ ಏನಿರ್ಬೇಕು, ನೀವು ಇದಾದ್ಮೇಲೆ ಏನ್ ಮಾಡ್ಬೇಕಪ್ಪ. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ದೇರ್. ಸೊ ಫಸ್ಟ್ ಥಿಂಗ್ ಇಸ್ ಪ್ರಾಡಕ್ಟ್ ಆಯ್ತು. ಪ್ರಾಡಕ್ಟ್ ಆದ್ಮೇಲೆ ಅದ್ರದ್ದು ಒರಿಜಿನ್ ಎಲ್ಲ ಐತಿ, ಒರಿಜಿನ್ ಫೈಂಡ್ ಔಟ್ ಮಾಡ್ಬೇಕು. ಒರಿಜಿನ್ ಫೈಂಡ್ ಔಟ್ ಆದ್ಮೇಲೆ ಮಲ್ಟಿಪಲ್ ಒರಿಜಿನ್ಸ್ ಇರ್ತಾವೆ ಪ್ರತಿಯೊಂದು ಪ್ರಾಡಕ್ಟಿಗೆ. ಈಗ ರೈಸ್ ನಾವು ಹೇಳಿದ್ವಿ, ರೈಸ್ ಇಸ್ ಆಲ್ಸೋ ದೇರ್ ಇನ್ ಗಂಗಾವತಿ, ರಾಯಚೂರ್, ಓಕೆ, ಕಾರಟ್ಗಿ, and then it's also there in Haryana. Okay, major spots ಅದಾವು ಎಲ್ಲಿಂದ ರೈಸ್ ಎಕ್ಸ್ಪೋರ್ಟ್ ಆಗ್ತಿದೆ. ಸೊ ಎಲ್ಲಿಂದ ನಾ ಎಕ್ಸ್ಪೋರ್ಟ್ ಮಾಡಬೇಕು, ಯಾವ ರೈಸ್ ಎಕ್ಸ್ಪೋರ್ಟ್ ಮಾಡಬೇಕು ಇದನ್ನು ಗೊತ್ತಿರಬೇಕು. ಒರಿಜಿನ್ ಗೊತ್ತಾದ್ಮೇಲೆ ಆ ಒರಿಜಿನಿಗೆ ಹೋಗ್ಬೇಕು ನೀವು. ಒರಿಜಿನಿಗೆ ಹೋದಾದ್ಮೇಲೆ ಯು ವಿಲ್ ಹ್ಯಾವ್ ಟು ಫೈಂಡ್ ಅ ಸೋರ್ಸಿಂಗ್ ಪಾರ್ಟ್ನರ್. ಇನ್ ದ ಸೆನ್ಸ್ ಯಾರ ಕಡೆ ನಾವು ತಗೊಳ್ಳೋರಿದ್ದೀವಿ, ಯಾವ ಮಿಲ್ ಓನರ್ ಕಡೆ ನಾವು ತಗೋಬೇಕು, ಇದು ನಿಮಗೆ ಗೊತ್ತಿರಬೇಕು. ಸೊ ಇದನ್ನ ಸ್ಟಡಿ ಎಲ್ಲಾನು ಮಾಡಾದ್ಮೇಲೆ ದೆನ್ ಯು ವಿಲ್ ಫಿಗರ್ ಔಟ್ ಅಬೌಟ್ ಪ್ಯಾಕೇಜಿಂಗ್, ದೆನ್ ಯು ವಿಲ್ ಫಿಗರ್ ಔಟ್ ಟ್ರಾನ್ಸ್ಪೋರ್ಟ್, ಡಾಕ್ಯುಮೆಂಟೇಶನ್, ಅದು ಇದು ಗೊತ್ತು ಮಾಡ್ಕೊಂಡು ದೆನ್ ಯು ವಿಲ್ ಮೀಟ್ ಅ CHA. CHA ಇಸ್ ಕಸ್ಟಮ್ ಹೌಸ್ ಏಜೆಂಟ್. ಓಕೆ,
ಸೊ ಅವ್ರು ಏನ್ ಮಾಡ್ತಾರೆ, ಈಸ್ ರೆಸ್ಪಾನ್ಸಿಬಲ್ ಫಾರ್ ನಿಮ್ದು ಕಸ್ಟಮ್ ಕ್ಲಿಯರೆನ್ಸ್. ನಮ್ಮ ಇಂಡಿಯನ್ ಬಾರ್ಡರ್ಸ್ ಇಂದ ಬೇರೆ ಕಂಟ್ರೀಸ್ಗೆ ಹೋಗ್ಬೇಕಂತಂದ್ರೆ ನಿಮಗೊಬ್ಬ CHA ಬೇಕೇ ಬೇಕು. ಓಕೆ, ಅದರ ವಿದೌಟ್ CHA ಯು ಕ್ಯಾನ್ ನಾಟ್ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್. ಓಕೆ, ಸೊ ಅವ್ರಿಗೆ ಕನೆಕ್ಟ್ ಮಾಡಿ ಅವ್ರ ಕಡೆಯಿಂದ ಎಲ್ಲ ಡೀಟೇಲ್ಸ್ ತಗೊಂಡು ದಟ್ ಈಸ್ ಹೌ ಹಿ ವಿಲ್ ಬುಕ್ ದ ಶಿಪ್ ಕಂಟೈನರ್ ಫಾರ್ ಯು. ಕಂಟೈನರ್ ಬುಕಿಂಗ್ ಅವ್ರು ಮಾಡ್ತಾರೆ. ಕಂಟೈನರ್ ಬುಕಿಂಗ್ ಅವ್ರು ಮಾಡಾದ್ಮೇಲೆ ದೇ ವಿಲ್ ಲೆಟ್ ಯು ಸೆಂಡ್ ದ ಯಾವ ಥರ ಮಾಡ್ಬೇಕಾದ ಮುಂದಿನೆಲ್ಲ ಅವ್ರು ಹೇಳ್ತಾರೆ ಪ್ರೊಸೆಸ್, ಆ್ಯಂಡ್ ದೆನ್ ಯು ವಿಲ್ ಹ್ಯಾವ್ ಟು ಸೆಂಡ್ ಇಟ್. ಓಕೆ, ಸೊ ಆ ಥರ ಪ್ರೊಸೆಸ್ ಇರ್ತೈತಿ. ಬಟ್ ಇಟ್ ಈಸ್ ಮೋರ್, ಇನ್ನೂ ಬ್ರೇಕ್ ಡೌನ್ ಮಾಡಿದ್ವಿ ಅಂತಂದ್ರೆ ಇಟ್ ಈಸ್ ಮೋರ್ ಇನ್ ಡೀಟೇಲ್ ಹೋಗಬೇಕಾಗುತ್ತೆ. ಬಟ್ ಇಟ್ ವಿಲ್ ಬಿ ಟೂ ಮಚ್. ಸರ್, ಇವಾಗ ಸಪೋಸ್ ನಾವು ಏನಾದರೂ ಒಂದು ಬಜೆಟ್ ಇದೆ, ಇಷ್ಟು ಅಮೌಂಟ್ ಇದ್ರೆ ನೀ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಬೋದು ಅಂತ, ಹಂಗೆ ಮಿನಿಮಮ್ ನಿಮ್ಮ ಕಡೆ 1.5 ಲಕ್ಷ ರೂಪಾಯಿ ಇರಲೇಬೇಕು. 1.5 ಲಕ್ಷ ರೂಪಾಯಿ, 1.5 ಲಕ್ಷ ರೂಪಾಯಿ ಇಲ್ಲ 2 ಲಕ್ಷ ರೂಪಾಯಿ. 1.5 ಲಕ್ಷ ರೂಪಾಯಿ ಇತ್ತಂದ್ರೆ ವಿಚಾರ ಮಾಡ್ರಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋದು. ಇಲ್ಲ ಅಂತಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂಡಸ್ಟ್ರಿ ಒಳಗೆ ಭಾಳಷ್ಟು ಕೆಲಸ ಅದಾವ. ಓಕೆ, ಭಾಳಷ್ಟು ಮಂದಿಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂಡಸ್ಟ್ರಿ ಒಳಗೆ ಬರೋದು ಇಂಟ್ರೆಸ್ಟ್ ಇರ್ತೈತಿ. ಓಕೆ, ಆದ್ರೆ ಅವ್ರ ಕಡೆ ದುಡ್ಡು ಇರಂಗಿಲ್ಲ. ಓಕೆ, ಇದರ ಅರ್ಥ ಅವ್ರ ಇಂಡಸ್ಟ್ರಿ ಒಳಗೆ ಬರಬಾರ್ದ? ಇಲ್ಲ, ದೇ ಕ್ಯಾನ್ ಕಮ್. ಹೆಂಗೆ ಇಂಪೋರ್ಟರ್ಸ್ ಅಂತಂದ್ರೆ ನಾವೇನು ಪ್ರಾಡಕ್ಟ್ಸ್ ಇಂಪೋರ್ಟ್ ಮಾಡಿ ಇಲ್ಲಿ ಮಾರ್ತೀವಿ, ಅವ್ರ ಇಂಪೋರ್ಟರ್ಸ್. ಎಕ್ಸ್ಪೋರ್ಟರ್ಸ್ ಅಂತಂದ್ರೆ ನಾವು ಇಲ್ಲಿಂದ ಪ್ರಾಡಕ್ಟ್ ಕಳಿಸ್ತೀವಿ ಬೇರೆ ಕಂಟ್ರೀಸ್ಗೆ, ಅವ್ರ ಎಕ್ಸ್ಪೋರ್ಟರ್ಸ್. ಇದು ಬಿಟ್ಟರೆ ಬೇರೆ ಯಾರ್ಯಾರು ಅದಲ್ಲ ಸ್ಟೇಕ್ ಹೋಲ್ಡರ್ಸ್ ಇಂಡಸ್ಟ್ರಿ ಒಳಗೆ ಇರಬೇಕಲ್ಲ, ಬರೀ ಇಂಪೋರ್ಟರ್ಸ್ ಎಕ್ಸ್ಪೋರ್ಟರ್ಸ್ ಅಷ್ಟೇ ಇರಂಗಿಲ್ಲ. ಸೊ ಇದು ಬಿಟ್ಟರೆ ಏನಿರ್ತೈತಿ, ಸೋರ್ಸಿಂಗ್ ಏಜೆಂಟ್ಸ್ ಇರ್ತಾರ, ಇನ್ಸ್ಪೆಕ್ಷನ್ ಏಜೆಂಟ್ಸ್ ಇರ್ತಾರ, ಆಮೇಲೆ ಮಾರ್ಕೆಟಿಂಗ್ ಏಜೆಂಟ್ಸ್ ಇರ್ತಾರ, ಆಮೇಲೆ ಎಕ್ಸಿಮ್ ಸರ್ವಿಸ್ ಪ್ರೊವೈಡರ್ಸ್ ಇರ್ತಾರ. ಸರ್ವಿಸ್ ಪ್ರೊವೈಡರ್ಸ್ ಅಂತಂದ್ರೆ ಈಗ ನಿಮಗೆ ಯಾವುದೇ ಒಬ್ಬ ಎಕ್ಸ್ಪೋರ್ಟರಿಗೆ ಅಥವಾ ಇಂಪೋರ್ಟರಿಗೆ ಡಾಕ್ಯುಮೆಂಟೇಶನ್ಸ್ ಭಾಳ ಬೇಕು. ಆ ಡಾಕ್ಯುಮೆಂಟೇಶನ್ಸ್ ನಾವು ಮಾಡ್ತಿರಂಗಿಲ್ಲ. ನಾವು ಪ್ಯೂನ್ ಕೆಲಸ ನಾವು ಮಾಡಂಗಿಲ್ಲ. ಎಲ್ಲ ಆಂಟ್ರಪ್ರಿನರ್ಸಿಗೆ ನಾನು ಅದೇ ಹೇಳ್ತೀನಿ, ನೀವು ಡಾಕ್ಯುಮೆಂಟೇಶನ್ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊತಿರಲ್ಲ, ನಾಟ್ ನೆಸೆಸರಿ. ಅದನ್ನ ಮಾಡ್ಕೊಡೋರು ಜನ ಅದಾರ ನಿಮ್ಮ ಮಾರ್ಕೆಟ್ ಒಳಗೆ. ಅವ್ರಿಗೆ ಒಂದು 500 ರೂಪಾಯಿ 1000 ರೂಪಾಯಿ ಕೊಟ್ರಂತ ಅವ್ರು ಮಾಡ್ಕೊಡ್ತಾರ. ನೀವ್ಯಾಕೆ ತಿಳಿಸ್ತಿರೋದ್ರೊಳಗೆ ಅರ್ಥ ಮಾಡ್ಕೋರಿ, ಏನೈತಿ ಏನಿಲ್ಲ ಇದು ಗೊತ್ತಿರ್ಬೇಕು ನಿಮಗೆ. ಬಟ್ ಯಪ್ಪ ಹಿಂಗೈತಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಅದ್ರೊಳಗೆ ಹುಚ್ಚಾಗೋದು ನೆಸೆಸರಿ ಇಲ್ಲ. ಸೊ ಡಾಕ್ಯುಮೆಂಟೇಶನ್ ಈಸಿ ಐತ? ಡಾಕ್ಯುಮೆಂಟೇಶನ್ ಈಸಿ ಐತಿ. ಓಕೆ ಓಕೆ ಸರ್, ಈಗ ನೀವು ಫುಡ್ ಆಗಲಿ, ಶೆಲ್ಟರ್ ಆಗಲಿ, ಕ್ಲಾತ್ ಆಗಲಿ, ಯಾವತ್ತೂ ಕೆಳಗೆ ಹೋಗ್ಲಾರ್ದು ಬಿಸ್ನೆಸ್ ಈ ಥರ ಅಂದರೆ, ಸಪೋಸ್ ನಾವು ಒಬ್ಬ ರೈತ, ನನ್ನ ಕೊಡೋದು ಫುಡ್ ಪ್ರಾಡಕ್ಟ್ ಅಂತ. ಸೊ ನಾ ಯಾಕೆ ಡೈರೆಕ್ಟ್ಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು? ಯಾಕೆ ಈಗಿನ ರೈತರು ಮಾಡಂಗಿಲ್ಲ? ರೈತರು ಯಾಕೆ ಮಾಡಂಗಿಲ್ಲ ಅಂತಂದ್ರೆ, ರೈತರದ್ದು ಕನ್ವೆನ್ಷನಲ್ ವೇ ಏನೈತಿ. ಫಾರ್ ಎಕ್ಸಾಂಪಲ್, ನಿಮ್ಮ ಕಡೆ 1 ಎಕರೆ ಹೊಲ ಐತಂತ, 1 ಎಕರೆ ಹೊಲ ನೀವು ಅದ್ರೊಳಗೆ ಏನೇನು ಈಲ್ಡ್ ಬರ್ತೈತಿ, ಇವತ್ತಿನ ಡೇಟ್ ಒಳಗೆ ನೀವು ಏನಾಗತೈತಿ, ಯಾರೋ ಸ್ಟಾಕಿಸ್ಟ್ ಬರ್ತಾನ, ಅದನ್ನೆಲ್ಲಾನು ತೊಗೊಂಡು ಹೋಗ್ಬಿಡ್ತಾನೆ. 1 ಶಾಟ್ ನಿಮಗೆ ಪೇಮೆಂಟ್ ಸಿಕ್ಬಿಡ್ತೈತಿ. ಬರಬರ 1 ಶಾಟ್ ಪೇಮೆಂಟ್ ನಿಮಗೆ ಅಲ್ಲಿ ಸಿಕ್ತು, ಕಡಿಮೆ ಸಿಕ್ತು ಅಂತ ಎಲ್ಲ ರೈತರದ್ದು ಕಂಪ್ಲೇಂಟ್ ಇರ್ತೈತಿ. ಓಕೆ, ಕಡಿಮೆ ಸಿಕ್ತು ಯಾಕೆ? ನಿಮ್ದೇನು ವ್ಯಾಲ್ಯೂ ಅಡಿಷನ್ ನೀವು ಮಾಡಾಕ್ತಿಲ್ಲ. ಕಡಿಮೆ ಸಿಕ್ತು ಯಾಕಂತಂದ್ರೆ ಅವ ಎಲ್ಲಿ ಮಾರೋದೈತಿ ಅದ್ರ ಬೇಸಿಸ್ ಮೇಲೆ ಅವ ನಿಮ್ದು ಮಟೀರಿಯಲ್ ತೊಗೊಂಡು ಹೋಗ. ಶಾನೆ ಆದವ್ರು ಅದನ್ನ ಮಾಡ್ತಾರೆ. ರೈತರು ಏನ್ ಮಾಡ್ಬೇಕೀಗ? ರೈತರದ್ದು ಮ್ಯಾಕ್ಸಿಮಮ್ ನಾ ಎಲ್ಲರಿಗೂ ಏನ್ ಹೇಳ್ತೀನಿ ಅಂತಂದ್ರೆ, ಯಾವುದೇ ಎಕ್ಸ್ಪೋರ್ಟರ್ಸ್ ಅದಾರ ಅವ್ರಿಗೆ ಮೊದಲು ಸಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿ. ಇವು ಸ್ಟಾಕೇಜ್ಗಳು ಏನದಲ್ಲ ಅವ್ರಿಗೆ ಕೊಡೋಕಿನ್ನ ಎಕ್ಸ್ಪೋರ್ಟರ್ಸಿಗೆ ಸಪ್ಲೈ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಅದನ್ನ ಮಾಡ್ಬೇಕಂದ್ರೆ ರೈತರ ಮೆಹನತ್ ಏನೈತಿ, ಎಫರ್ಟ್ಸ್ ಏನ್ ಹಾಕ್ಬೇಕು? ಅವರು ಸಾರ್ಟಿಂಗ್ ಮಾಡೋದು, ಸಾರ್ಟಿಂಗ್ ಗ್ರೇಡಿಂಗ್ ಅಂತಂದ್ರೆ 1 ಎಕರೆ ಒಳಗ ಅವ ಫಾರ್ ಅನ್ ಎಕ್ಸಾಂಪಲ್ ಒಂದು 5 ಟನ್ ಉಳ್ಳಾಗಡ್ಡಿ ಬೆಳೆದ. 5 ಟನ್ ಒಳಗೆ ಎಕ್ಸ್ಪೋರ್ಟ್ ವರದಿ ಉಳ್ಳಾಗಡ್ಡಿ ಇರೋದು 1 ಟನ್ ಅಥವಾ 2 ಟನ್ ಇರ್ಬೋದು. ಪೂರಾ 5 ಟನ್ ಚಲೋ ಕ್ವಾಲಿಟಿ ಇರಂಗಿಲ್ಲ, ಸೈಜ್ ಇರಂಗಿಲ್ಲ, ವಾಟರ್ ಕಂಟೆಂಟ್ ಅದು ಇದು ಅದ್ರದ್ದು ಏನೇನು ಪ್ಯಾರಾಮೀಟರ್ಸ್ ಇರ್ತಾವ ಅದೆಲ್ಲಾನು ಎಕ್ಸ್ಪೋರ್ಟ್ ವರದಿ ಪೂರಾ 5 ಟನ್ ಇರಂಗಿಲ್ಲ. 2 ಟನ್ ಎಕ್ಸ್ಪೋರ್ಟ್ ವರದಿ ಇರ್ತೈತಿ, 3 ಟನ್ ಡೊಮೆಸ್ಟಿಕ್ ಮಾರ್ಕೆಟ್ ಇರ್ತೈತಿ. ರೈತರು ಏನ್ ಮಾಡ್ಬೇಕೀಗ? ಅವ್ರಿಗೆ ಚಲೋ ರೇಟ್ ಬೇಕಲ್ಲ, ಕಂಪ್ಲೇಂಟ್ ಮಾಡಕ್ ಹೋಗ್ಬಿಡ್ರಿ, ಎಕ್ಸ್ಪೋರ್ಟರ್ಸಿಗೆ ಕನೆಕ್ಟ್ ಮಾಡಿ. ಓಕೆ, ನಿಮ್ಮ ರೈತ ಮಿತ್ರ ಬೇರೆ ಬೇರೆ ಏನ್ ಫ್ರೆಂಡ್ಸ್ ಅದಾರಲ್ಲ ರೈತರೊಳಗ, ಫಾರ್ಮರ್ಸ್ ಒಳಗ, ನಿಮ್ದು ಇದ್ರ ಹೊಲದ ಮಗ್ಲು ಹೊಲ ಇರ್ತಾವ, ಅಲ್ಲಿ ಹೋಗಿ ಅವ್ರ ಕಡೆ ಇನ್ನೂ ಬೇರೆ ಬೇರೆ ಯಾರು ಒಂದ್ ಎಲ್ಲಾರನು ಒಂದು ಗ್ರೂಪ್ ಮಾಡ್ಕೊಳ್ರಿ. ಗ್ರೂಪ್ ಮಾಡ್ಕೊಂಡು ಎಕ್ಸ್ಪೋರ್ಟರ್ಸಿಗೆ ಕನೆಕ್ಟ್ ಮಾಡಿ, ನಾವು ನಿಮ್ಗೆ ಡೈರೆಕ್ಟ್ಲಿ ಎಕ್ಸ್ಪೋರ್ಟ್ ವರದಿ ಕ್ವಾಲಿಟಿ ನಾವು ನಿಮ್ಗೆ ಸಪ್ಲೈ ಮಾಡ್ತೀವಿ ಅಂತ ಹೇಳ್ರಿ. ಎಕ್ಸ್ಪೋರ್ಟರ್ಸ್ ಇವು ಸ್ಟಾಕಿಸ್ಟ್ ಕಡೆ ತಗೊಳೋದ್ ಬಿಟ್ಟು ರೈತರ ಕಡೆ ತಗೊಂಡ್ರಂತಂದ್ರೆ ಇಬ್ಬರಿಗೂ ಫಾಯ್ದಾ ಐತಲ್ಲ. ರೈತರಿಗೂ ಫಾಯ್ದಾ ಐತಿ, ಪ್ಲಸ್ ಎಕ್ಸ್ಪೋರ್ಟರ್ಗೂ ಫಾಯ್ದಾ ಐತಿ. ಈ ಮಿಡಲ್ ಮ್ಯಾನ್ ಗಾಯಬ್ ಆಗ್ತಾನೆ. ಓಕೆ, ಆದ್ರೆ ಈ ಮೆಹನತ್ ಮಾಡಕ್ ಬೇಡ ಅಂತ ಇಲ್ಲಿ ಈಸಿ ಮನಿ ಪಟ್ನಾಗ ಒಂದ್ ಶಾರ್ಟ್ನಾಗ ಎಲ್ಲಾನು ಹೋಗ್ಬಿಡ್ತೈತಲ್ಪ, ಯಾಕೆ ಕಿರಿಕಿರಿ ಮಾಡ್ಕೊಳ್ಳೋದು ಬೇಡ ಅಂತ. ಸೊ ಬೆಸ್ಟ್. ಆಮೇಲೆ ಡೈರೆಕ್ಟ್ ಅವ್ರು ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಮೊದ್ಲು ಅವರು ಎಕ್ಸ್ಪೋರ್ಟರ್ಸಿಗೆ ಸಪ್ಲೈ ಮಾಡ್ಲಿ ಅಂತ ಹೇಳಿ ನಂದು ಯಾಕೆ ಸಜೆಷನ್. ಎಕ್ಸ್ಪೋರ್ಟ್ ಒಳಗೆ ಏನೇನ್ ಕೆಲಸ ಆಗ್ತೈತಿ, ಪ್ಯಾಕೇಜಿಂಗ್ ಹೆಂಗಾಗುತ್ತೆ, ಕ್ವಾಲಿಟಿ ಏನೈತಿ, ಇದೆಲ್ಲಾನು ಮೊದಲು ರೈತರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಲ್ಲ. ಟ್ರೂ.
ಡೈರೆಕ್ಟ್ ನೀವು ಎಕ್ಸ್ಪೋರ್ಟಿಗೆ ಹೋದ್ರಿ ಅಂತಂದ್ರೆ ಡೈರೆಕ್ಟ್ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಜೋಡಿ ಇವ್ರು ಮಾತಾಡೋದು, ಆಮೇಲೆ ಇವ್ರದ್ದು ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ತೈತಿ. ಬಹಳಷ್ಟು ಮಂದಿಗೆ ಇಂಗ್ಲಿಷ್ ಅಷ್ಟು ಜಾಸ್ತಿ ಬರ್ತಿರಂಗಿಲ್ಲ, ವಿಚ್ ಇಸ್ ನಾಟ್ ರಿಕ್ವೈರ್ಡ್ ಆಸ್ ವೆಲ್. ಇಂಗ್ಲಿಷ್ ಅಷ್ಟು ನಿಮಗೆ ಬರಬೇಕಂತೂ ಇಲ್ಲ, ಯಾಕಂತಂದ್ರೆ ಅಲ್ಲೇ ನಾವು ಸಂಸಾರ ಮಾಡಕ್ ಹೋಗತ್ತಿಲ್ಲ ಬೇರೆ ಕಂಟ್ರಿದವ್ರು ಕಸ್ಟಮರ್ ಜೋಡಿ. ನಮಗಲ್ಲಿ ಬಿಸ್ನೆಸ್ ಮಾಡೋದೈತಿ, ಬಿಸ್ನೆಸ್ ಕಮ್ಯುನಿಕೇಶನ್ ಎಷ್ಟು ಇರ್ತೈತಿ ಅಷ್ಟ ಮಾಡೋದಿರ್ಬೇಕು ನಾವು, ಬರೋಬರ. ಕಾನ್ಫಿಡೆನ್ಸ್ ಬರಂಗಿಲ್ಲ ನಮ್ಮ ರೈತರಿಗೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಓಕೆ, ಇಲ್ಲಪ್ಪ ನಾ ತಪ್ಪಿದೆ ಅಂತಂದ್ರೆ ಹೆಂಗ, ನನ್ನ ಕಡೆ ಏನಾರ ತಪ್ಪು ಮಾತಾಯ್ತು ಅಂತಂದ್ರೆ ಹೆಂಗ, ನನಗೆ ಇಂಗ್ಲಿಷ್ ಬರಂಗಿಲ್ಲ, ಇವೆಲ್ಲ ಲೋ ಕಾನ್ಫಿಡೆನ್ಸ್ ಏನು ಇವೆಲ್ಲ ಅದು. ಅದ್ರ ಸಲುವಾಗಿ ಅವರು ಡೈರೆಕ್ಟ್ಲಿ ಎಕ್ಸ್ಪೋರ್ಟರ್ಸ್ ಕಡೆ ಹೋಗಂಗಿಲ್ಲ. ಹೋಗ್ಲಾರ್ದ ನೀವು ನಡು ಒಂದು ಡೈರೆಕ್ಟ್ಲಿ ಎಕ್ಸ್ಪೋರ್ಟ್ ಮಾಡಕ್ ಹೋಗಂಗಿಲ್ಲ. ಸೊ ಹೋಗ್ಲಾರ್ದ ನೀವು ಮೊದಲು ಎಕ್ಸ್ಪೋರ್ಟರ್ಸಿಗೆ ಕಳಿಸಿ, ಕಲ್ಕೋರಿ ಯಾವ ಥರ ಇರ್ತೈತಿ ಏನಿಲ್ಲ, ದೆನ್ ಯು ಟ್ರೈ ಫಾರ್ ಡೈರೆಕ್ಟ್ ಎಕ್ಸ್ಪೋರ್ಟ್. ಸೊ ಇದರಿಂದ ರೈತರಿಗೆ ಎಷ್ಟು ಪರ್ಸೆಂಟ್ ಅವ್ರ ಸೇಲ್ ಜಾಸ್ತಿ ಆಗ್ಬೋದು ಸರ್? ಎಷ್ಟು ಪರ್ಸೆಂಟ್ ಸೇಲ್ ಅಲ್ಲ, ಪ್ರಾಫಿಟ್ಸ್ ಆರಾಮ್ಸೆ ನೀವು ಒಂದು 10% ಅಂತೂ ಆರಾಮ್ಸೆ, ಈಗ ನಾರ್ಮಲ್ ಮಿಡಲ್ ಮ್ಯಾನ್ ಕೊಡೋಕ್ಕಿಂತ ಆರಾಮ್ಸೆ 10% ಅಂತೂ ಇನ್ಕ್ರೀಸ್ ಆಗ್ತದೆ. ಓಕೆ, ಬೆಸ್ಟ್ ಸರ್. ಸೊ ನೀವು ಹೇಳಿದಾಗ ಕರೆಕ್ಟ್. ಈಗ ಸಪೋಸ್ ಒಬ್ಬ ರೈತ ಆಜು ಬಾಜು ಯಾರು ಎಲ್ಲರೂ ಕರ್ಕೊಂಡು ಸಪೋಸ್ ಒಂದು ಆನಿಯನ್, ಆಕ್ಚುಲಿ ಹೇಳಿದಷ್ಟು ಈಸಿ ಇಲ್ಲ ಮಾಡೋದು. ಯಾಕಂತಂದ್ರೆ ಎಲ್ಲರದು ಅಲ್ಲಿ ಎಷ್ಟು ತಲೆ ಕೂಡ್ತಾವಲ್ಲ ಅಷ್ಟು ಅಲ್ಲಿ ಬೇರೆ ಬೇರೆ ಡಿಸಿಷನ್ಸ್, ಅವನ್ ಮಾತು ಒಂದು ಇವೊಂದು ಮಾತು ಅದು ಇದು ಆಗಿ. ಸೊ ಓನ್ಲಿ ಪ್ರೀಮಿಯಂ ಪಿಕ್ಸ್ ಅಷ್ಟೇ ಮಾಡೋಲ್ಲ ಸರ್ ಈಗ ಆನಿಯನ್ ಏನಾದ್ರು? ಗ್ರೇಟ್ ಸರ್. ಈಗ ಇನ್ನೊಂದು ಕ್ವಶನ್ ಸರ್, ನಿಮ್ಗೆ ಆಗಲೇ ಕೇಳಿದ್ದಾನೆ ಎಷ್ಟು ಮಿನಿಮಮ್ ಅಮೌಂಟ್ ಬೇಕು ಎಕ್ಸ್ಪೋರ್ಟ್ ಮಾಡೋಕ್ಕಂತ. ಸೊ ಸಪೋಸ್ ನನ್ನ ಕಡೆ ಒಂದು 1.5 ಲಕ್ಷ ಐತಿ ನೀವು ಹೇಳಿದಷ್ಟು. ಸೊ ಬೆಸ್ಟ್ ಪ್ರಾಡಕ್ಟ್ ಯಾವ್ದು ಸರ್ ಈಗ ಎಕ್ಸ್ಪೋರ್ಟ್ ಮಾಡೋಕ್ಕೆ? ಪ್ರಾಡಕ್ಟ್ ಯಾವಾಗೂ ಬೆಸ್ಟ್ ವರ್ಸ್ಟ್ ಇರಂಗಿಲ್ಲ, ಅಂದ್ರೆ ಅಕಾರ್ಡಿಂಗ್ ಟು ಮೈ ಬಜೆಟ್. ಬಜೆಟಿಗೂ ಆಯ್ತು. ಅದ್ರೊಳಗೆ ನಾವು ನಂಗೆ ಭಾಳ ಮಂದಿ ಕೇಳ್ತಾರ, ನನ್ನ ಕಡೆ ಎಷ್ಟು ರೊಕ್ಕ ಐತ್ರಿ, ನಾ ಯಾವ ಪ್ರಾಡಕ್ಟ್ ಮಾಡಲಿ, ವಿಚ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್. ಇದಕ್ಕೆ ಆನ್ಸರ್ ಇರಂಗಿಲ್ಲ. ಯಾಕಂತಂದ್ರೆ ಯಾವಾಗಲೂ ದ ಬಿಸ್ನೆಸ್ ಸಕ್ಸಸ್ ಏನಿರ್ತಿರಲ್ಲ, ದಟ್ ಡಿಪೆಂಡ್ಸ್ ಆನ್ ದ ಬಿಸ್ನೆಸ್ ಮ್ಯಾನ್, ನಾಟ್ ಕಂಪ್ಲೀಟ್ಲಿ ಆನ್ ದ ಪ್ರಾಡಕ್ಟ್. ಪ್ರಾಡಕ್ಟ್ ಏನೇ ಇತ್ತಂದ್ರೂ ಬಿಸ್ನೆಸ್ ಮ್ಯಾನಿಗೆ ಮಾರಕ್ಕೆ ಬರ್ತಿತ್ತಂದ್ರೆ ಅವ ಮಣ್ಣು ಮಾರ್ತಾನೆ. ಓಕೆ, ನೀವು 1.5 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಇತ್ತಂತಂದ್ರೆ ಸಿಂಪಲ್ ಲಾಜಿಕ್ ಏನೈತಿ, ಒಂದು ಲೋ ಯೂನಿಟ್ ಕಾಸ್ಟ್ ಇರುವಂಥ ಪ್ರಾಡಕ್ಟ್, ಪ್ಲಸ್ ಸಣ್ಣ ಸೈಜ್ನಾಗ ಇರುವಂಥ ಪ್ರಾಡಕ್ಟ್, ಲೆಸ್ ವೇಟ್ ಇರುವಂಥ ಪ್ರಾಡಕ್ಟ್. ಏನದಾವು ಇವು ಸಣ್ಣ ಸಣ್ಣ ಐಟಮ್ಸ್? ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಸ್, ಸೀರೆ ಆಯಿತು, ಅಥವಾ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ಆಯಿತು, ಹ್ಯಾಂಡ್ಲೂಮ್ಸ್ ಆಯಿತು. ಓಕೆ, ಇಂಥ ಸಣ್ಣ ಸಣ್ಣ ಪ್ರಾಡಕ್ಟ್ಸ್ ನೀವು ಮಾಡಿದ್ರಿ ಅಂತಂದ್ರೆ ಅರೆಕಲ್ಲಿ ಪೇಪರ್ ಪ್ಲೇಟ್ಸ್, ಟೇಬಲ್ ವೇರ್, ಚನ್ನಪಟ್ಟಣ ಟಾಯ್ಸ್, ಇವು ಸಣ್ಣ ಸಣ್ಣ ಪ್ರಾಡಕ್ಟ್ಸ್ ಏನದಾವಲ್ಲ, ನಂಬರ್ ಆಫ್ ಪೀಸಸ್ನಾಗ ಹೋಗುವಂಥ ಪ್ರಾಡಕ್ಟ್ಸ್. ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ, ಓಕೆ, ಜೆಮ್ ಸ್ಟೋನ್ಸ್, ಸೆಮಿ ಪ್ರಿಷಿಯಸ್ ಸ್ಟೋನ್ಸ್, ಇವೆಲ್ಲ ಕಡಿಮೆ ಬಜೆಟ್ ಒಳಗೆ ನೀವು ಮಾಡ್ಬೋದು. ಸೊ ಅಲ್ಟಿಮೇಟ್ಲಿ ಯಾರು ಸ್ಟಾರ್ಟ್ ಮಾಡ್ಬೇಕನ್ನತ್ತಾರಲ್ಲ, ಅವ್ರಿಗೆ ಯಾವ ಪ್ರಾಡಕ್ಟ್ ಒಳಗೆ ಕನೆಕ್ಟ್ ಆಗ್ತೈತಿ ಅವ್ರು ಇವ್ರ ಮಾತು ಕೇಳಿ ಯಾವಾಗ ಮಾಡಕ್ಕೆ ಹೋಗ್ಬೇಕು. ನಿಮಗೆ ಅನಿಸ್ಬೇಕು ಒಳಗಿಂದ, ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್. ಮಾಡಲೇಬೇಕು, ನಾ ಇದು ಮಾಡ್ಬೋದು, ನನಗಿದು ಇಂಟ್ರೆಸ್ಟ್ ಬರಾಕತೈತಿ. ಈ ಕಾಸ್ಮೆಟಿಕ್ ಇಂಡಸ್ಟ್ರಿ ಒಳಗೆ ಭಾಳ ದುಡ್ಡು ಐತಿ, ಭಾಳಷ್ಟು ಮಂದಿ ಮಾಡಾಕ್ತಾರೆ. ನನಗೆ ಕಾಸ್ಮೆಟಿಕ್ ಮಾಡಂತಂದ್ರೆ ನನಗೆ ಮನ್ಸು ಬರಂಗಿಲ್ಲ, ಯಾಕೆ ಐ ಆಮ್ ನಾಟ್ ದ್ಯಾಟ್ ಪರ್ಸನ್. ಸೊ ಸೆಲ್ಫ್ ಅವೇರ್ನೆಸ್ ಇತ್ತು, ನೀವು ಎಂಥ ಮನುಷ್ಯ ಆದಿರಿ, ನಿಮಗೆ ಯಾವ ಪ್ರಾಡಕ್ಟ್ ಮೇಲೆ ಇಂಟ್ರೆಸ್ಟ್ ಇರ್ತೈತಿ ಇದು ನಿಮಗೆ ಗೊತ್ತಿತ್ತಂತಂದ್ರೆ ನೀವು ಪ್ರಾಡಕ್ಟ್ ಚೂಸ್ ಮಾಡೋದು ಈಸಿ ಆಗ್ತೈತಿ. ಓಕೆ, ಸೊ ಇಫ್ ಯು ಆರ್ ವೆರಿ ಏನಂತಾರ, ಆ ವರ್ಡ್ ನನಗೆ ಬರಾಕ್ತಿಲ್ಲ, ಅಂದ್ರೆ ಒಂದ್ ಸ್ವಲ್ಪ ಅದೊಂದು ಆ ಪ್ರಾಡಕ್ಟ್ ಏನೋ ಒಂದು ಅದ್ರ ಒಂದ್ ಸ್ವಲ್ಪ ಹುಚ್ಚತನ ಇರ್ಬೇಕು ಆಯ್ತು. ಪ್ಲಸ್ ಸೆನ್ಸಿಟಿವ್ ನೀವು ಇರ್ಲಿಲ್ಲ ಅಂತಂದ್ರೆ, ಸೆನ್ಸಿಟಿವ್ ಇರ್ಲಿಲ್ಲ ಕೆಲವು ಮಂದಿಗೆ ಸೆನ್ಸ್ ಮಾಡಕ್ ಆಗುದಿಲ್ಲಲ್ಲ, ಆ ಇಮೋಷನ್ಸ್ ಆಗಲಿ ಅಥವಾ ಪ್ರಾಡಕ್ಟ್ ರಿಲೇಟೆಡ್ ಫೀಲಿಂಗ್ ಆಗಲಿ ಏನೋ ಇತ್ತಂದ್ರೂ ಅದನ್ನ ಇಮೋಷನಲಿ ಕನೆಕ್ಟ್ ಆಗಂಗಿಲ್ಲ. ಸುಮ್ಮನೆ ಮೇಲೆ ಸೂಪರ್ಫಿಷಿಯಲಿ ಮಾಡ್ತಾರೆ, ಡೆಪ್ತ್ ಒಳಗೆ ಹೋಗಂಗಿಲ್ಲ. ಅಂಥವ್ರಿಗೆ ಮಿಸ್ಟೇಕ್ಸ್ ಭಾಳ ಆಗ್ತವೆ. ಯಾಕಂತಂದ್ರೆ ಎದ್ರೊಳಗೂ ಡೆಪ್ತ್ ಹೋಗಂಗೇನೆ ಇಲ್ಲ, ಸುಮ್ ಮೇಲೆ ಏನೂ ರೀಸನ್ ಇರಂಗಿಲ್ಲ, ಪರ್ಪಸ್ ಇರಂಗಿಲ್ಲ, ಸುಮ್ ಮಾಡೋದು. ಯಾಕೆ ದುಡ್ಡು ಐತಿ ಮಾಡೋದು, ಯಾಕೆ ಅವ್ರು ಮಾಡಕತ್ತದ ಮಾಡೋದು. ಸೊ ಹಿಂಗಾಗುತ್ತೆ. ಸೊ ಪ್ರಾಡಕ್ಟ್ ಚೂಸ್ ಮಾಡೋ ಮುಂದಾಗ ಯು ವಿಲ್ ಹ್ಯಾವ್ ಟು ಚೂಸ್ ಅಕಾರ್ಡಿಂಗ್ ಟು ಯುವರ್ ಇಂಟ್ರೆಸ್ಟ್ ಫಸ್ಟ್, ಅಥವಾ ನೀವು ಮಾರ್ಕೆಟ್ ಒಳಗೆ ಏನೇನು ನಡೆದೈತಿ ಅದನ್ನು ಸ್ವಲ್ಪ ಸ್ಟಡಿ ಮಾಡ್ಬೇಕು. ರಿಸರ್ಚ್ ಅಂತೂ ಬೇಕೇ ಬೇಕು ನೀವು. 100%. ಈಸಿಯೆಸ್ಟ್ ವೇ ಇಸ್ ಇಂಪೆಕ್ಸ್ ಕೋಚಿಂಗ್ ಕನೆಕ್ಟ್ ಮಾಡ್ತೀವಿ. ಸರ್, ಈಗ ನಾನು ಆಸ್ ಎ ಬಿಗಿನರ್, ಹೌ ಟು ಅವಾಯ್ಡ್ ಫೇಕ್ ಆರ್ ಸ್ಕ್ಯಾಮ್ ಸಪ್ಲೈಯರ್ಸ್? ಸ್ಕ್ಯಾಮ್ ಸಪ್ಲೈಯರ್ಸ್ ಆರ್ ಇಂಪೋರ್ಟರ್ಸ್? ಎರಡು. ಓಕೆ, ಸೊ ಯಾವಾಗ ನೀವು ಹೊಸದಾಗಿರ್ತಿರಲ್ಲ, ಭಾಳಷ್ಟು ಮಂದಿ ಎಕ್ಸ್ಪೋರ್ಟರ್ಸ್ ಆಗಲಿ ಅಥವಾ ಇಂಪೋರ್ಟರ್ಸ್ ಮಾಡೋ ಮಿಸ್ಟೇಕ್ ಏನಂತಂದ್ರೆ, ಒಂದು ಪೇಷನ್ಸ್ ಇರಂಗಿಲ್ಲ, ಇನ್ನೊಂದು ಗಡ್ಬಡ್ ಭಾಳ ಮಾಡ್ತಾರೆ, ಆಮೇಲೆ ಪ್ರಾಫಿಟ್ದು ಮಕ ಭಾಳ ನೋಡ್ತಾರೆ. ಪ್ರಾಫಿಟ್ ಮಕ ನೋಡ್ತಾರೆ ಅಂತಂದ್ರೆ ಎಷ್ಟು ಪ್ರಾಫಿಟ್ ಐತಿ, ಇಷ್ಟು ಪ್ರಾಫಿಟ್ ಐತ ಮಾಡ್ಬಿಡು, ಬ್ಯಾಕ್ಗ್ರೌಂಡ್ ಚೆಕ್ ಮಾಡಂಗಿಲ್ಲ. ಯಾವುದೇ ಒಂದು ಸಪ್ಲೈಯರ್ ಕಡೆ ನೀವು ಹೋಗಾಕತ್ತೀರಿ ಅಂತಂದ್ರೆ ಇವತ್ತಿನ ಡೇಟ್ ಒಳಗೆ ನೀವು ಯು ಆರ್ ಬೈಯಿಂಗ್ ದೇರ್ ಟೈಮ್.
ನೀವು ಹೊಸದಾಗದಿರಿ ಅಂತಂದ್ಮೇಲೆ ಯಾವುದೋ ಒಂದು ಸಪ್ಲೈಯರ್ ಆಗಲಿ ಕಸ್ಟಮರ್ ಆಗಲಿ ಯಾವುದೇ ಒಬ್ಬ ಮನುಷ್ಯ ಆಗಲಿ ನೀವು ಆ ಫೀಲ್ಡ್ ಒಳಗೆ ಹೊಸದಾಗದಿರಿ ಅಂತಂದ್ರೆ ನಾವು ನಿಮ್ಗೆ ಟೈಮ್ ಕೊಡೋದು ಇಂಟ್ರೆಸ್ಟ್ ಇಲ್ಲ ಅವನಿಗೆ. ಯಾಕೆ ಇಂಟ್ರೆಸ್ಟ್ ಇಲ್ಲ? ಯಾಕಂತಂದ್ರೆ ನೀನು ಅವನಿಗೆ ಬಿಸ್ನೆಸ್ ಕೊಡ್ತೀಯ ಇಲ್ಲ ಗ್ಯಾರಂಟಿ ಅವನಿಗೆ ನಿಮ್ಮ ಮಾರಿ ಮೇಲೆ ಕಾಣಂಗನೇ ಇಲ್ಲ, ನಿಮ್ಮ ಮಕ್ಕದ ಮೇಲೆ ಕಾಣಂಗಿಲ್ಲ ನೀವು ನನಗೆ ಬಿಸ್ನೆಸ್ ಕೊಡ್ಬೋದಾ ಇಲ್ಲ ಅಂತೇಳಿ. ಎವ್ರಿಥಿಂಗ್ ಈಸ್ ರನ್ನಿಂಗ್ ಆನ್ ಟೈಮ್ ಆ್ಯಂಡ್ ಮನಿ ನಾವು ಇವತ್ತಿನ ಡೇಟ್ ಒಳಗೆ. ಓಕೆ, ಇನ್ ಕೇಸ್ ನೀವು ವ್ಯಾಲ್ಯೂಯಬಲ್ ಅವ್ರಿಗೆ ಅನಿಸಿಲ್ಲ ಅಂತಂದ್ರೆ ಅವ್ರು ನಿಮಗೆ ಎಂಟರ್ಟೈನ್ ಮಾಡೋದಿಲ್ಲ. ಸೊ ಚಲೋ ಮಂದಿ ಏನದಾರಲ್ಲ ಅವ್ರಿಗೆ ಕೈಯಾಗಿಂದ ಸ್ಲಿಪ್ ಆಗಿ ಹೋಗ್ಬಿಡ್ತಾರೆ. ನಿಮಗೆ ಯಾರು ಸಿಕ್ಕರು ಇವೊಂದು ನಿಮ್ದು ಫನಿ ಸಿಲ್ಲಿ ಕ್ವಶನ್ಸಿಗೆ ಅಥವಾ ನಿಮ್ದು ಅನ್ನೆಸೆಸರಿ ಕ್ವಶನ್ಸಿಗೆ ಆನ್ಸರ್ ಮಾಡಿ ಫುಲ್ ಇಂಟ್ರೆಸ್ಟ್ ತೊಗೊಂಡು ಆನ್ಸರ್ ಮಾಡಾಕತ್ತಾರ, ನಿಮಗೆಲ್ಲನೂ ಹೇಳಾಕತ್ತಾರ ಅಂತಂದ್ರೆ ದೆನ್ ಯು ಶುಡ್ ಥಿಂಕ್ ದಟ್ ಏನೋ ಒಂದು ಗಡಬಡಿ. ಓಕೆ, ಯಾಕಂತಂದ್ರೆ ಅವ್ರಿಗೆ ಗೊತ್ತಿರ್ತೈತಿ ಇವ್ ಹೊಸದಾಗದ ಅಂತ. ಓಕೆ, ನೀವು ಹೊಸದಾಗದ ಅಂತಂದ್ಮೇಲೆ ಇವನಿಗೆ ನಾವು ಟೊಪ್ಪಿಗೆ ಹಾಕ್ಬೋದು, ಇವನಿಗೆ ನಾವು ಮಳೆ ಮಾಡ್ಬೋದು. ಹೀಗಾಗಿ ಭಾಳಷ್ಟು ಮಂದಿ ಅಂಥವರಿಗೆ ಅಪಾರ್ಚುನಿಟಿ ಗ್ರ್ಯಾಬ್ ಮಾಡ್ಕೊಂಡು ಅವ್ರಿಗೆ ಏನರ ಒಂದು ಉಲ್ಟಾ ಸೀದಾ ಕೆಲಸ ಮಾಡಿ. ಫಾರ್ ಎಕ್ಸಾಂಪಲ್ ನಮ್ದು ಒಂದೇ ಕಂಟೈನರ್ ಹೋತು ಹೆಂಗೆ ತೊಗೊಂಬಂದ್ವಿ ಹೇಳಿದ್ವಿ, ಬಟ್ ಅದ್ರೊಳಗೆ ಪ್ರಾಬ್ಲಮ್ ಏನಂತ ಅದು ನಾವು ಡಿಸ್ಕಸ್ ಮಾಡಿಲ್ಲ. ನಂದು ಅದು ಪೂರಾ ಒಂದು ಚಾನಲ್ ಮ್ಯಾಗ ಯೂಟ್ಯೂಬ್ ಒಂದು ವಿಡಿಯೋ ಐತಿ, ಫಸ್ಟ್ ಕಂಟೈನರ್ ಒಂದು 5 ಲಕ್ಷ ರೂಪಾಯಿ ಲಾಸ್ ಆಯ್ತು. ಓಕೆ, ಸೊ ಅದು ಎದಕ್ಕಾಗತ್ತೆ? ಸಪ್ಲೈಯರ್ ಚಲೋ ಇದ್ದಿದ್ದಿಲ್ಲ. ಓಕೆ, ಅವ್ರು ನಿಮಗೆ ಸುಳ್ಳು ಹೇಳ್ತಾರ. ಬಿಸ್ನೆಸ್ ಒಳಗೆ ಬಂದ್ಮೇಲೆ ಯಾರಿಗೂ ನಂಬಕ್ ಹೋಗ್ಬೇಡ್ರಿ, ಯಾರ್ಯಾರಿಗೂ ನಂಬಕ್ ಹೋಗ್ಬೇಡ್ರಿ, ಸ್ಪೆಷಲಿ ಪರಿಚಯದವ್ರಿಗಂತೂ ನಂಬಕ್ ಹೋಗ್ಬೇಡ್ರಿ. ಅಲ್ಲಿಂದನ ನಿಮ್ಗೆ, ಯಾಕಂದ್ರೆ ಯಾರ ಮ್ಯಾಗ ವಿಶ್ವಾಸ ಇರ್ತೈತೆ ಅವರ ವಿಶ್ವಾಸಘಾತ ಮಾಡ್ಬೋದು. ಬರೋಬ್ರ? ಟ್ರೂ ಸರ್. ಹಾಂ, ಸೊ ಕ್ವಶನ್ ಆನ್ಸರ್ ನಿಮಗೆ ಸಿಗ್ಲಿಲ್ಲ ಇಲ್ಲ, ನೀವು ಏನಂತಂದ್ರೆ ಫೇಕ್. ಆಮೇಲೆ ಹೆಂಗೆ ನಾವು ಗೊತ್ತು ಮಾಡ್ಕೋಬೇಕಂತಂದ್ರೆ ಟೈಮ್ ಕೊಡ್ಬೇಕು ನೀವು ಅಲ್ಲಿ. ಆಮೇಲೆ ಗಡಬಡ್ ಮಾಡಬಾರ್ದು, ಮಲ್ಟಿಪಲ್ ಆಪ್ಷನ್ಸ್ ನೀವು ಇಟ್ಕೋಬೇಕು ಸಪ್ಲೈಯರ್ಸ್ ಕಡೆ. ಓಕೆ, ಇದು ಸಪ್ಲೈಯರ್ ಪಾಯಿಂಟ್ ಆಫ್ ವ್ಯೂ ಬಂತು. ಇಂಪೋರ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಒಳಗೆ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಇಂಪೋರ್ಟರ್ಸ್ ನಿಮ್ಗೆ ಅನ್ರಿಯಲಿಸ್ಟಿಕ್ ಏನರ ಕ್ವಾಂಟಿಟಿ ಕೇಳಿದ್ರು, ನಿಮಗೆ ಇಂಟ್ರೆಸ್ಟ್ ಬರಲಿ ಅಂತ ಹೇಳಿ ಏನು ಮಾಡ್ತಾರ ಅವರು, ನನಗೆ 5 ಕಂಟೈನರ್ ಬೇಕಿತ್ತು, ನನಗೆ 10 ಕಂಟೈನರ್ ಬೇಕಿತ್ತು, ಹಿಂಗೆ ಹೇಳ್ತಾರೆ. ನೀವೇನಂತೀರಿ, ಓ ವಾವ್ ಇಷ್ಟು ದೊಡ್ಡ ಎನ್ಕ್ವೈರಿ ಬಂತ ನಮಗೆ ಅಂತೇಳಿ ನಾವು ಜಂಪ್ ಮಾಡ್ತೀವಿ, ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ನೀವೇನು ರೇಟ್ ಕೊಡ್ತಿರಲ್ಲ ಅದಕ್ಕೆ ಅವ್ರು ಹ್ಞೂ ಅಂದ್ಬಿಡ್ತಾರೆ. ನೀವು ಕೊಟ್ಟಿದ್ದ ರೇಟಿಗೆ ಅವ್ರು ಹ್ಞೂ ಅಂದ್ರೆ ಕಸ್ಟಮರ್ ಅಂತಂದ್ರೆ ಅಲ್ಲೇನೋ ಒಂದು ಗಡಬಡ ಐತಿ. ಓಕೆ, ಯಾಕಂತಂದ್ರೆ ಒಂದು ಚಲೋ ಕಸ್ಟಮರ್ ಯಾವಾಗಲೂ ನೆಗೋಷಿಯೇಟ್ ಮಾಡ್ತಾನೆ. ಒಂದೇ ದಿವಸ ನಾವು ಮಾರ್ಕೆಟ್ ಒಳಗೆ ಇಳಿದ ಕೂಡಲೇ ನಿಮ್ಗೆ ಯಾರೋ ಒಬ್ಬ ಕಸ್ಟಮರ್ ಸಿಕ್ಕ, ನಾವು ನಿಮ್ಗೆ ಎನ್ಕ್ವೈರಿ ಕೊಟ್ಟವ, ನಿಮ್ಗೆ ಆರ್ಡರ್ ಕೊಡಕ್ಕೆ ತಯಾರದನಂತಂದ್ರೆ ಅದು ನಂಬಕ್ಕೆ ಹೋಗ್ಬೇಡ್ರಿ. ಎಷ್ಟು ಈಸಿಲಿ ಆರ್ಡರ್ ಸಿಗೋದಿಲ್ಲ. ಎಷ್ಟು ಈಸಿಲಿ ಆರ್ಡರ್ ಸಿಗೋದಿತ್ತು ಅಂತಂದ್ರೆ ಇವತ್ತಿನ ಡೇಟಿಗೆ ಎಲ್ಲರೂ ಎಕ್ಸ್ಪೋರ್ಟರ್ಸ್ ಇರ್ತಿದ್ರು, ಹಿಂಗೆ ಸಿಗಂಗಿಲ್ಲ. ರಿಲೆಂಟ್ಲೆಸ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ, ಟಚ್ ಬೇಸ್ ನಾವು 4-5 ಸತಿ ಮಾಡ್ಬೇಕಾಗುತ್ತೆ. ಅವಾಗ ಒಬ್ಬ ಕಸ್ಟಮರ್ ನೀವು ಹೆಂಗೆ ಸಪ್ಲೈಯರ್ ಮಲ್ಟಿಪಲ್ ಆಪ್ಷನ್ಸ್ ಇಟ್ಕೋತಿರಲ್ಲ, ಹಂಗೆ ಕಸ್ಟಮರ್ನು ಮಲ್ಟಿಪಲ್ ಎಕ್ಸ್ಪೋರ್ಟರ್ಸನ್ನು ಆಪ್ಷನ್ ಒಳಗೆ ಇಟ್ಟಿರ್ತಾನೆ. ನಿಮ್ಮ ಟೈಮ್ ಬರೋ ಮಟ್ಟ ನೀವು ಕಾಯ್ಬೇಕು. ಆ ಟೈಮ್ ಬಂದ್ಮೇಲೆ ನಿಮ್ದು ಎಕ್ಸ್ಪೋರ್ಟ್ ಆಗೋದು. ನಿಮ್ಗೆ ಯಾರೋ ಮೊದಲ ಬಂದು ಕೈಯಾಗ ಕೊಡಾಕತ್ತಾರೆ, ಬರ್ರಿ ನೀವು ಈ ಫೀಲ್ಡ್ ಒಳಗೆ ಬಂದಿರಾ ತಗೋರಿ ಆರ್ಡರ್ ಅಂತ ಹಿಂಗೆ ಕೊಡಾಕತ್ತಾರ ಅಂತ ತಿಳ್ಕೊಂಡ್ಬಿಟ್ರಿ, ಅದು ಅಪ್ಲೈ ಇದೆ. ಎಸ್ ಸರ್. ಸೊ ಇದು ನಾವು ಇಂಪೋರ್ಟ್ ಮಾಡೋಕ್ಕಾಗಲಿ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲಿ ಏನಾದರೂ ಮಿನಿಮಮ್ ಕ್ವಾಲಿಫಿಕೇಶನ್ ಆಗಲಿ ಏನೋ ಲೈಸೆನ್ಸ್ ಏನಾದರೂ ಬೇಕಾ ಸರ್? ಮಿನಿಮಮ್ ಕ್ವಾಲಿಫಿಕೇಶನ್, ನಿಮ್ದು ಕ್ವಾಲಿಫಿಕೇಶನ್ ಏನೂ ಬೇಕಾಗಿಲ್ಲ. ಸ್ಪೋಕನ್ ಇಂಗ್ಲೀಷ್ ಒಂದು ಚಲೋ ನೀವು ಅದ್ರ ಮೇಲೆ ಫೋಕಸ್ ಮಾಡಿದ್ರಿ ಅಂತಂದ್ರೆ ಭಾಳ ಚಲೋ. ಓಕೆ, ಮಾಡಲಿಲ್ಲ ಅಂತಂದ್ರೂ ಪ್ರಾಬ್ಲಮ್ ಇಲ್ಲ. ಗೂಗಲ್ ಟ್ರಾನ್ಸ್ಲೇಟರ್ ಐತಿ, ಹ್ಯೂಮನ್ ಟ್ರಾನ್ಸ್ಲೇಟರ್ಸ್ ಅದಾವು, ಡಿವೈಸಸ್ ಅದಾವು. ಇವತ್ತಿನ ಡೇಟ್ ಒಳಗೆ AI ಐತಿ. ಇವೆಲ್ಲಾನು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ತಾರೆ. ಮಾಡೋರು ಮಾಡಕತ್ತಾರ. ಇವರು ರೀಸನ್ಸ್ ಕೊಡೋರು ರೀಸನ್ಸ್ ಕೊಡಾಕತ್ತಾರ. ರೀಸನ್ಸ್ ನೀವು ಕೊಡಾಕತ್ತಿದ್ರಿ ಅಂತಂದ್ರೆ ಅದಕ್ಕಿಂತ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮಾಡ್ಕೊಂಡ್ಬಿಡ್ರಿ. ಬರೋಬರ ರೀಸನ್ಸ್ ಕೊಡಕ್ಕೆ ಹೋಗ್ಬಿಟ್ರಿ, ನನಗಿದು ಇಲ್ಲ ಅದಕ್ಕೆ ಮಾಡಕತ್ತಿಲ್ಲ, ಅದು ಇಲ್ಲ ಮಾಡಕತ್ತಿಲ್ಲ. ದಟ್ ಈಸ್ ನಾಟ್ ಅನ್ ಆಂಟ್ರಪ್ರಿನರ್ ಏನಂತಾರೆ ಮೈಂಡ್ ಸೆಟ್ ಆಗಲಿ, ಒಂದು ಆಟಿಟ್ಯೂಡ್ ಅಲ್ಲ. ಓಕೆ, ದಟ್ ಈಸ್ ದೇರ್. ಆ್ಯಂಡ್ ಡಾಕ್ಯುಮೆಂಟೇಶನ್ಸಿಗೆ ಬಂದಾಗ ಒಂದು ನಿಮ್ಗೆ ಕಂಪ್ನಿ ಅಂತೂ ಇರಬೇಕು, ಒಂದು ಎಂಟಿಟಿ ಇರಬೇಕು, GST ಇರಬೇಕು ನಿಮ್ಗೆ. ಆಮೇಲೆ IEC ಅಂತ ಬರ್ತೈತಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್. ಓಕೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಅದೇನೈತಿ, ಪ್ರತಿಯೊಂದು ನೀವು ಕಂಪ್ನಿಗೆ ಒಂದು ಯಾವುದೇ ಒಂದು ಇಂಪೋರ್ಟ್ ಮಾಡಲಿ ಅಥವಾ ಎಕ್ಸ್ಪೋರ್ಟ್ ಮಾಡಲಿ ಅದ್ರ ಸಲುವಾಗಿ ನಿಮ್ಮ ಕಡೆ IEC ಬೇಕೇ ಬೇಕು. ಓಕೆ, ಆಮೇಲೆ ಒಂದು IEC ಒಳಗೆ ನೀವು ಮಲ್ಟಿಪಲ್ ಪ್ರಾಡಕ್ಟ್ಸ್ ಮಾಡ್ಬೋದು. ಪ್ರತಿಯೊಂದು ಪ್ರಾಡಕ್ಟಿಗೆ, ಪ್ರತಿಯೊಂದು ಸೆಕ್ಟರಿಗೆ, ಪ್ರತಿಯೊಂದು ಕಂಟ್ರಿಗೆ ಬೇರೆ ಬೇರೆ IEC ಬೇಕಂತಿಲ್ಲ. ಒಂದು IEC ಒಳಗೆ ಮಲ್ಟಿಪಲ್. IEC ಫುಲ್ ಫಾರ್ಮ್ ಏನಂದ್ರೆ ಸರ್? ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್. ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್. ಓಕೆ 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 ಓಕೆ. ಸೊ ಅದು ನಿಮ್ಮ ಕಂಪ್ನಿದ ಒಂದು ಐಡೆಂಟಿಟಿ ಆಗ್ಬಿಡುತ್ತೆ. ಒಂದು ಪ್ಯಾನ್ ನಂಬರ್ ಹೆಂಗಿರ್ತೈತಿ ಹಂಗೆ ಇವತ್ತಿನ ಡೇಟ್ ಒಳಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಏನೈತಲ್ಲ, ನಿಮ್ಮ ಪ್ಯಾನ್ ನಂಬರ್ ಇರ್ತೈತಿ. ಅಚ್ಚಾ, ಓಕೆ. ಪ್ಯಾನ್ ನಂಬರ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಇರ್ತೈತಿ, ಬಟ್ ಅದಕ್ಕೆ ಒಂದು ಸೆಪರೇಟ್ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಅದಕ್ಕೆ ಏನಾದ್ರು ಕ್ರೈಟೇರಿಯಾ, ಪೇಮೆಂಟ್ ಅದು ನಿಮ್ GST ಇರಬೇಕು. ಪೇಮೆಂಟ್ ಏನಿಲ್ಲ, 500 ರೂಪಾಯಿ ಒಳಗಾಗುತ್ತೆ. 500 ರೂಪಾಯಿ ಒಳಗೆ. ಬಹಳಷ್ಟು ಮಂದಿ ಮಾರ್ಕೆಟ್ ಒಳಗೆ ಏಜೆಂಟ್ ಅದಕ್ಕೆ 2,000 ರೂಪಾಯಿ 5,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಿಮ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ತೆಗೆಸ್ಕೊಡ್ತೀವಿ ನಾವು ಅಂತೇಳಿ ಫುಲ್ ಅವರಿಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಬರೋದೈತೆ ನಾನು ತಗೋರಿ ರೊಕ್ಕ. ಸ್ಟಾರ್ಟಿಂಗ್ ಒಳಗೆ ಮಂದಿ ಇಲ್ಲೇ. ಸೊ
ನಾವ್ ಯಾವಾಗ ಕೋಚಿಂಗ್ ಟ್ರೈನಿಂಗ್ ಒಳಗೆ ಏನೈತಲ್ಲ, ನೀವು ಏನ್ ನಮಗೆ ಪೇ ಮಾಡ್ತಿರಲ್ಲ ಕೋಚಿಂಗ್ ಟ್ರೈನಿಂಗ್, ಅದ್ರದ್ದು 10 ಪಟ್ಟು ನಾವು ನಿಮ್ದು ಉಳಿಸ್ತೀವಿ. ತಪ್ಪು ಕಡೆ ನೀವು ಹೋಗಿ ಎಲ್ಲೇ ತಪ್ಪು ಕಡೆ ರೊಕ್ಕ ಕೊಡೋದು ಇರ್ತೈತಲ್ಲ, ಅದನ್ನ ನಾವು ಉಳಿಸ್ತೀವಿ ನಿಮ್ಗೆ. ಅದು ಮಂದಿಗೆ ಗೊತ್ತಾಗಂಗಿಲ್ಲ. ಅವ್ರಿಗೆ ಏನಿಸ್ತೈತಿ, ಹಿಂಗ್ಯಾಕೆ ರೊಕ್ಕ ಕೊಡುದು ನಾವು? ನನಗೆ ಬಹಳಷ್ಟು ಮಲ್ಟಿಪಲ್ ಕ್ವಶನ್ಸ್ ಕೇಳ್ತಾರ. ವಿಲ್ ಡಿಸ್ಕಸ್ ದಟ್ ಇನ್ ಲಾಸ್ಟ್. ಎಸ್ ಸರ್. ಸೊ ನಾವು ಲೆಟ್ ಅಸ್ ಡೈವ್ ಇನ್ ಟು ಯುವರ್ ಕಂಪ್ನಿ ಸರ್. ನಿಮ್ಮ ಕಂಪ್ನಿ ಹೆಸರೇನು, ನೀವು ಏನ್ ಮಾಡ್ತೀರಿ ನಿಮ್ಮ ಕಂಪ್ನಿದ? ಸೊ ನಮ್ಮ ಕಂಪನಿ ಹೆಸರು ರೊಕ್ಕಾಮೆಂಟ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್. ರೊಕ್ಕಾಮೆಂಟ್ ಅಂತಂದ್ರೆ ರೊಕ್ಕ ಪ್ರಿಂಟ್ ಮಾಡೋದು. ಯಾವಾಗ ಕಂಪನಿ ಸ್ಟಾರ್ಟ್ ಮಾಡಿದೆ, ನನ್ನ ತಲೆ ಒಳಗೆ ಬಂದೈತು ಬರೀ ರೊಕ್ಕ ರೊಕ್ಕ, ಯಾಕಂದ್ರೆ ರೊಕ್ಕ ಇದ್ದಿದ್ದಿಲ್ಲ ಅವಾಗ. ಹಿಂಗಾಗಿ ನಾ ಕಂಪನಿ ಹೆಸರು ರೊಕ್ಕಾಮೆಂಟ್ ಇಟ್ಟೆ. ಓಕೆ, ಕಂಪ್ನಿ ಹೆಸರು ರೊಕ್ಕಾಮೆಂಟ್ ಇಟ್ಮೇಲೆ ಭಾಳಷ್ಟು ಮಂದಿ ನಕ್ರು, ಆಟ ಹಚ್ಚೇನಿ ಇಲ್ಲಿ. ಸೊ ದಟ್ ಈಸ್ ಓಕೆ, ಅದಂತೂ ಇದ್ದೇ ಇರ್ತೈತಿ. ಬಟ್ ಅಲ್ಟಿಮೇಟ್ಲಿ ನಮಗೆ ಏನು ಅನಿಸ್ತೈತಿ, ನಮ್ಮ ಗಟ್ ಫೀಲಿಂಗ್ ಏನಂತೈತಿ, ನಮಗೆ ಯಾವ್ದು ಚಲೋ ಅನಿಸ್ತೈತಿ ಅದನ್ನ ನಾವು ಮಾಡಬೇಕು. ಸೊ ರೊಕ್ಕಾಮೆಂಟ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಇದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಐತಿ. ಇದ್ರೊಳಗೆ ನಾನು, ನಮ್ಮ ಫಾದರ್, ನಮ್ಮ ಅಂಕಲ್ ಡೈರೆಕ್ಟರ್ಸ್ ಅದಾರ. ಅವ್ರಿಬ್ರು ಸ್ಲೀಪಿಂಗ್ ಡೈರೆಕ್ಟರ್ಸ್ ಅದಾರ. ಯಾಕಂದ್ರೆ ನಮ್ಮ ಅಂಕಲ್ ಕಡೆ ನಾ ಸ್ಟಾರ್ಟಿಂಗ್ ಒಳಗೆ ರೊಕ್ಕ ಬಾರೋ ಮಾಡ್ಕೊಂಡಿದ್ದೆ. ಯಾಕಂದ್ರೆ ನನ್ನ ಕಡೆ 2 ಲಕ್ಷ ರೂಪಾಯಿ ಇದ್ವಲ್ಲ. ಸೊ ಹೆಂಗೆ ಸ್ಟಾರ್ಟ್ ಆಯ್ತು, ಮೈ ಅಂಕಲ್ ಹೆಲ್ಪ್ ಮೀ. ಓಕೆ, ಸೊ ಅವ್ರದ್ದು ಫುಲ್ ಸಪೋರ್ಟ್, ಫಿನಾನ್ಷಿಯಲಿ ಅವ್ರ ಸಪೋರ್ಟ್ ಸ್ವಲ್ಪ ಇತ್ತು ನಮ್ಗೆ. ಸೊ ಹಿಂಗಾಗಿ ಈ ತರ ನಾವು ಸ್ಟಾರ್ಟ್ ಮಾಡಿದ್ವಿ. ಅಂಡ್ ವಾಟ್ ಎಲ್ಸ್ ನಮ್ಮ ಕಂಪ್ನಿ ಒಳಗೆ ನೀವು ಏನ್ ಮಾಡ್ತೀರಿ ನಿಮ್ಮ ಕಂಪ್ನಿ ಒಳಗೆ? ಕೋಚಿಂಗ್ ಬಗ್ಗೆ ಕೇಳತ್ತೀನಿ ನಾನು. ಓಕೆ, ಕೋಚಿಂಗ್ ಬಗ್ಗೆ ಓಕೆ, ಕೋಚಿಂಗ್ ನಂಗೈತಿ. ರೊಕ್ಕಾಮೆಂಟ್ ಇದೇನೈತಿ, ನಮ್ದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಆಯ್ತು. ಕೋಚಿಂಗ್ ವರ್ಟಿಕಲ್ ನಮ್ದು ಏನೈತಿ, ಇಂಪೆಕ್ಸ್ ಕೋಚ್ ಅಂತ ಐತಿ. ಓಕೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಚ್. ಇದು ನಮ್ದು ಜರ್ನಿ ಸ್ಟಾರ್ಟ್ ಆಗಿದ್ದು 2020 ಒಳಗೆ. ಕೊರೋನಾ ಟೈಮ್ ಒಳಗೆ ಏನಾಯ್ತು, ಬಿಸ್ನೆಸ್ ಸ್ವಲ್ಪ ಸ್ಲೋ ಆಯ್ತು. ಎಲ್ಲ ನಮ್ಮ ಕಸ್ಟಮರ್ಸ್ ಹಾಳಾಗಿ ಸ್ಟಾರ್ಟ್ ಮಾಡಿದ್ರು. ಏನಂತೇಳಿ, ರೊಕ್ಕ ಇಲ್ರಿ, ಪ್ರಾಬ್ಲಮ್ ಐತಿ, ಅದು ಇದು ಅಂತೇಳಿ ಭಾಳಷ್ಟು ಮಂದಿ ನಮ್ಮ ಮೋಸನೂ ಮಾಡಿದ್ರು, ಭಾಳಷ್ಟು ನಮ್ಗೆ ಲಾಸ್ ಆಯ್ತು. ವಿಚ್ ಇಸ್ ಓಕೆ, ಪಾರ್ಟ್ ಆಫ್ ಬಿಸ್ನೆಸ್. ಸೊ ಹಿಂಗಾಗಿ ಅವಾಗ ನಾ ಏನು ಮಾಡಿದೆ, ನನ್ನ ಕಡೆ ಈಗ ಏನಾಯ್ತಪ್ಪ, ಖಾಲಿ ಕುಂತೀನಿ ನಾನು, ಕೊರೋನಾ ಐತಿ, ಮನ್ಯಾಗ ಕುಂತೀನಿ, ನಾನು ಏನು ಮಾಡ್ಬೇಕೀಗ? ಲೆಟ್ ಮೀ ಸ್ಟಾರ್ಟ್ ಶೇರಿಂಗ್ ಮೈ ನಾಲೆಜ್. ನನ್ನ ಕಡೆ ಏನು ನಾಲೆಜ್ ಐತಿ ಈಗ, ನಾ 7 ವರ್ಷದಿಂದ 2013 2020ವರೆಗೂ ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೀನಿ, ಬೇರೆ ಏನೂ ಮಾಡಿಲ್ಲ. ಅಷ್ಟೊಳಗೆ ಕೊರೋನಾ ಟೈಮ್ ಒಳಗೆ ಭಾಳಷ್ಟು ಮಂದಿ ಯೂಟ್ಯೂಬ್ ಮೇಲೆ ಅಲ್ಲಿ ನಾ ಕೋರ್ಸಸ್, ಟ್ರೈನಿಂಗ್ಸ್ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹಿಂದಿ, ಇಂಗ್ಲೀಷ್, ಮರಾಠಿ, ತಮಿಳ್, ತೆಲುಗು ಎಲ್ಲ ಲ್ಯಾಂಗ್ವೇಜಸ್ ಒಳಗೆ, ಗುಜರಾತಿ, ನಾರ್ತ್ ಒಳಗಂತೂ ಭಾಳಷ್ಟು ಮಂದಿ ಅದಾರ ಕೋಚಿಂಗ್, ಟ್ರೈನಿಂಗ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಬಗ್ಗೆ ಅವ್ರವ್ರ ಸ್ಟೇಟ್ ಒಳಗೆ ಕೊಡಾಕ್ತಿದ್ರು. ನಮ್ಮ ಕರ್ನಾಟಕದಾಗ ಯಾರೂ ಇಲ್ಲಲ್ಲ. ನಾ ಯಾಕೆ ಕನ್ನಡ ಒಳಗೆ ನಮ್ಮ ಮಂದಿಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಬಗ್ಗೆ ಕಲಿಸ್ಬಾರ್ದು ಅಂತೇಳಿ ನನಗೆ ಇಂಟ್ರೆಸ್ಟ್ ಬಂತು. ನಾನು ಅವಾಗ ಆ್ಯಸ್ ಅ ಹಾಬಿ ನಾನು ಸ್ಟಾರ್ಟ್ ಮಾಡಿದ್ದೆ. ನನಗೇನು ಇದ್ರೊಳಗೆ ಆ್ಯಸ್ ಅ ಪ್ರೊಫೆಷನ್ ನಾನು ಇದನ್ನು ಮಾಡ್ಬೇಕಂತೇಳಿ ನನಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಹಾಬಿಯನ್ನು ಸ್ಟಾರ್ಟ್ ಮಾಡಿದೆ. ಪೀಪಲ್ ಸ್ಟಾರ್ಟೆಡ್ ಲೈಕಿಂಗ್ ಇಟ್. ಯಾಕಂತಂದ್ರೆ ಕನ್ಸರ್ನ್ ಜೆನ್ಯೂನ್ ಐತಿ, ರೊಕ್ಕದ ಸಂಬಂಧ ಮಾಡಾಕತ್ತಿಲ್ಲ. ಸೊ ಏನೈತಿ ಅದನ್ನ ನಾವು ಕ್ಲಿಯರ್ ಹೇಳ್ತೀವಿ, ಒಳಗೆ ಏನೈತಿ ಅದ ಬಾಯಿ ಮೇಲೆ ಐತಿ. ಸೊ ಹಿಂಗಾಗಿ ಅದು ಮಂದಿಗೆ ಗೊತ್ತಾಗ್ತದೆ. ಮಂದಿ ಏನು ಇವತ್ತಿನ ಡೇಟ್ ಒಳಗೆ ಮಂದಿ ಏನು ಹುಚ್ಚಿಲ್ಲ, ಸುಮ್ಮನೆ ಹೇಳಕತ್ತಾನ ನಮ್ಮ ನೋಡೇ ಗೊತ್ತು ಮಾಡ್ಕೊಂಡ್ಬಿಡ್ತಾರ, ಇವ ಒಗ್ಯಾಕತ್ತಾನ. ಹಾಂ, ಸೊ ಅದು ಎಮೋಷನಲ್ ಕನೆಕ್ಟ್ ಬಂತು. ರೀಜನಲ್ ಲ್ಯಾಂಗ್ವೇಜ್ ಇರೋದ್ರಿಂದ ಅದೊಂದು ಕನೆಕ್ಷನ್ ಚಲೋ ಮಂದಿ ಜೋಡಿ ನಮ್ಗೆ ಇದಾಯಿತು. ದೆನ್ ಸ್ಲೋಲಿ ನಾನು ಕನ್ಸಲ್ಟಿಂಗ್ ಅಂತಂದ್ರೆ ಏನೈತಿ, 2020 2023 ಮಟ, 2022 ಎಂಡ್ ಮಟ ಫ್ರೀ ಆಫ್ ಕಾಸ್ಟ್ ನಾನು ಫೋನ್ ಮೇಲೆ ಇರ್ತಿದ್ದೆ. ಯಾರು ಯೂಟ್ಯೂಬ್ ಚಾನಲ್ ನೋಡಿ ನಂಗೆ ಫೋನ್ ಹಚ್ಚಾತಾರ, ಫೋನ್ ಎತ್ತುದು, ಮಾತಾಡೋದು, ಹೇಳೋದವ್ರು ಹಿಂಗೆ ಮಾಡ್ರಿ, ಅದು ಮಾಡ್ರಿ, ಇದು ಮಾಡ್ರಿ, ಫ್ರೀ ಮಾಡ್ಕೊಂಡು ಒಂದು ರಿಯಲೈಸೇಷನ್ ಏನಾಯ್ತಂತ, 1000 ಮಂದಿ ಜೋಡಿ ಮಾತಾಡಿದೆ ಆ 2 ವರ್ಷ ಒಳಗೆ. 1000 ಮಂದಿ ಜೋಡಿ ಮಾತಾಡಿದೆ. ನಮ್ಮ ಬಿಸ್ನೆಸ್ ಮೇಲೂ ದುರ್ಲಕ್ಷ ಆಯ್ತು, ನನಗೆ ಸ್ವಲ್ಪ ಕಡಿಮೆ ಆಯ್ತು. ಯಾಕಂದ್ರೆ ಇವ್ರು ಮಾತಾಡ್ಕೊಂಡು ಬಂದ್ಬಿಟ್ಟು ನಂಗೆ ಮಜಾ ಬರಾಕತ್ತೆ. ಸೊ ನಮ್ಮೊಬ್ರು ಮೆಂಟೋರ್ ಇದ್ರು, ನೀ ಈ ಥರ ಮಾಡ್ಕೊಂಡು ಕುಂತೆ ಅಂದ್ರೆ ಎಷ್ಟು ಮಂದಿ ಎಕ್ಸ್ಪೋರ್ಟರ್ಸ್ ಇದು ಮಾಡಿದಪ್ಪ ಇಲ್ಲಿವರೆಗೂ ಅಂತ ಕೇಳಿದ್ರು. ಇಷ್ಟು ಮಂದಿಗೆ ಹೇಳಾಕತ್ತಿ, ಮಾತಾಡಕತ್ತಿ, ಯಾವಾಗಲೂ ಫೋನ್ನಾಗ ಇರ್ತಿ, ಎಷ್ಟು ಮಂದಿ ಎಕ್ಸ್ಪೋರ್ಟ್ ಮಾಡಿಸಿದಿ ಕೇಳಿದ್ರು ಅವರು. ಜೆನ್ಯೂನ್ ಕ್ವೆಶನ್. ನಂದು ಒಬ್ರು ಇಲ್ಲ. ನೀ ಹಿಂಗೆ ಪುಕಟ್ನಾಗ ಹೇಳ್ಕೊಂಡ್ ಕುಂತ್ರ ನಿನ್ ಕ್ವಾಲಿಟಿ ಕ್ರೌಡ್ ನಿನ್ ಕಡೆ ಬರಂಗನೇ ಇಲ್ಲ. ಹಿಂಗೆ ಮಾಡಿದ್ರೆ ನಿಂದು ವಿಷನ್ ಏನೈತಲ್ಲ ಅದು ಏನೂ ಉಪಯೋಗ ಆಗಂಗಿಲ್ಲ. ಕೋರ್ಸ್ ಕಂಡಕ್ಟ್ ಮಾಡೋದು, ಪ್ರಾಪರ್ ವೇ ಒಳಗೆ ಒಂದು ಸಿಸ್ಟಮ್ ಇರ್ತೈತಿ. ಆ ಸಿಸ್ಟಮ್ ಒಳಗೆ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರಿ ಅಂತಂದ್ರೆ ನಿಂದೇನು ಕಾಸ್ ಐತಿ, ನಿಂದೇನು ಪರ್ಪಸ್ ಐತಿ, ಆ ಪರ್ಪಸನ್ನು ನೀವು ಡ್ರೈವ್ ಮಾಡ್ಬೋದು. ಅವಾಗ ಹೇಳಿದ್ಮೇಲೆ ದೆನ್ ವಿ ಸ್ಟಾರ್ಟೆಡ್ ಅಬೌಟ್ ಕೋಚಿಂಗ್, ಟ್ರೈನಿಂಗ್, ಇದ್ರ ಬಗ್ಗೆ ನಾವು ವಿಚಾರ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದನ್ನು ಬಿಲ್ಡ್ ಮಾಡಕ್ಕೂ ನಮಗೆ ಟೈಮ್ ತಗೋತು. ಈ 2026 ಒಳಗೆ ನಾವು ಫುಲ್ ಫ್ಲೆಜ್ ಆಗಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಕೋಚಿಂಗ್, ಟ್ರೈನಿಂಗ್ ಕರ್ನಾಟಕ ಒಳಗೆ ಕಂಡಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿವರೆಗೂ ನಾನು ಒನ್ ಕನ್ಸಲ್ಟೇಷನ್ಸ್ ಅದು ಇದು ಕೊಡ್ತಿದ್ದೆ. ಬಟ್ ನಾವು ವಿ ಹ್ಯಾವ್ ಸ್ಟಾರ್ಟೆಡ್ ಇನ್ 2026 ಇದ್ರ ಮೇಲೆ ಕೋಚಿಂಗ್, ಟ್ರೈನಿಂಗ್ ಮಾಡೋದು. ಸೊ ಇದ್ರೊಳಗೆ ಏನೈತಿ, ಭಾಳಷ್ಟು ಮಂದಿ ಅದು ಕೇಳ್ತಾರ. ಈಗ ನಾವು ಆ್ಯಡ್ ರನ್ ಮಾಡ್ತೀವಿ ಅಂದಮೇಲೆ ಭಾಳಷ್ಟು ಮಂದಿ ನಂಗೆ ಏನಂತಾರ,
ಈ ಕಮೆಂಟ್ ಮಾಡೋರು ಬರ್ತಾರಲ್ಲ ಖಾಲಿ ಮಂದಿ, ಸೊ ಅವ್ರ ಏನ್ ಮಾಡ್ತಾರ, ಕೇಳ್ತಾರ ಇಷ್ಟು ರೊಕ್ಕ ಆಯ್ತ ನೀನೇ ಮಾಡ್ಬೇಕಿಲ್ಲ, ನಮಗೆ ಯಾಕೆ ಹೇಳಕತ್ತಿ, 99 ರೂಪೀಸ್ ಕೋರ್ಸ್ ನಮಗೆ ಯಾಕೆ ಮಾರಾಕತ್ತಿ, ಅದು ಇದು ಅಂತ ಕೇಳ್ತಾರ. ಮಸ್ಕಿರಿ ನಮಗ್ ಮಜಾ ಬರ್ತೈತೆ ಅದು ನೋಡಿ, ಯಾಕಂದ್ರೆ ಇಂಥದ್ದು ಹೆಂಗೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನಮ್ಗೆ. ಅವ್ರಿಗೇನ್ ರಿಪ್ಲೈ ಮಾಡಕ್ ಹೋಗುದಿಲ್ಲ ನಾವು. ಬಟ್ ಎಲ್ಲರಿಗೂ ಒಂದು ಮೆಸೇಜ್, ಯಾರು ನಮ್ಮ ಮೇಲೆ ಟ್ರಸ್ಟ್ ಮಾಡಿ ನಮ್ಮ ಕಡೆ ಕಲಿಯಾಕ್ ಬರತ್ತಾರ ಅವರಿಗೆ ತಪ್ಪು ಮೆಸೇಜ್ ಹೋಗ್ಬಾರ್ದು. ಓಕೆ, ಯಾಕೆ ಇದನ್ನ ಮಾಡಕತ್ತಾನಪ್ಪ ಇವ, ಪರ್ಪಸ್ ಗೊತ್ತಿರ್ಬೇಕಲ್ಲ ಯಾರಿಗಿದ್ರು. ಇವತ್ತಿನ ಡೇಟ್ ಒಳಗೆ ನಾ ಅಂತೀನಿ ನನ್ನ ಪರ್ಪಸ್ ಟೇಕಿಂಗ್ ಕರ್ನಾಟಕ ಟು ದ ವರ್ಲ್ಡ್, ಇದು ನಂದು ಟ್ಯಾಗ್ಲೈನ್ ಇದು. ಓಕೆ, ಯಾಕಂತಂದ್ರೆ ಅದ್ರ ಹಿಂದೆ ಮೆಹನತ್ ಮಾಡಿ ನಾ ಬೆನ್ ಹತ್ತೀನಿ ಅದಕ್ಕೆ. ಓಕೆ, ಅದು ಆಗ್ಬೇಕಂತ ನಾವು ಒಬ್ಬನೇ ಮಾಡಕ್ ಆಗೋದಿಲ್ಲ, ಮಂದಿ ಬೇಕಲ್ಲ, ಎಕ್ಸ್ಪೋರ್ಟರ್ಸ್ ರೈಟ್ ಕ್ವಾಲಿಟಿ ಪೀಪಲ್ ಬೇಕು, ಅವ್ರು ಬಂದು ಕೆಲಸ ಮಾಡ್ಬೇಕಿಲ್ಲ. ಅದನ್ನೆಲ್ಲಾನು ಮಾಡಕ್ ನಾವು ಪ್ರಾಪರ್ಲಿ ಒಂದು ಸಿಸ್ಟಮ್ ಒಳಗೆ ರನ್ ಮಾಡ್ಬೇಕಾಗುತ್ತೆ. 99 ರೂಪೀಸ್ ಸೆಷನ್ಸ್ ಎದಕ್ಕೆ ಮಾಡ್ತೀವಿ, ನಮ್ಮ ಕೋರ್ಸ್ ಫೀಸ್ ಏನೈತಿ ಅದು ಜಾಸ್ತಿ ಐತಿ. ಜಾಸ್ತಿ ಅಂತಂದ್ರೆ 99, 100, 500 ಹತ್ರ ಇಲ್ಲ, ಬರಬರ ಅಷ್ಟು ಕೋರ್ಸ್ ಫೀಸ್ ಕೊಟ್ಟು ಡೈರೆಕ್ಟ್ ನೀವು ಕೋರ್ಸ್ ಒಳಗೆ ಬಂದು ಕಲಿಯೋಕಿನ್ನ ಫಸ್ಟ್ 99 ರೂಪೀಸ್ ಒಳಗೆ ನಿಮ್ ಕೈಯಾಗ ಇದು ಆಗತ್ತಾ ಇಲ್ಲ ಅಂತ ಹೇಳಿ ತಿಳ್ಕೊರಲ್ಲ, ಬಂದು ತಿಳ್ಕೊಂಡು ಆಮೇಲೆ ನೀವು ಕೋರ್ಸಿಗೆ ಬರೋದಿದ್ರೆ ಬರ್ರಿ, ಇಲ್ಲ ಅಂತಂದ್ರೆ ಬರಕ್ ಹೋಗ್ಬಿಡ್ರಿ. ನಿಮ್ಮ ಸವಲತ್ತು ಸಂಬಂಧ ಐತದ, ನಿಮಗ್ ಕನ್ವೀನಿಯನ್ಸ್ ಆಗ್ಲಿ ಅಂತ ಹೇಳಿ ನಾವು 99 ರೂಪೀಸ್ ವೆಬಿನಾರ್ ಮಾಡ್ತೀವಿ. ಮಾಡಿ ಆಮೇಲೆ ನಾವ್ ಏನ್ ಮಾಡ್ತೀವಿ, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಇವತ್ತಿನ ತನ ಈಗ ನೋಡ್ರಿ, ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಇದ್ದಂಗೆ, ಇನ್ಸ್ಟಿಟ್ಯೂಟ್ ಒಳಗೆ ಹೆಂಗೈತಿ, ಕಾಲೇಜ್ ಒಳಗೆ ನೀವು ಕಲಿಸೋರು ಕಲಿಸ್ತಿರ್ತಾರ, ಪಾಸ್ ಆದವ್ರು ಹಾಕ್ತಾರ, ಓದಿದ್ರೆ ಪಾಸ್ ಆಗ್ತಾರ, ಇಲ್ಲ ಅಂತ ಫೇಲ್ ಆಗ್ತಾರ, ಬರೋಬರ ಸೇಮ್ ಥಿಂಗ್ ಇದ್ರೊಳಗೂ. ಈಗ ನಾವು ಯಾರಿಗೋ ಕಲ್ಸಾಕ್ತೀವಿ ಅಂತಂದ್ರೆ ಎಲ್ಲರೂ ಪಾಸ್ ಆಗ್ಬೇಕಂತ ಇರಂಗಿಲ್ಲ. ಸಕ್ಸಸ್ ರೇಷಿಯೋ ಭಾಳ ಕಡಿಮೆ ಇರ್ತೈತಿ ಎಜುಕೇಶನ್ ಇಂಡಸ್ಟ್ರಿ ಒಳಗೆ. ಯಾಕಂದ್ರೆ ಇದ್ರೊಳಗೆ ಈಗ ಇದಂತೂ ನೀವು ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಐತಿ, ನಿಮ್ ಲರ್ನಿಂಗ್ ಮಾಡಿ ನೀವು ಇಂಪ್ಲಿಮೆಂಟ್ ಮಾಡಿ ಬಿಸ್ನೆಸ್ ಮಾಡ್ಬೇಕು ನೀವು ಇಲ್ಲಿ. ಓಕೆ, ಸೊ ಇಟ್ ಈಸ್ ಕ್ವೈಟ್ ಕ್ರೂಷಿಯಲ್. ಸೊ ಸೀರಿಯಸ್ ಪೀಪಲ್ ಇದ್ರಂತಂದ್ರೆ ಅವ್ರಷ್ಟು ಅದನ್ನ ಮಾಡ್ಬೋದು. ಸೊ ಕೋಚಿಂಗ್ ಟ್ರೈನಿಂಗ್ ಈ ತರ ನಾವು ಸ್ಟಾರ್ಟ್ ಮಾಡಿವಿ. ಸೊ 99 ರೂಪೀಸ್ ಒಳಗೆ ಫಸ್ಟ್ ಅದ್ರ ಬಗ್ಗೆ ತಗೋರಿ. ಕೆಲವರಿಗೆ ಅದ್ರೊಳಗೆ ಗೊತ್ತಾಗ್ಬಿಡ್ತೈತಿ, ಈಗ ನನಗೆ ಆಗಂಗಿಲ್ಲಪ್ಪ, ಇದು ನನಗೆ ಬಹಳ ಹೆವಿ ಐತಿದು ಬೇಡ, ಅವ್ರು ಮೊದ್ಲ ಹೋಗ್ಬಿಡ್ತಾರಲ್ಲ ಟ್ರೈನಿಂಗಿಗೆ, ಯಾರು ರೊಕ್ಕ ವೇಸ್ಟ್ ಮಾಡ್ತೀವಿ. ಅದು ಆನ್ಲೈನ್ ಆಫ್ಲೈನ್ ಸರ್? ನಮ್ದು ಇದು ಏನೈತಲ್ಲ ಕ್ಲಾರಿಟಿ ವರ್ಕ್ಶಾಪ್ ಏನೈತಲ್ಲ 99 ರೂಪೀಸ್, ಅದು ಆನ್ಲೈನ್ ಇರ್ತೈತಿ. ಆಮೇಲೆ ನಮ್ದೇನು ಟ್ರೈನಿಂಗ್ ಪ್ರೋಗ್ರಾಮ್ ಐತಲ್ಲ ಅದು ಆಫ್ಲೈನ್. ಓಕೆ ಓಕೆ ಓಕೆ. ಸೊ ಅದು ಟ್ರೈನಿಂಗ್ ಪ್ರೋಗ್ರಾಮ್ ಹೆಂಗ್ ಸರ್, ಅಲ್ಲಿ ಏನ್ ಮಾಡ್ತೀರಿ ನೀವು, ಅದ್ರದ್ದು ಏನು ಕಾಸ್ಟ್ ಅಂತ ಹೇಳ್ತೀರಿ? ಟ್ರೈನಿಂಗ್ ಪ್ರೋಗ್ರಾಮ್ದು ಕಾಸ್ಟ್ ನಾವ್ ಇಲ್ಲಿ ರಿವೀಲ್ ಮಾಡಕ್ ಬರಂಗಿಲ್ಲ, ಯಾಕಂತಂದ್ರೆ ಕ್ಲಾರಿಟಿ ವರ್ಕ್ಶಾಪ್ ಒಳಗೆ ಬಂದನ. ಓಕೆ ಓಕೆ, ಹಂಗೈತೆ. ಯಾಕಂದ್ರೆ ಏನೈತಿ, ಭಾಳಷ್ಟು ಮಂದಿ ಇಲ್ಲಾಜಿಕಲಿ ಏನೈತಿ, ಮಂದಿ ಅಷ್ಟೇ ಡಿಸಿಷನ್ ಯಾವ ಬೇಸಿಸ್ ಮೇಲೆ ತಗೋತಾರ ಅಂತಂದ್ರೆ ಮಜಾ ನನಗೇನ್ ಅನಿಸ್ತೈತೆ ಅಂತಂದ್ರೆ ಇದು ಇಷ್ಟ ಐತಂತ ನಾ ಮಾಡಂಗಿಲ್ಲ, ಇದು ಇಷ್ಟ ಐತ ನಾ ಮಾಡಂಗಿಲ್ಲ. ಅಲ್ಲಪ್ಪ, ನೀವು ಬಿಸ್ನೆಸ್ ಮಾಡೋರಿದ್ದೀರಿ, ಇದರಿಂದ ಕೋಟಿ ಗಂಟ್ಲೆ ಗಳಿಸೋದ್ರಿ ನಾಳೆ ಬರೋಬರ. ನೀವು ಕೋರ್ಸ್ ಪ್ರೈಸ್ ನೋಡಿ ನೀವು ಡಿಸೈಡ್ ಮಾಡ್ತೀರಿ ನಾ ಈ ಇದ್ರೊಳಗೆ ಹೋಗ್ಬೇಕಾ ಬೇಡ ಅಂತಂದ್ರೆ ಆ ಇದ್ರೊಳಗೆ ನೀವು ಫಿಟ್ ಆಗಂಗಿಲ್ಲ. ಆಕ್ಚುಲಿ ಆ ಕೋರ್ಸ್ ನಿಮ್ ಸಂಬಂಧ ಇಲ್ಲ. ಓಕೆ, ನೀವು ಪ್ರೈಸ್ ಟ್ಯಾಗ್ ನೋಡಾಕತ್ತೀರಿ ಅಂತಂದ್ರೆ ಕೋರ್ಸ್ ನಿಮ್ ಸಂಬಂಧ ಇಲ್ಲ. ಆಮೇಲೆ ಹತ್ತಪರಿ ಏನ್ ಲಕ್ಷ ಒಳಗಿಲ್ಲ, ಬಹಳ ಕಡಿಮೆನೇ ಐತಿ. ಬಟ್ ಸ್ಟಿಲ್ ನಾವು ಅದನ್ನ ರಿವೀಲ್ ಮಾಡಂಗಿಲ್ಲ. ಯಾಕೆ ನೀವು ಮೊದಲು ಬಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ತೀವಿ. ನಿಮ್ದು ಎಫರ್ಟ್ ನಮಗೆ ಕಾಣ್ಲಿಲ್ಲ, ನಮಗ್ ಗೊತ್ತಾಗ್ಬೇಕು, ನಾವು ಚಲೋ ಮಂದಿಗಿನ ಕಲ್ಸಾಕತ್ತೀವಿ ಅಂತ ಹೇಳಿ ನಮಗ್ ಗೊತ್ತಾಗ್ಬೇಕು, ಅವಾಗ ನಾವು ಅದನ್ನ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಮಗೂ ಬೇಡ ಮಾಡಂಗಿಲ್ಲ. ಸೊ ಸಪೋಸ್ ಆಯ್ತು ಸರ್, ನಾನು ವೆಬಿನಾರ್ ಬಂದೆ, ಇಂಟ್ರೆಸ್ಟ್ ಆಯ್ತು ನನಗೆ, ಆಯ್ತು ನಿಮ್ ಕೋರ್ಸ್ ಪರ್ಚೇಸ್ ಮಾಡಿದ್ರೆ, ಸೊ ನಿಮ್ ಕೋರ್ಸ್ ನ ನೀವು ಎಲ್ಲಿಂದ ಫಸ್ಟ್ ಸ್ಟೆಪ್ ಎಲ್ಲಿಂದ ಏನ್ ಸ್ಟಾರ್ಟ್ ಮಾಡ್ತೀರಿ, ಹೆಂಗ್ ಸ್ಟಾರ್ಟ್ ಮಾಡ್ತೀರಿ? ಫಸ್ಟ್ ಸ್ಟೆಪ್ ನಾವು ಮೈಂಡ್ ಸೆಟ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಮೈಂಡ್ ಸೆಟ್ ಒಂದು ಆಂಟ್ರಪ್ರಿನರ್ ಹೆಂಗಿರ್ಬೇಕು, ಏನ್ ಮಾಡ್ಬೇಕು, ಅವ್ರ ರುಟೀನ್ ಹೆಂಗಿರ್ಬೇಕು, ಏನೇನ್ ಸ್ಯಾಕ್ರಿಫೈಸಸ್ ಅವ್ರು ಮಾಡ್ಬೇಕಾಗ್ತದೆ ಸ್ಟಾರ್ಟಿಂಗ್ ಒಳಗೆ, ಅಲ್ಲಿಂದ ಸ್ಟಾರ್ಟ್ ಮಾಡಿ ದೆನ್ ವಿ ಕಮ್ ಟು ಸ್ವಾಟ್ ಅನಾಲಿಸಿಸ್ ಮಾಡ್ತೀವಿ. ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್ ಏನೇನು ಅದಾವ ನಿಮ್ಗೆ. ಅದಾದ್ಮೇಲೆ ಪ್ರಾಡಕ್ಟ್ ಸೆಲೆಕ್ಷನ್ ಬರ್ತೀವಿ. ಪ್ರಾಡಕ್ಟ್ ಸೆಲೆಕ್ಷನ್ ಆ ಟ್ರೈನಿಂಗ್ ಪ್ರೋಗ್ರಾಮ್ ಒಳಗೆ ಆದಷ್ಟು ನಾವು ಅವರಿಗೆ ಪ್ರಾಡಕ್ಟ್ ಸೆಲೆಕ್ಷನ್ ಮಾಡ್ಸಕ್ಕೆ ಟ್ರೈ ಮಾಡ್ತೀವಿ. ಅದಾದ್ಮೇಲೆ ಕಂಟ್ರಿ ಸೆಲೆಕ್ಷನ್ ಅಂದ್ರೆ ಮಾರ್ಕೆಟ್ ಸೆಲೆಕ್ಷನ್ ಆದ್ಮೇಲೆ ಮಾರ್ಕೆಟಿಂಗ್. ದೆನ್ BMC ಅಂತ ಇದೆ, ಬಿಸ್ನೆಸ್ ಮಾಡೆಲ್ ಕ್ಯಾನ್ವಸ್. ಬಿಸ್ನೆಸ್ ಮಾಡೆಲ್ ಕ್ಯಾನ್ವಸ್ ಒನ್ ಆಫ್ ದ ಬೆಸ್ಟ್. ಅಲೆಕ್ಸಾಂಡರ್ ಆಸ್ಟರ್ವಾಲ್ಡರ್ ಅಂತ ಹೇಳಿ ಇವ್ರು ಇದನ್ನ ಕಂಡುಹಿಡಿದವರು. ಬಿಸ್ನೆಸ್ ಮಾಡೆಲ್ ಕ್ಯಾನ್ವಸ್ ನೀವು ಒಂದ್ಸತಿ ಮಾಡಿದ್ರಿ ನಿಮ್ದು ಕಂಪನಿ ಮೇಲೆ ಅಂತಂದ್ರೆ ಯು ಕ್ಯಾನ್ ನೆವರ್ ಗೋ ರಾಂಗ್. ಓಕೆ, ಆಮೇಲೆ ಬಿಸ್ನೆಸ್ ಮಾಡೆಲ್ ಕ್ಯಾನ್ವಸ್ ಇಸ್ ಅ ಲಿವಿಂಗ್ ಥಿಂಗ್ ಅಂತಾರೆ, ಬ್ರೀತ್ಸ್. ಓಕೆ, ಅದನ್ನ ನೀವು ಎವ್ರಿ 3 ಮಂತ್ಸಿಗೆ 6 ಮಂತ್ಸಿಗೆ ಕ್ವಾರ್ಟರ್ಲಿ ನೀವು ಅದನ್ನ ಇವ್ಯಾಲ್ಯೂಯೇಟ್ ಮಾಡಿ ವರ್ಕ್ ಆಗತೈತಿ ಇಲ್ಲ ಅಂತ ಹೇಳಿ ಮತ್ತೆ ಅದ್ರ ಮೇಲೆ ರಿವಿಸಿಟ್ ಮಾಡಿ ಮತ್ತೆ ಅದನ್ನ ನೀವು ಪ್ರಿಪೇರ್ ಮಾಡ್ಬೇಕು. ದಟ್ ಈಸ್ ಹೌ ಯು ವಿಲ್ ಹ್ಯಾವ್ ಟು ಡೂ. BMC ಮಾಡಿಸ್ತೀವಿ, ಅದಾದ್ಮೇಲೆ ಡಾಕ್ಯುಮೆಂಟೇಶನ್, ಸಪ್ಲೈ ಚೈನ್, ಫೈನಾನ್ಸ್ ಏನೇನ್ ಆಗ್ತೈತಿ ಎಲ್ಲ ಟಾಪಿಕ್ಸ್ ಇದ್ರೊಳಗೆ ಏನೇನು ಬರ್ತಾವ ಅದನ್ನೆಲ್ಲಾನು ಕವರ್ ಮಾಡ್ತೀವಿ. ಅವ್ರಾಗಿ ಅದನ್ನ ಹೆಂಗ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ಅವ್ರಿಗೆ ಒಂದು ರೋಡ್ ಮ್ಯಾಪ್ ಕೊಡ್ತೀವಿ. ಓಕೆ, ಆ ರೋಡ್ ಮ್ಯಾಪ್ ತಗೊಂಡವರು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಕೆಲಸ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ನಮ್ದು ಎವ್ರಿ ಮಂತ್ ಕ್ವೆಶನ್ ಅಂಡ್ ಆನ್ಸರ್ ಸೆಷನ್ ಇತ್ತು, ಅವ್ರಿಗೆ ಸಪೋರ್ಟ್ ಅಂತ ಹೇಳಿ. ಬರೀ ನಾವು ಕೋರ್ಸ್ ಇನ್ಫಾರ್ಮೇಶನ್ ಕೊಟ್ಟು ಬಿಟ್ಬಿಡಾಗಲ್ಲ,
ಆಮೇಲೆ ಆ ಕ್ವೆಶನ್ ಆನ್ಸರ್ ಸೆಷನ್ ಒಳಗೆ ಬರ್ರಿ, ನೀವು ಒಂದು ತಿಂಗಳ ಮಟ್ಟ ಏನೇನು ಮಾಡಿದ್ರಿ ಅದನ್ನೆಲ್ಲನೂ ಅಲ್ಲಿ ಡಿಸ್ಕಸ್ ಮಾಡ್ರಿ, ನೀವೆಲ್ಲರೂ ಸ್ಟಕ್ ಆಗಿದ್ರಿ ಅಂದ್ರೆ ಕೇಳ್ರಿ, ನಾವು ಹೇಳ್ತೀವಿ ನಿಮಗೆ. ಅದನ್ನ ಮಾಡ್ಕೊಂಡು ಆ ಜರ್ನಿ ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀವಿ ಅಷ್ಟೇ. ಸೊ ಅದು ನೀವು ಪ್ರಾಡಕ್ಟ್ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಸರ್? ಅವ್ರ ಅವೈಲಬಿಲಿಟಿಯಿಂದ ಚೆಕ್ ಮಾಡ್ಕೊಂಡು ಮಾಡ್ತಾರೋ? ಸೋ ಮೆನಿ ಪ್ಯಾರಾಮೀಟರ್ಸ್. ಮಾರ್ಕೆಟ್ ಒಳಗೆ ಟ್ರೇಡ್ ಮ್ಯಾಪ್ ಅಂತ ಹೇಳಿ ಒಂದು ಆ್ಯಪ್ ಐತಿ. ಆ ಆ್ಯಪ್ ಒಳಗೆ ಬಹಳಷ್ಟು ಸ್ಟ್ಯಾಟಿಸ್ಟಿಕ್ಸ್ ಅದಾವ. ಓಕೆ, ಆ ಸ್ಟ್ಯಾಟಿಸ್ಟಿಕ್ಸ್ ನೋಡಿ ಅವ್ರದ್ದು ಸ್ಟ್ರೆಂತ್ಸ್ ಏನೇನು ಅದಾವು, ಅವ್ರದ್ದು ವೀಕ್ನೆಸಸ್ ಏನೇನು ಅದಾವು, ಕ್ಯಾಪಿಟಲ್ ಎಷ್ಟೈತಿ, ಇಂಟ್ರೆಸ್ಟ್ ಅವ್ರದ್ದು ಏನೈತಿ, ಯಾವ ರೀಜನ್ದಿಂದ ಅವ್ರು ಬರಾಕತ್ತಾರ, ಓಕೆ, ಆಲ್ ದೋಸ್ ಥಿಂಗ್ಸ್, ಎಕ್ಸ್ಪೀರಿಯನ್ಸ್ ಅವ್ರದ್ದು ಏನು ರೈತಾ, ಯಾವ ಪ್ರಾಡಕ್ಟ್ ಒಳಗೆ ಐತಿ. ಕೆಲವೊಂದು ಜನ ನಾವು ಇದೇ ಪ್ರಾಡಕ್ಟ್ ಮಾಡ್ಬೇಕ್ರಿ ಅಂತ ಬರ್ತಾರೆ. ಸೊ ಅವ್ರಿಗೆ ಆ ಪ್ರಾಡಕ್ಟ್ ಒಳಗೆ ಹೆಂಗೆ ಮಾಡ್ಬೇಕು ನೀವು ಅದನ್ನ ಹೇಳ್ತೀವಿ. ಓಕೆ, ಫುಲ್ ಅವ್ರು ಎಲ್ಲ ಡಾಕ್ಯುಮೆಂಟೇಶನ್ ಅಲ್ಲಿ ಮುಗಿಸಿ ಒಬ್ಬ ರೆಡಿ ಹೋಗಿ ಯಾಕೆ ಇದು ಪಾಸಿಬಲ್ ಐತಿ ನಮಗೆ ಮಾಡಕಂತಂದ್ರ ಈ ಫೇಸ್ ಒಳಗೆ ನಾನು 15 ವರ್ಷ ಹಿಂದಿದ್ದೆ. ಸೊ ಐ ನೋ ಬಿಟ್ ಬೈ ಬಿಟ್ ಏನಂತಂದ್ರ ಯಾವ ಫೇಸ್ ಒಳಗೆ ಯಾರಿಗೆ ಏನ್ ಇನ್ಫಾರ್ಮೇಶನ್ ಬೇಕಾಗೈತಿ ಅದೆಲ್ಲಾನು ನನಗೆ ಗೊತ್ತೈತಿ. ಈ ಜರ್ನಿ ಪ್ರತಿಯೊಂದು ಸ್ಟೆಪ್ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಏನ್ ಬರೋದೈತಿ ನಾನು ನಿಮ್ಗೆ ಈಗ ಹೇಳ್ತೀನಿ. ನಿಮ್ ಕಸ್ಟಮರ್ ನಿಮ್ಗೆ ಏನೋ ಒಂದು ಮಾತಾಡಕತ್ತಾನಂತಂದ್ರ ಅವ ಎಷ್ಟು ಖರೆ ಮಾತಾಡತಾನ, ಎಷ್ಟು ಸುಳ್ಳು ಮಾತಾಡತಾನ ಅದನ್ನು ನಾನು ನಿಮ್ಗೆ ಹೇಳ್ಬೋದು. ಆ ಎಕ್ಸ್ಪೀರಿಯನ್ಸ್ ಏನೈತಿ ನಾವು ಅದನ್ನ ಶೇರ್ ಮಾಡ್ತೀವಿ. ಓಕೆ, ಸೊ ಇಟ್ ವಿಲ್ ಸೇವ್ ಯು ಲ್ಯಾಕ್ಸ್ ಆಫ್ ಮನಿ. ಓಕೆ, ಸೊ ಕಂಪೇರ್ ಮಾಡಿದ್ರೆ ಈಗ ನಾರ್ಮಲ್ ಬಿಸ್ನೆಸ್ ಮಾಡೋಕ್ಕಿಂತ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ರೇಟ್ ಹೆಂಗೆ ಸರ್? ಭಾಳ ಕಡಿಮೆ ಐತಿ. ಅದಕ್ಕೆ ಭಾಳ ಮಂದಿ ಇದ್ರೊಳಗಿಲ್ಲ. 1.4 ಬಿಲಿಯನ್ ನಮ್ದು ಇಂಡಿಯನ್ ಪಾಪ್ಯುಲೇಷನ್ ಐತಿ. ಎಕ್ಸ್ಪೋರ್ಟರ್ಸ್ ಎಷ್ಟು ಇರ್ಬೋದು ಹೇಳ್ರಿ, ಗೆಸ್ ಮಾಡ್ರಿ. ಅಟ್ಲೀಸ್ಟ್ ಒಂದು 0.5% ಅದ. ಪರ್ಸೆಂಟೇಜ್ ಬೇಡ, ನಂಬರ್ ಹೇಳ್ರಿ. ಒಂದು ಐಡಿಯಾ ಇಲ್ಲ ಸರ್. ಒಂದು CR 1 CR ಅಂದ್ರಲ್ಲ 75,000 to 80,000 ಮೆಂಬರ್ಸ್ ಇಡೀ ಇಂಡಿಯಾ ಒಳಗೆ ಸರ್. ಎಕ್ಸ್ಪೋರ್ಟರ್ಸ್ ಬರೇ, ಇಂಪೋರ್ಟರ್ಸ್ ಅವರು ಒಂದು 70,000 80,000 ಅದ. ಸೊ ದಿಸ್ ಇಸ್ ದ ನಂಬರ್. ಭಾಳ ಕಡಿಮೆ ಅಂತ ಸರ್, ಭಾಳ ಕಡಿಮೆ ಅಂತ. ಕಾಂಪಿಟೇಷನ್ ಕಡಿಮೆ ಇದೆ. ಯಾಕಂತಂದ್ರೆ ಮಂದಿ ಆ ಜರ್ನಿ ಒಳಗೆ ಮೊದಲ ಗಿವ್ ಅಪ್ ಮಾಡ್ಬಿಡ್ತಾರೆ. ಸಸ್ಟೇನ್ ಆಗಂಗಿಲ್ಲ. ಯಾಕಂತಂದ್ರೆ ನೀವು ಒಂದು ಅಂಗಡಿ ಹಾಕ್ದಂಗಿಲ್ಲ. ಇಲ್ಲಿ ನಿಮ್ ಕಡೆ ಒಂದು ಅಂಗಡಿ ಹಾಕಿದ್ರಿ, ವಾಕಿನ್ ಕಸ್ಟಮರ್ ಬಂದ್ರು, ನಿಮ್ ಬಿಸ್ನೆಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಂಗಿಲ್ಲ, ಸ್ವಲ್ಪ ಟೈಮ್ ಹಿಡಿತೈತಿ. ಕಸ್ಟಮರ್ ಹುಡ್ಕೊಂಬರೋದು, ಅವ್ರ ಜೋಡಿ ಕೆಲಸ ಮಾಡೋದಂತೂ ಸ್ವಲ್ಪ ಟೈಮ್ ತಗೋತೈತಿ. ಒಂದ್ಸತಿ ನಿಮ್ಗೆ ಕಸ್ಟಮರ್ ಸಿಕ್ಕಂತಂದ್ರೆ ಲಾಂಗ್ ಟರ್ಮ್ 5-10 ವರ್ಷ ತನಕ ನಿಮ್ಗೆ ಹೊರಬಿಟ್ಟು ಹೋಗಂಗಿಲ್ಲ ನೀವು ಚಲೋ ಕೆಲಸ ಮಾಡಿದ್ರಿ ಅಂದ್ರೆ. ಅದಕ್ಕೆ ಯಾರು ಅದಾರ ಅವ್ರು ಅದಾರ, ಯಾರು ಸ್ಟಾರ್ಟ್ ಮಾಡೋಬಿಟ್ಟ ಅವ್ರ ಪೇಷನ್ಸ್ ಇರಂಗಿಲ್ಲ, ಅವ್ರು ಬಿಟ್ಟು ಹೋಗ್ಬಿಡ್ತಾರೆ. ಓಕೆ ಸರ್, ಇನ್ನೊಂದು ಕಸ್ಟಮ್ಸ್ ಬಗ್ಗೆ ಒಂದು ಕೇಳಬೇಕು. ನಿಮ್ಗೆ ಕಸ್ಟಮ್ ಕ್ಲಿಯರೆನ್ಸ್ ಅದು ಹೆಂಗಾಗುತ್ತೆ? ಕಸ್ಟಮ್ ಕ್ಲಿಯರೆನ್ಸ್ ನೋಡ್ರಿ, ಪ್ರತಿಯೊಂದು ಪೋರ್ಟ್ ಮೇಲೆ ಕಸ್ಟಮ್ ಅಥಾರಿಟಿ ಇರ್ತೈತಿ, ಕಸ್ಟಮ್ ಆಫೀಸರ್ಸ್ ಇರ್ತಾರ. ನೀವು ಯಾವುದೇ ಒಂದು ಮಟೀರಿಯಲ್ ನೀವು ಹೊರಗಿಂದ ಇಂಡಿಯಾ ಒಳಗೆ ತರೋದಾಗ್ಲಿ ಅಥವಾ ಇಂಡಿಯಾದಿಂದ ಹೊರಗೆ ತರೋದಾಗ್ಲಿ, ಗವರ್ಮೆಂಟ್ ಅದ್ರ ಮೇಲೆ ಕಂಪ್ಲೀಟ್ ವಿಜಿಲೆನ್ಸ್ ಇರ್ತೈತಿ. ಏನ್ ಮಾಡತ್ತೀರಿ, ಸ್ಮಗ್ಲಿಂಗ್ ಮಾಡಾಕ್ತೀರಾ, ಪುಷ್ಪ ಸೊ ಇದೆಲ್ಲಾನು ಅವರು ನೋಡ್ತಿರ್ತಾರ. ಸೊ ಕಸ್ಟಮ್ ಆಫೀಸರ್ಸ್ ಏನ್ ಮಾಡ್ತಾರ, ರ್ಯಾಂಡಮ್ ಚೆಕಿಂಗ್ ಮಾಡ್ತಾರ. ಪ್ಲಸ್ ನಿಮ್ CHO ಏನಿರ್ತಾರ, CHO ನಿಮ್ ಡಿಕ್ಲರೇಷನ್ ನಿಮ್ ಕಡೆಯಿಂದ ತಗೋತಾರ, ನಾವೇನೇನ್ ಮಾಡತ್ತೀವಿ ಏನೇನಿಲ್ಲ. ಸೊ ದೇ ಆಲ್ಸೋ ಕ್ರಾಸ್ ವೆರಿಫೈ, ಬಿಕಾಸ್ CHA ಇಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಲಿಯರಿಂಗ್ ಯುವರ್ ಗೂಡ್ಸ್. ಓಕೆ, ಕಸ್ಟಮ್ ಕ್ಲಿಯರೆನ್ಸ್ ಮಾಡಕ್ಕೆ ಡಾಕ್ಯುಮೆಂಟೇಶನ್ ಪ್ರಿಪೇರ್ ಮಾಡೋದು CHA ಚೆಕ್ ಮಾಡ್ಬೇಕು, ಅವ್ರದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಅದು. ಓಕೆ, ಯಾಕಂತಂದ್ರೆ ನಾಳೆ ಅವ್ರು ಪ್ರಾಪರ್ ಚೆಕ್ ಮಾಡ್ಲಿಲ್ಲ, ನಿಮ್ ಕಂಟೈನರ್ ಒಳಗೆ ನೀವೇನೋ ಒಂದು ಬಂಗಾರ ಬಿಸ್ಕೆಟ್ ಹಾಕಿ ಕಳಿಸಿದ್ರಿ ಅಂತಂದ್ರೆ ಅಲ್ಲಿ ರ್ಯಾಂಡಮ್ ಚೆಕಿಂಗ್ ಒಳಗದು ಹೊರಗೆ ಬಂತು ಅಂದ್ರೆ CHAಗೂ ಹಿಡಿತಾರ, ನೀನು ಅದು ಇದ್ರೊಳಗೆ ಮಗನ ಬಾ, ರೈಟ್? ಸೊ ಹಿಂಗಾಗಿ ಕಸ್ಟಮ್ ಕ್ಲಿಯರೆನ್ಸ್ ಪ್ರೊಸೆಸ್ ಇಸ್ ಕ್ವೈಟ್ ಸ್ಟ್ರಿಂಜೆಂಟ್. ಓಕೆ, ಇಂಪೋರ್ಟ್ ಒಳಗಂತೂ ಇನ್ನೂ ಟೈಟ್ ಇರ್ತೈತಿ. ಯಾಕಂತಂದ್ರೆ ಫಸ್ಟ್ ಆಫ್ ಆಲ್ ಇಂಡಿಯಾ ಒಳಗೆ ನಮಗೆ ಇಂಪೋರ್ಟ್ ಮಾಡೋದು ಬೇಡ, ಲೈಕ್ ಆಗಂಗಿಲ್ಲ. ಗವರ್ಮೆಂಟ್ ಲವ್ಸ್ ಎಕ್ಸ್ಪೋರ್ಟರ್ಸ್, ನಾಟ್ ಇಂಪೋರ್ಟ್ಸ್. ಓಕೆ ಸರ್, ಇನ್ನೊಂದು ಕ್ವಶನ್ ಏನಪ್ಪಾ ಅಂದ್ರೆ, ಈಗ ಸಪೋಸ್ ನಾ ಎಕ್ಸ್ಪೋರ್ಟ್ ಮಾಡತ್ತೀನಿ ನನ್ನ ಪ್ರಾಡಕ್ಟ್, ಏನಾದ್ರು ಇಫ್ ಇನ್ ಕೇಸ್ ಶಿಪ್ನಾಗ ಹೋಗಿ ಅದೇನೋ ಒಂದು ಕಾರಣಕ್ಕಾಗಿ ಅದಕ್ಕೆ ಅದು ಮುಳುಗ್ತಂದ್ರ ಅದು ಏನ್ ಇನ್ಶೂರೆನ್ಸ್ ಇರ್ತೈತಿ. ಇನ್ಶೂರೆನ್ಸ್ ನಿಮ್ಗೆ ಕ್ಲೇಮ್ ಮಾಡಬಹುದು, ಸಿಗ್ತೈತಿ. ನಮಗೆ 13 ವರ್ಷ ಒಳಗೆ ಇಂಥದ್ದೇನು ಇನ್ನೂ ಒಂದು ಸತಿ ಆಗಿಲ್ಲ, ಟಚ್ ಆಗ್ಲೂ. ಸೊ ಯೂಶುವಲಿ ಕೇಸಸ್ ರೇರ್. ಸೊ ಫುಲ್ ಪೇಮೆಂಟ್ ಸಿಕ್ಬಿಡುತ್ತೆ ಸರ್ ಇನ್ಶೂರೆನ್ಸ್? ಫುಲ್ ಪೇಮೆಂಟ್ ಸಿಗ್ತೈತಿ. ಓಕೆ, ಸೊ ಅಂದ್ರೆ ಗುಡ್, ಅಂದ್ರೆ ಇಬ್ರು ಸೈಡ್ ಸೇಫ್ ಇರ್ತಾರ. ಇಂಪೋರ್ಟ್ ಹಂಗೆ ಎಕ್ಸ್ಪೋರ್ಟ್ ಹಂಗೆ. ಎಸ್. ಸೊ ಆಸ್ ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಒಳಗೆ ಪೇಮೆಂಟ್ ಹೆಂಗೆ ಸೇಫ್ ಗಾರ್ಡ್ ಮಾಡ್ಬೋದು ನಾವು? ಓಕೆ, ಸೊ ಯಾರೇ ಒಬ್ರು ಇವತ್ತಿನ ಡೇಟ್ ಒಳಗೆ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಯಾರ್ದಾರು ವಿಚಾರ ಇತ್ತಂತಂದ್ರೆ ನೋ ಅನ್ನಕ್ ರೀಸನ್ ಇಲ್ಲ. ಇವತ್ತಿನ ಡೇಟ್ ಒಳಗೆ ನಾ ಮಾಡಂಗಿಲ್ಲಪ್ಪ ಅಂತ ಅನ್ನಕ್ ರೀಸನ್ ಇಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಕಡೆ ನನ್ನ ದುಡ್ಡು ಸೇಫ್ ಇರುತ್ತಾ ಇಲ್ಲ, ಭಾಳ ಫ್ರಾಡ್ ಮಂದಿ ಸಿಗ್ತಾರ, ನನಗೆ ಚೀಟ್ ಆಗ್ಬೋದು, ಅದು ಇದು ಇವೆಲ್ಲ ರೀಸನ್ಸ್ ಡಿಸ್ಕಾರ್ಡ್ ಆಗ್ಬಿಡ್ತಾವ ಇವತ್ತಿನ ಡೇಟ್ ಒಳಗೆ. ಯಾಕಂತಂದ್ರೆ ಗವರ್ಮೆಂಟ್ ಕಡೆಯಿಂದ ಒಂದು ಟೂಲ್ ಐತಿ, ಏನಂತಾರ ಅದಕ್ಕೆ, ECGC, ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್. ಇದು ಒಂದು ವರ ಇದ್ದಂಗೆ, ಒಂದು ಬ್ಲೆಸ್ಸಿಂಗ್, ಒಂದು ಬೂನ್ ಫಾರ್ ಎಕ್ಸ್ಪೋರ್ಟರ್ಸ್ ಫ್ರಾಮ್ ಇಂಡಿಯಾ. ಗವರ್ಮೆಂಟ್ ಎದಕ್ಕೆ ಇದಂತಂದ್ರೆ ಇದ್ರೊಳಗೆ ಏನಾಗ್ತದೆ ಅಂತಂದ್ರೆ
ಇನ್ ಕೇಸ್ ನಿಮಗೆ ಕಸ್ಟಮರ್ ನಿಮ್ ಪೇಮೆಂಟ್ ಕೊಡ್ಲಿಲ್ಲ ಅಂತಂದ್ರೆ ECGC ಅಂದ್ರೆ ಗೌರ್ಮೆಂಟ್ ನಿಮ್ಗೆ 90% ನೀವೇನು ಇನ್ವೆಸ್ಟ್ ಮಾಡಿರಲ್ಲ ಅದು 90% ಗೌರ್ಮೆಂಟ್ ಕೊಡ್ತಾರೆ. ಮತ್ತೇನ್ ಬೇಕು ಹೇಳಿ. ಸೊ ಇದಕ್ಕೊಂದು ಪ್ರೊಸೆಸ್ ಇದೆ. ಓಕೆ, ಆ ಪ್ರೊಸೆಸ್ ಒಳಗೆ ಎವ್ರಿ ಎಕ್ಸ್ಪೋರ್ಟರ್ ಒಂದು ನ್ಯೂ ಎಕ್ಸ್ಪೋರ್ಟರ್ ಸತೇಕ್ನು ಅದ್ರೊಳಗೆ ಅಪ್ಲೈ ಮಾಡಿ ಆ ಪೇಮೆಂಟ್ ಸೆಕ್ಯೂರ್ ಮಾಡ್ಕೋಬಹುದು. ಸೊ ನೀವು ಇನ್ ಕೇಸ್ ನಿಮ್ದು ಪೇಮೆಂಟ್ ಇಶ್ಯೂ ಇತ್ತು, ಅದು ಇದು ಇತ್ತು, ಕೆಲವೊಂದು ಕಸ್ಟಮರ್ಸ್ ಅಡ್ವಾನ್ಸ್ ಕೊಡಂಗಿಲ್ಲ, ಕೆಲವೊಂದು ಕಸ್ಟಮರ್ಸ್ LCನೂ ಮಾಡಂಗಿಲ್ಲ. ಆ ಟೈಮ್ ಒಳಗೆ ನೀವು ಬಿಸ್ನೆಸ್ ಮಾಡ್ಲೇಬೇಕಾಗಿರ್ತೈತಿ. ಮಟೀರಿಯಲ್ ಕಳಿಸಿದ್ರಿ ನೀವು ECGC ದವ್ರ ಕಡೆ ಹೋಗಿ ನಾ ಈ ಕಸ್ಟಮರಿಗೆ ಮಟೀರಿಯಲ್ ಕಳ್ಸಾಕತ್ತೀನಿ ಅಂತ ಹೇಳಿ ಆ ಕಸ್ಟಮರ್ ಡೀಟೇಲ್ಸ್ ಕೊಡ್ಬೇಕು ನೀವು. ECGC ಅವ್ರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರ. ಗವರ್ಮೆಂಟ್ ಇಸ್ ಡೂಯಿಂಗ್ ಆಲ್ ದಿಸ್ ಫಾರ್ ಯು. ಗವರ್ಮೆಂಟ್ ನಿಮ್ ಸಲುವಾಗಿ ಎಲ್ಲಾನು ಮಾಡಕತ್ತಾರ. ಎಕ್ಸ್ಪೋರ್ಟ್ ನೀವು ಬರೇ ಕೆಲಸ ಅದ್ರ ಅರೌಂಡ್ ಏನ್ ಮ್ಯಾನೇಜ್ಮೆಂಟ್ ಮಾಡೋದೈತಿ ಅದಷ್ಟ ಮಾಡೋದು ನೀವು. ಓಕೆ, ಗವರ್ಮೆಂಟ್ ಚೆಕ್ ಮಾಡ್ತಾರ, ನಿಮ್ಗೆ ಒಂದು ಗ್ರೀನ್ ಸಿಗ್ನಲ್ ಕೊಡ್ತಾರ. ಓಕೆ, ಯು ಕ್ಯಾನ್ ಗೋ ಹೆಡ್ ಅಂತ ಹೇಳಿ. ಅವ್ರು ಗೋ ಹೆಡ್ ಅಂತ ಕೊಟ್ರ ಅಂತಂದ್ರೆ ನಾಳೆ ನೀವು ಮಟೀರಿಯಲ್ ಕಳಿಸಿದ್ರಿ, ಸಪೋಸ್ 10 ಲಕ್ಷ ರೂಪಾಯಿ ಮಟೀರಿಯಲ್ ಕಳಿಸಿದ್ರಿ, 10 ಲಕ್ಷ ರೂಪಾಯಿ ಮಟೀರಿಯಲ್ ಕಸ್ಟಮರ್ ಕೈ ಎತ್ಬಿಟ್ಟ, ನಾ ಕೊಡಂಗಿಲ್ಲಪ್ಪ, ಗವರ್ಮೆಂಟ್ ನಿಮಗೆ 90% ಕೊಡ್ತೈತೆ ಅಂದ್ರೆ 9 ಲಕ್ಷ ರೂಪಾಯಿ ಕೊಡ್ತೈತಿ. ಮಂದಿ ಕೇಳ್ತಾರ 1 ಲಕ್ಷ ರೂಪಾಯಿ ರೀ, ಮತ್ತೆ ಅದು 1 ಲಕ್ಷ ರೂಪಾಯಿ ನಿಮ್ಗೆ ಪ್ರಾಫಿಟ್ ಇತ್ತಲ್ಲ, ಪ್ರಾಫಿಟ್ನು ಕೊಡ್ಬೇಕೆ ನಿಮ್ಗೆ ಗವರ್ಮೆಂಟ್? ಇಲ್ಲ. ಮತ್ತೆ ಅವ್ರಿಗೇನ್ ಡಿಸ್ಅಡ್ವಾಂಟೇಜ್ ಸರ್? ಮತ್ತೆ ಅವ್ರಿಗೆ ಯಾರು ಪೇಮೆಂಟ್ ಮಾಡಲ್ಲ ಅವ್ರಿಗೆ ತೆಗೆದು ಬಿಡ್ತಾರ? ಯಾರು ಪೇಮೆಂಟ್ ಮಾಡಂಗಿಲ್ಲಲ್ಲ ಅವ್ರಿಗೆ ಬ್ಲಾಕ್ ಲಿಸ್ಟ್ ಮಾಡ್ತಾರೆ. ಓಕೆ, ಸೊ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಾಗ ಬ್ಲಾಕ್ ಲಿಸ್ಟ್ ಮಾಡ್ತಾರೆ. ಸೊ ಅಂದ್ರೆ ಸಪೋಸ್ ನೆಕ್ಸ್ಟ್ ಇದ್ರೊಳಗ ಈಗ ನೆಕ್ಸ್ಟ್ ಇದ್ರೊಳಗ ಅವ್ರ ಬೇರೆ ಕಂಪನಿ ಮಾಡ್ಕೊಂಡ್ ಬಂದ್ರು ಹಂಗೂ ಬರ್ಬೋದಲ್ಲ. ಸೊ ಅವ್ರ ಬ್ಯಾಕ್ ಗ್ರೌಂಡ್ ಏನೈತಿ, ಆ ಕಂಪನಿದ ಏನಾರ ಚೆಕ್ ಲಿಸ್ಟ್ ಇದು ECGC ದವ್ರು ಚೆಕ್ ಮಾಡೋದು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. ಅದನ್ನ ಚೆಕ್ ಮಾಡಿ ನಿಮ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಾರ. ಸೊ ಮಿನಿಸ್ಟ್ರಿ ಆಫ್ ಅಫೇರ್ಸ್ ಇದು ಏನೈತಲ್ಲ, ಕಾಮರ್ಸ್ ಅಂಡ್ ಅಫೇರ್ಸ್, ಅವ್ರ ಏನ್ ಮಾಡ್ತಾರ, ಪ್ರತಿ ಸಲ ಒಂದು ಸರ್ಕ್ಯುಲರ್ ಬಿಡ್ತಿರ್ತಾರ. ಅದ್ರೊಳಗೆ ಎಲ್ಲಾನು ಫೇಕ್ ಕಂಪನೀಸ್ ಏನದವಲ್ಲ, ಆ ಕಂಪನೀಸ್ ಒಂದು ಲಿಸ್ಟ್ ಬರ್ದಿರ್ತೈತಿ. ಓಕೆ, ಸೊ ನೀವು ಈ ಫೀಲ್ಡ್ ಒಳಗೆ ಬಂದ್ಮೇಲೆ ನಿಮ್ಗೆ ಸ್ಲೋಲಿ ಗೊತ್ತಾಗ್ತಾ ಹೋಗ್ತೈತಿ ಹೌ ಸೇಫ್ ಗಾರ್ಡ್ ದಿಸ್. ಸೊ ಇನಿಷಿಯಲಿ ಇಂಪೋರ್ಟರ್ಸ್ ಆರ್ ಎಕ್ಸ್ಪೋರ್ಟರ್ಸ್ಗೆ ಇವೆಲ್ಲಾನು ಇಂಟಿಗ್ರಿಟೀಸ್ ಗೊತ್ತಿರಂಗಿಲ್ಲ. ಒಂದು ಟ್ರೈನಿಂಗ್ ಒಳಗೆ ಬಂದ್ಮೇಲೆ ನಿಮ್ಗೆ ಇದೆಲ್ಲ ಗೊತ್ತಾಗುದು. ಓಕೆ, ಅದಕ್ಕೆ ನಾವು ಅಂತೀವಿ ಡೋಂಟ್ ಸ್ಟಾರ್ಟ್ ಬ್ಲೈಂಡ್. ಬಂದು ಕಲ್ತ್ ಮಾಡ್ರಿ, ಇಟ್ ವಿಲ್ ಬಿ ಆಲ್ವೇಸ್ ಗುಡ್ ಫಾರ್ ಯು. ಸರ್, ಈಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಒಳಗೆ ಸ್ಟ್ರೆಸ್ಫುಲ್ ಮೂಮೆಂಟ್ಸ್ ಯಾವ ಥರ ಫೇಸ್ ಮಾಡ್ತಾರೆ ಸರ್? ನೀವು ಯಾವ ಥರ ಮಾಡಿದ್ರಿ ಆ ಥರ ಮೂಮೆಂಟ್ಸ್? ಓಕೆ, ಯೂಶ್ವಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಒಳಗೆ ಸ್ಟ್ರೆಸ್ಫುಲ್ ಮೂಮೆಂಟ್ಸ್ ಡೊಮೆಸ್ಟಿಕ್ ಮಾರ್ಕೆಟ್ಗಿನ್ನ ಕಡಿಮೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಡೊಮೆಸ್ಟಿಕ್ ಮಾರ್ಕೆಟ್ ಒಳಗೆ ಯಾರ್ಯಾರು ಅದಾರ ಅವ್ರಿಗೆ ಇದು ರಿಲೇಟ್ ಆಗ್ಬೋದು. ಇವತ್ತಿನ ಡೇಟ್ ಒಳಗೆ ಎಲ್ಲ ಬಿಸ್ನೆಸಸ್ ಕ್ರೆಡಿಟ್ ಮೇಲೆ ನಡೀತಾವೆ, ಉದ್ರಿ ನಡೀತಾವೆ ಬರೋಬರ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಒಳಗೆ ಉದ್ರಿ ಇತ್ತಂದ್ರೂ ಕೂಡ ಅದ್ರೊಳಗೆ ನಡು ECGC ತರ ಗವರ್ಮೆಂಟ್ ಇರ್ತೈತಿ, ಅಥವಾ ಬ್ಯಾಂಕ್ಸ್ ಇರ್ತಾವೆ, LC ಇರ್ತೈತಿ, LC ಡಿಸ್ಕೌಂಟಿಂಗ್, ಸೋ ಮೆನಿ ಥಿಂಗ್ಸ್ ಆರ್ ಸಾರ್ಟೆಡ್. ಗವರ್ಮೆಂಟ್ ಕಡೆಯಿಂದ ನಿಮ್ಗೆ ಸಪೋರ್ಟ್ ಸಿಗಾಕತ್ತೈತಲ್ಲ, ಯಾಕಂತಂದ್ರೆ ಯು ಆರ್ ಹೆಲ್ಪಿಂಗ್ ಗವರ್ಮೆಂಟ್, ಯು ಆರ್ ಹೆಲ್ಪಿಂಗ್ ದ ಕಂಟ್ರಿ, ಹಿಂಗಾಗಿ ಸಪೋರ್ಟ್ ನಿಮ್ ಕಡೆ ಸ್ಟ್ರಾಂಗ್ ಐತಿ. ದಟ್ ಈಸ್ ಒನ್ ಥಿಂಗ್. ಆಮೇಲೆ ಇನ್ನೊಂದು ಏನಾಯ್ತಂತಂದ್ರೆ ಸ್ಟ್ರೆಸ್ಫುಲ್ ಮೂಮೆಂಟ್ಸ್ ನಿಮ್ಗೆ ಎಲ್ಲ ಆಗ್ಬೋದು ವಿದಿನ್ ಇಂಡಿಯಾನ ಸೋರ್ಸಿಂಗ್ ಮಾಡೋ ಟೈಮ್ನಾಗ. ನಮ್ಮ ಇಂಡಿಯಾ ಮಾರ್ಕೆಟ್ ಒಳಗೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗೆ ಇಷ್ಟು ಬದನಾಮ್ ಯಾಕಾಗೈತೆ ಅಂತಂದ್ರೆ, ಬದನಾಮ್ ಯಾಕಾಗೈತೆ, ವಾಟ್ ಐ ಫೇಸ್ ಯೂಶ್ವಲಿ, ನೀವು ಇಂಡಿಯನ್ಸ್ ಬರೀ ಹೇಳ್ತಾರ ಬಿಡಪ್ಪ, ಅದು ಹೇಳ್ದಂಗೆ ಮಾಡಂಗಿಲ್ಲ, ನಾವೇನು ಪ್ರಾಮಿಸ್ ಮಾಡ್ತೀವಿ ಅದನ್ನ ಮಾಡಂಗಿಲ್ಲ. ಮಾರ್ಕೆಟ್ ಒಳಗೆ ಇದು ಇಮೇಜ್ ಐತಿ. ಇವತ್ತದ ಇಮೇಜ್ ಸ್ವಲ್ಪ ಕ್ಲಿಯರ್ ಮಾಡಕತ್ತೀವಿ ನಾವು ಎಲ್ಲರೂ ಓವರ್ ಆಲ್ ವಿತ್ ಗವರ್ಮೆಂಟ್ ಸಪೋರ್ಟ್. ಇವತ್ತಿನ ಡೇಟ್ ಒಳಗೆ ಅದು ಸ್ವಲ್ಪ ನಾವು ಸೆಟ್ರೇಟ್ ಮಾಡಕತ್ತೀವಿ. ಬಟ್ ಮ್ಯಾಕ್ಸಿಮಮ್ ಟೈಮ್ಸ್ ಇಂಡಿಯನ್ಸ್ ಎಕ್ಸ್ಪೋರ್ಟರ್ಸಿಗೆ ಇದು ಕೇಳಕ್ ಸಿಗ್ತೈತಿ ಏನಂತಂದ್ರೆ, ನೀವು ಟೈಮ್ ಫಾಲೋ ಮಾಡಂಗಿಲ್ಲ, ಚಲ್ತಾ ಹೇ ನಡೀತೈತಿ, ಏನ್ 1-2 ದಿವಸ ಕೂಡ. ಈ ಆಟಿಟ್ಯೂಡ್ ಏನೈತಲ್ಲ ಹೊರಗಿನ ಮಂದಿಗೆ ಲೈಕ್ ಆಗಲ್ಲ. ಇಂಥದ್ದು ನೀವು ಮಾಡಲಿಲ್ಲ ಆಸ್ ಎಕ್ಸ್ಪೋರ್ಟರ್ ಅಂದ್ರೂ ನಿಮ್ ಜೋಡಿ ನಿಮ್ ಸಪ್ಲೈಯರ್ ಮಾಡ್ತಾರೆ. ನೀವು ಮರ್ಚೆಂಟ್ ಎಕ್ಸ್ಪೋರ್ಟರ್ಸ್ ಅದ್ರಿ ಅಂತಂದ್ಮೇಲೆ ನೀವು ಅವ್ರ ಮ್ಯಾಗ ಡಿಪೆಂಡೆಂಟ್ ಇದ್ರಿ. ಸಪ್ಲೈಯರ್ ಮೇಲೆ ನೀವು ಡಿಪೆಂಡ್ ಆದ್ರಿ ಅಂತಂದ್ರೆ ಇಂಥ ಪ್ರಾಬ್ಲಮ್ಸ್ ನಿಮಗೆ ಆಗ್ಬೋದು. ಅದ ನಿಮಗೆ ಸ್ಟ್ರೆಸ್ಫುಲ್ ಮೂಮೆಂಟ್ಸ್ ಕ್ರಿಯೇಟ್ ಮಾಡ್ತದೆ. ಅಥವಾ ಡಾಕ್ಯುಮೆಂಟೇಶನ್ಸ್ ನೀವು ತಪ್ಪಿದ್ರಿ ಅಂತಂದ್ರೆ ಕಸ್ಟಮ್ ಕ್ಲಿಯರೆನ್ಸ್ ಒಳಗೆ ಪ್ರಾಬ್ಲಮ್ ಆಗ್ತದೆ, ಕಂಟೈನರ್ ಹೋಲ್ಡ್ ಆಗ್ತೈತಿ, ಡೆಮರೇಜಸ್ ಚಾರ್ಜಸ್ ಅವು ಬೀಳ್ತಾವು. ಇದು ಸ್ಮಾಲ್ ಲಿಟಲ್ ನಾರ್ಮಲ್ ಸ್ಟ್ರೆಸ್ಫುಲ್ ಥಿಂಗ್ಸ್. ಸರ್, one myth about import and export business. One myth is that ಕೋರ್ಟ್ ಗಂಟ್ಲೆ ನಿಮ್ಮ ಕಡೆ ರೊಕ್ಕ ಇರಬೇಕು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಬೇಕಂದ್ರೆ, ಇಲ್ಲ ಅಂತ ಮಾಡೋಕ್ಕಾಗಂಗಿಲ್ಲ. ಇದು ಒಂದು ಭಾಳ ಮಂದಿಗೆ ಅನ್ನಿಸ್ತೈತಿ. ಡಾಕ್ಯುಮೆಂಟೇಶನ್ ಭಾಳ ಡಿಫಿಕಲ್ಟ್ ಐತಿ, ಮಾಡೋಕ್ಕಾಗಂಗಿಲ್ಲ, ನಾರ್ಮಲ್ ಮಂದಿಗೆ ಮಾಡೋಕ್ಕಾಗಂಗಿಲ್ಲ. ನಿಮ್ಗೆ ಏನಾರ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೇಕು, ಏನಾರ ಒಂದು ಬ್ಯಾಕ್ಗ್ರೌಂಡ್ ಇರ್ಬೇಕು ಅಂದ್ರೆ ಮಾಡ್ಬೋದು ಅಂತ ಭಾಳ ಮಂದಿಗೆ ಅನ್ನಿಸ್ತೈತಿ. ಹಂಗೇನೂ ಇಲ್ಲ. ನಾ ಮಾಡೀನಿ, ನನ್ನಂತ ನನಗೇನೂ ಗೊತ್ತಿದ್ದಿದ್ದಿಲ್ಲ. ಓಕೆ, ಈ ಫೀಲ್ಡ್ ಒಳಗೆ ಬಂದು ನಾ ಮಾಡಿದಂತಂದ್ಮೇಲೆ ಯಾರೂ ಮಾಡ್ಬೋದು. ಆಮೇಲೆ ಅದ್ರ ಸಂಬಂಧ ಇವತ್ತು ನಾ ಇಲ್ಲಿ ನಿಂತೀನಿ. ಓಕೆ, ಯಾರಿಗಿದ್ರು ಕರ್ನಾಟಕ ಒಳಗೆ ಕನ್ನಡ ಮಾತಾಡೋರಿಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಬೇಕಾಗಿತ್ತು ಅಂತಂದ್ರೆ ಐ ಆಮ್ ಹಿಯರ್.
ಸೊ ಅಕಾರ್ಡಿಂಗ್ ಟು ಲೈಕ್ ನಿಮ್ಮ ನಾಲೆಜ್ ಪ್ರಕಾರ ನಮ್ಮ ಕರ್ನಾಟಕದವರು ಎಷ್ಟು ಜನ ಅದಾರ ಸರ್ ಇಲ್ಲಿ ಎಕ್ಸ್ಪೋರ್ಟರ್ಸ್? ಭಾಳ ಜನ ಅದಾರ, ಎಷ್ಟು ಜನ ಅದಾರ ಗೊತ್ತಿಲ್ಲ. ಕರ್ನಾಟಕ ರ್ಯಾಂಕ್ಸ್ 3rd or 4th ಇನ್ ಎಕ್ಸ್ಪೋರ್ಟ್ಸ್. ಸೊ ಸ್ಕೋಪ್ ಭಾಳ ಐತಿ, ನ್ಯಾಚುರಲ್ ರಿಸೋರ್ಸಸ್ ಭಾಳ ಅದಾವು. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಭಾಳ ಐತಿ, ಪ್ರೊಡಕ್ಷನ್ ಹಂಗೆ ಅದಾವಲ್ಲ ಸರ್? ಪ್ರಾಡಕ್ಟ್ಸ್ ಭಾಳ ಅದಾವ, ಅದನ್ನ ಮಾಡ್ಬೇಕಲ್ಲ. ಕರ್ನಾಟಕಗಳು ಹೆಂಗೈತಿ, ಮಂದಿ ಭಾಳ ಇನ್ನೋಸೆಂಟ್ ಅದ, ರಿಸ್ಕ್ ತೊಗೊಳಂಗಿಲ್ಲ. ಓಕೆ, ಯಾರೋ ಒಂದು ಏನೋ ಹೇಳಿದ್ರೆ ನಂಬಿಡ್ತಾರ. ಸೊ ಈ ಮೈಂಡ್ ಸೆಟ್ ಇಂದ ಹೊರಗೆ ಬಂದು ಸ್ವಲ್ಪ ರಿಸ್ಕ್ ತೊಗೊಳಂತ ಇದು ಬಂತಂತಂದ್ರೆ ದಟ್ ಈಸ್ ಮಚ್ ಬೆಟರ್. ಸೊ ಯಾ, ಸೊ ಡು ಯು ಥಿಂಕ್ ನಾವು ಒಂದು ಲೂಪ್ನಾಗ ಅದೀವಿ ಸರ್? ಬರೀ ನಾ ಬೆಳಿತೀನಿ, ಒಬ್ಬನಿಗೆ ಮಾರ್ತೀನಿ, ಮುಗೀತು, ಮತ್ತೆ ಬೆಳಿತೀನಿ, ಮಾರ್ತೀನಿ. ಸೊ ಒಂದು ಸ್ವಲ್ಪ ನಾವು ಮೈಂಡ್ ನಾವು ಎಕ್ಸ್ಟೆಂಡ್ ಮಾಡತ್ತಿಲ್ಲ ಅಂತ ಅಂದ್ರೆ ಸಪೋಸ್ ಈಗ ಹೆಂಗ್ ಗೊತ್ತ ಸರ್, ಈಗ ಆಲ್ಮೋಸ್ಟ್ ಎಲ್ಲ ರೈತರ ಬಗ್ಗೆನೇ ಹೇಳತ್ತೀನಿ. ಒಂದು ಲೂಪ್ನಾಗ ಅದಾರ ಅವ್ರು ಎಲ್ಲರೂ, ಬೆಳಿತಾರ, ಏನೇ ಕಂಫರ್ಟ್ ಝೋನ್ ಇಂದ ಅಲ್ಲೇ ಮಾರೋದು ತಗೊಳ್ಳೋದು ಮಾರೋದು. ಸೊ ಯಾರು ರಿಸ್ಕ್ ತಗೊಳಕತ್ತಿಲ್ಲ. ರಿವಾರ್ಡ್ ಎಲ್ಲರಿಗೂ ಬೇಕೈತಿ, ಬಟ್ ರೊಕ್ಕ ಬೇಕು, ರಿಸ್ಕ್ ಬೇಡ. ಸೊ ಸರ್, ಈಗ ಒಬ್ಬ IT ಎಂಪ್ಲಾಯೀಸ್ ಆಗಲಿ, ಒಬ್ಬ ಇಂಪೋರ್ಟ್ ಎಕ್ಸ್ಪೋರ್ಟ್ ಅನಲಿಸ್ಟ್ ಆಗಲಿ, ಎಕ್ಸ್ಪರ್ಟ್ ಆಗಲಿ, ಸೊ ಇಬ್ರದ್ದು ಮೈಂಡ್ ಸೆಟ್ ಯಾವ ಥರ ಇರುತ್ತೆ? ಓಕೆ, ಸೊ IT ಎಂಪ್ಲಾಯಿ ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಇದ್ರ ಮೈಂಡ್ ಸೆಟ್ಕಿನ್ನ ಭಾಳಷ್ಟು ಮಂದಿ ನಮ್ಮ ಕಡೆ ಬರ್ತಾರ. ಅವರು IT ಎಂಪ್ಲಾಯೀಸ್ ಆರ್ ಮೇ ಬಿ ಕಾರ್ಪೊರೇಟ್ ಜಾಬ್ಸ್ ಒಳಗೆ, ಗೌರ್ಮೆಂಟ್ ಜಾಬ್ಸ್ ಅವರು ಇರ್ತಾರೆ. ದೇ ವಾಂಟ್ ಟು ಸ್ಟಾರ್ಟ್ ಬಿಸ್ನೆಸ್. ಓಕೆ, ನಾವು ವಿ ಆರ್ ನಾಟ್ ಕಂಪೇರಿಂಗ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಎನ್ ಜಾಬ್ ಹೋಲ್ಡರ್. ಓಕೆ, ನಾವೇನು ಮಾಡಕತ್ತೀವಿ, ಯಾರಿಗೆ ಇಂಟ್ರೆಸ್ಟ್ ಇರ್ತೈತಿ, ಯಾರು ಇವತ್ತಿನ ಡೇಟ್ ಒಳಗೆ ಜಾಬ್ ಒಳಗೆ ಖುಷಿಲ್ಲ, ಅವರಿಗೆ ಬಿಸ್ನೆಸ್ ಯಾರಿಗೆ ಮಾಡೋದು ಇರ್ತೈತಿ, ಅವ್ರು ನಮ್ಮ ಕಡೆ ಭಾಳ ಜನ ಬರ್ತಾರೆ. ನಾವು ದೇರ್ ಆರ್ 3 types ಆಫ್ ಪೀಪಲ್. ಫಸ್ಟ್ ಈಸ್ ಪೀಪಲ್ ಹೂ ಆರ್ ವೆರಿ ಕ್ಲಿಯರ್. ಓಕೆ, ನನಗೆ ಜಾಬ್ ಆಗಂಗಿಲ್ಲಪ್ಪ, ನಾ ಬಿಸ್ನೆಸ್ ಮಾಡ್ತೀನಿ, ಇಮಿಡಿಯೇಟ್ಲಿ ಸ್ವಿಚ್ ಮಾಡ್ತಾರ, ಬಿಸ್ನೆಸ್ಸಿಗೆ ಬಂದ್ಬಿಡ್ತಾರೆ. ಲೈಕ್ ಹೌ ಐ ಡಿಡ್. ನನಗೆ ಜಾಬ್ ಅಂತಂದ್ರೆ ನಾ ಇವತ್ತು ಒನ್ ಆಫ್ ದ ನೈಟ್ ಮೇರ್ ನಂದು. ನಾ ಇವತ್ತಿನ ಡೇಟ್ ಒಳಗೆ ಬಿಸ್ನೆಸ್ ಒಳಗೆ ಇರುವುದ ರೀಸನ್ ಏನೈತೆ ಅಂತಂದ್ರೆ ನಂಗೆ ಜಾಬ್ ಬೇಡ, ನನಗೆ ಆಗಂಗಿಲ್ಲ, ನಾ ಸಾಯ್ತೀನಿ, ನಾ ಜಾಬ್ ಮಾಡಿ. ಬರೋಬರ? ದಟ್ ಈಸ್ ದ ಮೈಂಡ್ ಸೆಟ್. ದೇ ಆರ್ ವೆರಿ ಕ್ಲಿಯರ್. ಅಂಥ ಜನ ಅವ್ರಿಗೆ ಏನೂ ಬೇಕಾಗಿಲ್ಲ, ಅವ್ರು ಮಾಡೇ ಮಾಡ್ತಾರೆ ಬಿಸ್ನೆಸ್. ಸೆಕೆಂಡ್ ಪೀಪಲ್ ಆರ್ ಪೀಪಲ್ ಹೂ ಆರ್ ವೆರಿ ಹ್ಯಾಪಿ ಇನ್ ದ ಜಾಬ್ಸ್. ಓಕೆ, ನಾನು ಜಾಬ್ ಮಾಡಕತ್ತೀನಿ, ನಾ ಖುಷ್ ಅದೀನಿ, ನನಗೇನು ಕಿರಿಕಿರಿ ಇಲ್ಲ, ಮಂತ್ಲಿ ನಂಗೆ ಸ್ಯಾಲ್ರಿ ಬರ್ತೈತಿ. ಓಕೆ, ಐ ಲವ್ ಮೈ ಜಾಬ್. ಓಕೆ, ಐ ಸಲ್ಯೂಟ್ ದೋಸ್ ಪೀಪಲ್ who don't complain at all. Third kind of people, third category of people are the people for whom we are here. ನಾವು ಎದಕ್ಕೆ ಯಾರು ಸಲ ಹೋಗಿದ್ದೀವಿ ಅಂತಂದ್ರೆ 3ನೇ ಕ್ಯಾಟಗರಿ ಇದ್ದೀವಿ. ಯಾರು ಫ್ರಸ್ಟ್ರೇಟೆಡ್ ಅದಾರ ಜಾಬ್ಸ್ ಒಳಗೆ, ಯಾರಿಗೆ ಬಿಸ್ನೆಸ್ ಮಾಡೋದೈತಿ ಬಟ್ ಐಡಿಯಾ ಇಲ್ಲ, ಕಂಪ್ಲೇಂಟ್ ಮಾಡ್ಕೊತ ಇರ್ತಾರೆ, ನನಗೆ ಜಾಬ್ ಲೈಕ್ ಆಗತ್ತಿಲ್ಲ, ನನಗೆ ಅಟ್ಮಾಸ್ಫಿಯರ್. ಬಿಕಾಸ್ ಇದು ಕಂಪ್ಲೇಂಟ್ಸ್ ಆಮೇಲೆ ಇದು ಫ್ರಸ್ಟ್ರೇಷನ್ ಯಾಕೆ ಇರ್ತೈತೆ ಅಂತಂದ್ರೆ ಆಕ್ಚುಲಿ ದೇ ಆರ್ ನಾಟ್ ಮೆಂಟ್ ಫಾರ್ ಜಾಬ್. ಓಕೆ, ಅವ್ರ ಪೊಟೆನ್ಷಿಯಲ್ ಬೇರೆ ಇರ್ತೈತಿ, ಅವ್ರ ಕೆಪಬಿಲಿಟೀಸ್ ಬೇರೆ ಇರ್ತಾವೆ, ಬಟ್ ಅದನ್ನ ಅವರು ಬ್ರೇಕ್ ಮಾಡಿ ಹೊರಗೆ ಬರಕ್ಕೆ ಅವ್ರಿಗೆ ಆಗ್ತಿಲ್ಲ. ಕರೆಕ್ಟ್. ದಟ್ ಈಸ್ ವೇರ್ ಕೋಚಸ್ ಆ್ಯಂಡ್ ಟ್ರೈನರ್ಸ್ ಪ್ಲೇ ದ ರೋಲ್. ಮಾರ್ಕೆಟ್ ಒಳಗೆ ಕೋಚಿಂಗ್ ಟ್ರೈನಿಂಗ್ ಯಾಕೆ ಜರೂರತ್ ಐತಿ? ಭಾಳ ಮಂದಿ ಕೇಳ್ತಿರ್ತಾರಲ್ಲ, ನೀವು ಯಾಕೆ ಮಾಡಂಗಿಲ್ಲ, ಇದು ಯಾಕೆ ಮಾಡ್ತೀರಿ? ಅವ್ರಿಗೆ ಇದು ಗೊತ್ತಾಗಂಗಿಲ್ಲ. ಯಾಕಂದ್ರೆ ಇವತ್ತಿನ ಡೇಟ್ ಒಳಗೆ ನಾ ಕೋಚಿಂಗ್ ಒಳಗೆ ಅದೇನಂತಂದ್ಮೇಲೆ ನಾ ಫಿಟ್ನೆಸ್ ಒಳಗೆ 20 years ಅದೀನಿ, ಬಟ್ ಸ್ಟಿಲ್ ಐ ಹ್ಯಾವ್ ಅ ಕೋಚ್. ನನಗೇನು ತಿಳಿಯಿಲ್ಲ, 20 ವರ್ಷ ತನಕ ನಾ ವರ್ಕೌಟ್ ಮಾಡಕತ್ತೀನಿ, ಫಿಟ್ ಅದೀನಿ, ನನಗೆ ಹೆಂಗೆ ಮಾಡೋದು ಇದು ಗೊತ್ತೈತೆ ಅಂದಮ್ಯಾಗೂ ನನ್ನ ಕಡೆ ಒಬ್ಬ ಕೋಚ್ ಅದಾನ, ಪೇಡ್ ಕೋಚ್ ಅಂದಮೇಲೆ ಕೋಚ್ದ ನೆಸೆಸಿಟಿ ಎಷ್ಟೈತಿ ಗೊತ್ತಿರ್ತೈತಿ. ಆಮೇಲೆ ಅಂಥ ಮಂದಿಗೆ ಯಾರು ನೀವು ಜಾಬ್ ಬಿಟ್ಟು ನೀವು ಬಿಸ್ನೆಸ್ ಮಾಡ್ಬೇಕನ್ನಂತಿರಲ್ಲ, ಅವರಿಗೆ ನಮ್ಮ ಕೋಚಿಂಗ್ ಟ್ರೈನಿಂಗ್ ಹೆಲ್ಪ್ ಮಾಡೇ ಮಾಡ್ತೈತಿ. ದಟ್ ಈಸ್ ಒನ್ ಥಿಂಗ್. ಆಮೇಲೆ ಅವ್ರು ಏನೈತಿ ಸ್ವಲ್ಪ ರಿಸ್ಕ್ ತೊಗೋಬೇಕಾಗತ್ತೆ. ಓಕೆ, ಎಷ್ಟು ನೀವು ಎಂಗೇಜ್ ಒಳಗೆ ತೊಗೋತೀರಿ ರಿಸ್ಕ್? 24 to 30 ಬಿಟ್ವೀನ್ ದಿಸ್ ಪೀರಿಯಡ್ ನಿಮಗೆ ಏನು ಎಕ್ಸ್ಪೆರಿಮೆಂಟ್ ಮಾಡೋದೈತಿ ಎಲ್ಲನೂ ನೀವು ಮಾಡ್ಬೋದು. ದಟ್ಸ್ ಅ ಗೋಲ್ಡನ್ ಪೀರಿಯಡ್. ಓಕೆ, ಒಂದ್ಸತಿ ಮದುವೆ ಆಯಿತು, ಮಕ್ಕಳಾದ್ರು, ಅದು ಇದು ಅಂತ ಬಂತಂದ್ರೆ ಮುಗೇ ಅವಾಗ ಇದು ಮಾಡೋಕ್ಕಾಗಂಗಿಲ್ಲ. ಸೊ ಸರ್, AI ಟೆಕ್ನಾಲಜಿ ಏನಾದರೂ ಯೂಸ್ ಮಾಡ್ತಾರೆ? 100% ಎಕ್ಸ್ಟೆನ್ಸಿವ್ಲಿ. ನಾವು 3 ಮಂದಿಗೆ ತೆಗೆದ್ವಿ ಕೆಲಸದಿಂದ. ಫೀಲ್ ಸ್ಯಾಡ್, ಬಟ್ ಎಸ್, AI ರಿಪ್ಲೇಸ್ ದೆಮ್. ಹೌ ಹೆಂಗೆ? ಸಿ ಟೆಕ್ನಾಲಜಿ. ಓಕೆ, ಕಾಲಿಂಗಿಗೆ ಇವತ್ತಿನ ಡೇಟ್ ಒಳಗೆ 11 ಲ್ಯಾಬ್ಸ್ ಅಂತ ಒಂದು ಟೂಲ್ ಐತಿ AI. ಓಕೆ, ಅದನ್ನ ಯೂಸ್ ಮಾಡಿ ನಾವು ಕನ್ನಡ ಒಳಗೆ ಕಾಲಿಂಗ್ ಏಜೆಂಟ್ ಟ್ರೈನ್ ಮಾಡಕತ್ತೀವಿ. ಸೊ ಅಟ್ ಅ ಟೈಮ್ 10-20 ಮಂದಿ ಕಾಲ್ ಮಾಡಕತ್ತೀವಿ ವಿತ್ ಮೈ ವಾಯ್ಸ್. ಮೈ ಗಾಡ್. ಸೊ ನಮ್ದು ನೀವು
ಕಾಲ್ದಾಗ ನಿನ್ನೆ ಒಂದು ಮೆಸೇಜ್ ಕಳಿಸಿದ್ರೆ ಪ್ಲೀಸ್ ಟೆಕ್ಸ್ಟ್ ಮೀ ಆನ್ ವಾಟ್ಸ್ಆಪ್ ನಾನು ಬಿಸಿ ನೀವ ಅಂದ್ರೆ that was me but when it picks up a call okay ಅದಕ್ಕೊಂದು ಬೇರೆ ನಂಬರ್ ಅದು ಇನ್ನೂ ನಾವು ಇದು ರಿಯಲ್ ಟೈಮ್ ಇದ್ರೊಳಗೆ ಬಂದಿಲ್ಲ ಮೇ ಬಿ ವಿದಿನ್ ಅ ಮಂತ್ ವಿಲ್ ಬಿ ದೇರ್ ನಮಗ 500 to 700 calls within 1 month costs us 24,000 ಆಮೇಲೆ AI ನಾವೇನ್ ಟ್ರೈನ್ ಮಾಡಿರ್ತೀವಲ್ಲ ಇದು ಹೆಂಗೆ ಆನ್ಸರ್ ಕೊಡ್ತೇವಲ್ಲ ಸ್ಮಾರ್ಟ್ಲಿ ಪ್ಲಸ್ ಎವ್ರಿ ಕಾಲ್ ಮೇಲೆ ಅದು ಲರ್ನಿಂಗ್ ಅದು ಚಾಲೂನೇ ಇರ್ತೈತಿ ಅಷ್ಟು ಎಫಿಷಿಯೆಂಟ್ಲಿ ಮನುಷ್ಯ ಮಾಡಲ್ಲ ನಾವು ಪ್ರತಿ ಸಲ ಅವ್ರಿಗೆ ಹೇಳ್ಬೇಕಾಗುತ್ತೆ ಹಿಂಗೆ ಹೇಳಪ್ಪ ಹಿಂಗೆ ಮಾತಾಡಪ್ಪ ಅದೆಲ್ಲ ಹೆಡೇಕ್ ಈಗ ಡಿಸೈನರ್ಸ್ ಗ್ರಾಫಿಕ್ ಡಿಸೈನರ್ಸ್ ಔಟ್ ಆಫ್ ದ ಗೇಮ್ ಸೈಡ್ ಹೊಂಟ್ರ ಇರುತ್ತೆ ಇಲ್ಲ ಇವತ್ತಿನ ಡೇಟ್ ಒಳಗೆ. ಸೊ ನೀವು ಇನ್ನೊಂದು ಮಾತಾಡಿದ್ರಿ ಸರ್ ಲೈಕ್ ಈಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಇದ್ರ ಬಗ್ಗೆ ಬಿಟ್ಟು ನಡುನು ಜನ ಅದರ ಇನ್ಸ್ಪೆಕ್ಷನ್ ಡಾಕ್ಯುಮೆಂಟೇಶನ್ ಎಲ್ಲ ಸೊ AI ರಿಪ್ಲೇಸ್ ಮಾಡ್ಬೋದು ಸರ್ ಇನ್ ಫ್ಯೂಚರ್ನಾಗ ಅದು ಕೆಲವೊಂದು ಕೆಲಸ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ AI ಏನೂ ರಿಪ್ಲೇಸ್ ಮಾಡಕ್ಕಾಗಲ್ಲ. ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಏನೂ ರಿಪ್ಲೇಸ್ ಮಾಡಕ್ಕಾಗಲ್ಲ. ಫಾರ್ಮರ್ಸ್ ಏನೂ ರಿಪ್ಲೇಸ್ ಮಾಡಕ್ಕಾಗಲ್ಲ. ದೇರ್ ಆರ್ ಸಮ್ ಹಾರ್ಡ್ ಕೋರ್ ಗೇಮ್ಸ್ ಅದನ್ನ AI ರಿಪ್ಲೇಸ್ ಮಾಡಕ್ ಆಗಂಗಿಲ್ಲ. ಅಲ್ಲಿ ಮ್ಯಾನ್ ಪವರ್ ಬೇಕೇ ಬೇಕು. ಓಕೆ, ನೀವು ಡೆಸ್ಕ್ ಜಾಬ್ ನಿಮ್ದೇನು ಲ್ಯಾಪ್ಟಾಪ್ ಮೇಲೆ ಆಮೇಲೆ ಕಂಪ್ಯೂಟರ್ಸ್ ಮೇಲೆ ಕುಂತು ನೀವು ಮಾಡುವಂಥ ಕೆಲಸ ಅದಾವಲ್ಲ, ಅದನ್ನ ಸಾಫ್ಟ್ವೇರ್ ಇವತ್ತು ನೀವು ಸಾಫ್ಟ್ವೇರ್ ನೀವು ಇಮ್ಯಾಜಿನ್ ಮಾಡಂಗಿಲ್ಲ. 5 ನಿಮಿಷ ಒಳಗೆ 10 ನಿಮಿಷ ಒಳಗೆ ಒಂದು ನೀವು ಸಾಫ್ಟ್ವೇರ್ ಕ್ರಿಯೇಟ್ ಮಾಡ್ಬೋದು. ಬರೋಬರ ಇದಂತೂ ನಿಮ್ಗೆ ಗೊತ್ತಿದೆ, ರೈಟ್? ಸೊ ಆ ಏನು ಟೆಕ್ನಾಲಜಿ ಬಂದೈತಲ್ಲ, ಇಟ್ ಈಸ್ ಲೈಕ್ ಫಾರ್ ಸಮ್ ಪೀಪಲ್ ಇಟ್ ಈಸ್ ಬೂನ್, ಫಾರ್ ಸಮ್ ಪೀಪಲ್ ಇಟ್ ಈಸ್ ನೈಟ್ ಮೇರ್. ಸೊ ಇವತ್ತಿನ ಡೇಟ್ ಒಳಗೆ ಯಾರು ಜಾಬ್ಸ್ ಒಳಗಿದ್ರಿ, ಜಾಬ್ ಥಿಂಗ್ ಇಸ್ ನಾಟ್ ಏನಂತಾರ ಅದಕ್ಕೆ ಇದು ಇಲ್ಲ, ಸ್ಟೆಬಿಲಿಟಿ ಇಲ್ಲ. ಓಕೆ, ಸ್ವಂತ ಏನಾದ್ರು ಒಂದು ಮಾಡ್ರಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ರಿ ಅಂತ ಅನ್ನಕ್ತಿಲ್ಲ, ಬಟ್ ಏನಾದ್ರು ಮಾಡಿ. ಎವ್ರಿ ಮಿನ್ ಇಸ್ ಗೋಯಿಂಗ್ ಟು ಬಿ ಸೆಲ್ಫ್ ಎಂಪ್ಲಾಯ್ಡ್ ನಾವು. ನೋ ಒನ್ ವಿಲ್ ರಿಮೇನ್ ಏನಂತಾರ ಜಾಬ್ ಎಂಪ್ಲಾಯಿ ಜಾಬ್. ಯಾಕಂದ್ರೆ ಆ ಜಂಜಿ ಇದ್ರೊಳಗೆ ಕಲ್ಚರ್ ಒಳಗೆ ಅದು ಇದೂ ಇಲ್ಲ. ದೇ ಡೋಂಟ್ ಟೇಕ್ ದಿಸ್ ಶಿಟ್. ಫ್ರಸ್ಟ್ರೇಷನ್ಸ್ ಅವು ಇವು ಯಾರ್ದಾರ ಪ್ರೆಷರ್ ಬಿಟ್ಬಿಡಪ್ಪ ಮಾಡೋಕ್ಕಾಗಲ್ಲ. ಸೊ ಸರ್ ಲಾಸ್ಟ್ 2 ಕ್ವಶನ್ಸ್. ಒಂದು, ಆಸ್ ಅ ನೀವು ಕೋಚಿಂಗ್ ಒಳಗೆ ಇದೆಲ್ಲ ಕಲಿಸ್ತಾ ಅಂದ್ರೆ, ಸೊ ಡೋಂಟ್ ಯು ಥಿಂಕ್ ಇವ್ರು ನಿಮ್ಮ ಕಾಂಪಿಟೇಟರ್ಸ್ ಆಗ್ತಾರದು ಫ್ಯೂಚರ್ನಾಗ ನಿಮ್ಮ ಕೋಚಿಂಗ್ ಒಳಗೆ? ಬರ್ಲಿ, ಮಾರ್ಕೆಟ್ ಇಸ್ ಬಿಗ್. ಐ ವಾಂಟ್ ಮೋರ್ ಪೀಪಲ್ ಟು ಕಮ್. ಓಕೆ, ಐ ವಿಲ್ ಟ್ರೈನ್ ದ ಟ್ರೈನರ್ಸ್. ಐ ಕ್ಯಾನ್ ಆಲ್ಸೋ ಡೂ ದಟ್. ಯಾರ್ಯಾರು ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಯಾರಿಗಾರು ಕಲಿಸೋದಿತ್ತು ಅಂತಂದ್ರೆ ನನ್ನ ಕಡೆ ಬರ್ರಿ, ನಾವು ನಿಮಗೆ ಕಲಿಸ್ತೀವಿ ಹೆಂಗೆ ಕಲಿಸ್ಬೇಕನ್ನೋದು. ಯಾಕಂದ್ರೆ ಅಷ್ಟು ಮಂದಿಗೆ ನೆಸೆಸಿಟಿ ಐತಿ, ನೀಡ್ ಐತಿ ಮಾರ್ಕೆಟ್ ಒಳಗೆ. ಓಕೆ, ಸಿ ಅಲ್ಟಿಮೇಟ್ಲಿ ಕೋಚಿಂಗ್ ಟ್ರೈನಿಂಗ್ ಇದನ್ನು ಒಂದು ಬಿಸ್ನೆಸ್. ನಾವು ಇದು ಪುಕ್ಕಟ್ ಒಳಗೆ ಮಾಡಲ್ಲ. ಬರೋಬರ ಪರ್ಪಸ್ ಐತಿ, ವಿಷನ್ ಐತಿ ಅಂತ ಹೇಳಿ ನಾವು ಫ್ರೀ ಆಫ್ ಕಾಸ್ಟ್ ಮಾಡ್ರಿ ಅಂತಂದ್ರೆ ಆಗೋದಿಲ್ಲ. ಯಾಕಂತಂದ್ರೆ ನಾವು ಟೈಮ್ ಕೊಡತ್ತೀವಿ ಪ್ಲಸ್ ಯಾರು ಅದನ್ನ ಸರ್ವಿಸ್ ತಗೊಳತ್ತಾರ ಅವ್ರಿಗೆ ನಾವು ಫ್ರೀ ಕೊಟ್ಟರೆ ಅದ್ರ ವ್ಯಾಲ್ಯೂ ಇರಂಗಿಲ್ಲ. ಸೊ ಇನ್ನೊಂದು ಅಡಿಷನಲ್ ಕ್ವಶನ್ ಸರ್, ಈಗ ನಿಮ್ ಕೋಚಿಂಗ್ ಸೆಂಟರ್ ಬೇರೆ ಕೋಚಿಂಗ್ ಸೆಂಟರ್ ಕಂಪೇರ್ ಮಾಡಿದ್ರೆ ನಿಮ್ಮೊಳಗೆ ಏನೋ ಒಂದು ಸ್ವಲ್ಪ ಜಾಸ್ತಿ ಕೊಡ್ತೀರ? ಜಾಸ್ತಿ ನಾವು ಕೊಡಂಗಿಲ್ಲ. ಏನ್ ಕೊಡ್ತೀವಿ ಅಂತಂದ್ರೆ ಟ್ರುತ್ ಕೊಡ್ತೀವಿ. ಟ್ರುತ್ ಏನಂತಂದ್ರೆ ನಾವು ನೋಡಿ ಹೇಳ್ಬಿಡ್ತೀವಿ ನಿಮ್ ಕಡೆ ಇದಾಗುತ್ತಾ ಇಲ್ಲ ಅಂತ ಹೇಳಿ. ಯಾರಿಗೆ ಆಗಂಗಿಲ್ಲಲ್ಲ ಅವ್ರಿಗೆ ನೀವು ಇದನ್ನ ಮಾಡಕ್ ಹೋಗ್ಬಿಡ್ರಿ ಅಂತ ಹೇಳ್ತೀವಿ. ಓಕೆ, 100% ಟ್ರಾನ್ಸ್ಪರೆನ್ಸಿ, ಬಿಕಾಸ್ ವಿ ಆರ್ ನಾಟ್ ಡೂಯಿಂಗ್ ದಿಸ್ ಫಾರ್ ಮನಿ. Just because we are doing it, we are charging. We are not doing this for money. ಎರಡೂದ್ರೊಳಗೆ ಡಿಫರೆನ್ಸ್ ಇದೆ. ಜಸ್ಟ್ ಟೈಮ್ ಕೊಡೋದ್ರೆ ಒಂದು ಸ್ವಲ್ಪ ಅದಕ್ಕೆ ಅವ್ರಿಗೂ ಅದ್ರದ್ದು ಒಂದು ವ್ಯಾಲ್ಯೂ ಇರಬೇಕು. ಫ್ರೀ ಅಂದ್ರೆ ಯಾರು ಫ್ರೀ ಅಂತಂದ್ರೆ ಅದು ವ್ಯಾಲ್ಯೂ ಇರಂಗಿಲ್ಲ, ಸೀರಿಯಸ್ ಜನ ಬರಂಗಿಲ್ಲ. ಓಕೆ, 99 ರೂಪೀಸ್ ಕ್ಲಾರಿಟಿ ವರ್ಕ್ಶಾಪ್ ಮಾಡೋಕ್ಕಿಂತ ಮೊದಲು ಫ್ರೀ ವರ್ಕ್ಶಾಪ್ಸ್ ಮಾಡ್ತಿದ್ವಿ. 500 ಜನ ಕೊಡ್ತಿದ್ವಿ. ಒಬ್ಬವ ಪಾನ್ ಶಾಪ್ನಾಗ ಅದು ಸರ ಪೂರಾ ಹಿಂಗ ಸರ ಲಟ್ಕಾಯ್ಸಾನ ಅವ್ನ ಮುಂದೆ. ಅವ ಕುಂತಾನ ವಿಡಿಯೋ ಆ ಕಡೆ ಐತಿ, ಅವ್ನ ಮಕ್ಕನೂ ತೋರ್ಸಾಕತ್ತಿಲ್ಲ, ರೋಡ್ ತೋರ್ಸಾಕತ್ತಾನ. ಇಂಥವ್ರು ಬಂದು ನಮ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ರು. ಇಸ್ ಇಟ್ ಗೋಯಿಂಗ್ ಟು ಹೆಲ್ಪ್ ದಮ್? ಅವ್ರು ಇಲ್ಲಿ ಬಂದು ನಮಗೆ ಮೆಹನತ್ ಮಾಡಕ್ ಆಗುದಿಲ್ಲ. ಮಾಡ್ಬೇಕಂತಂದ್ರೆ ಮಾಡ್ಬೋದು. ಐ ಆಮ್ ನಾಟ್ ಡಿಮೀನಿಂಗ್ ಸಮ್ ಒನ್, ಅವ್ರನ್ನ ಅವರಿಗೆ ಕೀಳು ತೋರ್ಸಾತಿಲ್ಲ. ಬಟ್ ದಿಸ್ ಇಸ್ ನಾಟ್ ಅ ಕ್ವಾಲಿಟಿ ಕ್ರೌಡ್. ಅದಕ್ಕೆ ನಾವು 99 ತಗೊಂಡು ಅವಾಗ ಅವರೆಲ್ಲರೂ ಫ್ಲಶ್ ಔಟ್ ಫಿಲ್ಟರ್ ಆಗುತ್ತೆ. ಮೇನ್ ಎಸ್, ಒಂದ್ 100 ಜನ ಬಂದ್ರೆ ಒಂದು 10 ಜನ ಇಂಟ್ರೆಸ್ಟೆಡ್ ಸರ್ ಇರ್ತಾರಲ್ಲ. ಇಂಟ್ರೆಸ್ಟೆಡ್ ಎಲ್ಲರೂ ಹೋದ್ರಿ ಅಂದ್ರೆ ಕೋರ್ಸ್ ಕಮಿಟೆಡ್ ಇಲ್ಲ. ನಾನು ಕಮಿಟೆಡ್ ಕೇಳತ್ತೀನಿ. ಈಗ ಕಮಿಟೆಡ್ ಇರಂಗಿಲ್ಲ. ಕಮಿಟೆಡ್ ನೀವು ಎಕ್ಸ್ಪೋರ್ಟ್ ಆಗೋ ಮಟ್ಟ ನಾ ಕಮಿಟೆಡ್ ಅದಿರಂತ ನನಗೂ ಇಲ್ಲ. ಓಕೆ, ಕಮಿಟ್ಮೆಂಟ್ ಇತ್ತಂತಂದ್ರೆ ನಿಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಆಗ್ತಿದೆ. ಕಮಿಟ್ಮೆಂಟ್ ನಾ ಬರೀ ಕಮಿಟೆಡ್ ಅದೀನಿ ಅಂತ ಮಾತಾಡಿ ವರ್ಬಲಿ ನಡೆಯಂಗಿಲ್ಲ. ಬಿಸ್ನೆಸ್ ಆಗ್ಬೇಕಲ್ಲ. ಸೊ ಒನ್ ಫೈನಲ್ ಮೆಸೇಜ್ ಟು ಕನ್ನಡಲೋಜಿ ಆಡಿಯನ್ಸ್ ಅವ್ರು, ಯಾರು ತಲೆಯಾಗಿರ್ತಾರೆ ನಾವು ಬಿಸ್ನೆಸ್ ಮಾಡಬೇಕು, ಅವ್ರಿಗೆ ಅದು ಆಪರ್ಚುನಿಟಿ ಸಿಗತ್ತಿಲ್ಲ, ಸ್ಮಾಲ್ ಟೌನ್ ಬಾಯ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸೊ ಅವ್ರಿಗೊಂದು ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತಾರೆ? ಒಂದು ಮೆಸೇಜ್ ಏನಂತಂದ್ರೆ, ಯಾವಾಗ್ಲೂ ಕಾನ್ಫಿಡೆನ್ಸ್ ಇಟ್ಕೊಡ್ರಿ. ಕಾನ್ಫಿಡೆನ್ಸ್ ಇಸ್ ಸಮಥಿಂಗ್ ವಿಚ್ ಇಸ್ ಕೀ. ಓಕೆ, ಕಾನ್ಫಿಡೆನ್ಸ್, ಕಮ್ಯುನಿಕೇಶನ್ ನಿಮ್ಗೆ ಸ್ಟ್ರಾಂಗ್ ಇತ್ತಂತಂದ್ರೆ ನೀವೇನು ಗೆಲ್ಲಬಹುದು.
ನನಗಿದು ಮಾಡಕ್ ಆಗುತ್ತಾ ಇಲ್ಲ, ನೀವೇ ಡಿಸೈಡ್ ಮಾಡಕ್ ಹೋಗ್ಬೇಡ್ರಿ, ಅದ್ರೊಳಗೆ ಇಳಿದ್ ನೋಡ್ರಿ. ಓಕೆ, ಈಗ ನೀವು ಸ್ವಿಮ್ ಮಾಡ್ಬೇಕಂತಂದ್ರೆ ನೀರಾಗ ಇಳಿದ್ಮೇಲೆ ನಿಮಗೆ ಸ್ವಿಮ್ ಮಾಡ್ಬೋದು. ಹೊರಗೆ ನಿಂತು ನೀವು ಸ್ವಿಮ್ ಮಾಡಕತ್ತ ಆಗಂಗಿಲ್ಲ, ನೀವು ಬರೀ ಕೈಕಾಲಿಂಗ್ ಹೊಡೆದ್ರೆ ಆಗಂಗಿಲ್ಲ. ಸೊ ನನಗೇನೈತಿ, ನಮ್ಮ ಕರ್ನಾಟಕ ಮಂದಿ ಸ್ಪೆಷಲಿ ಕನ್ನಡಿಗರಿಗೆ ಎಲ್ಲರಿಗೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂತೂ ಅದ್ರ ಸಲುವಾಗಿ 100% ನಾವು ನಿಮಗೆ ಏನಿದ್ರದ್ದು ಟ್ರೂತ್ ಐತಿ ಈ ಬಿಸ್ನೆಸ್ ಒಳಗೆ ಅದಂತೂ ಹೇಳಕ್ ನಾವು ಇದ್ದದೀವಿ. ಓಕೆ, ಅದ್ರ ಜೋಡಿ ಭಾಳಷ್ಟು ಬೇರೆ ಬೇರೆ ಕೋಚಸ್ ಟ್ರೈನರ್ಸ್ ಅದರ ಮಾರ್ಕೆಟ್ ಒಳಗೆ. ನಾಟ್ ಎಲ್ಲರೂ ಕೋಚಸ್ ಟ್ರೈನರ್ಸ್ ಅಂತಂದ್ರೆ ಬರೀ ರೊಕ್ಕ ಮಾಡಕ್ ಬಂದಿರಂಗಿಲ್ಲ, ಕೆಲವೊಬ್ರದ್ದು ಜೆನ್ಯೂನ್ ವಿಷನ್ ಇರ್ತೈತಿ. ಓಕೆ, ಅದನ್ನ ನೀವು ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವ್ರ ಕಡೆಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಡ್ರಿ. ಓಕೆ, ಅವ್ರದ್ದೇನು ನಾಲೆಜ್ ಐತಲ್ಲ ಅದನ್ನ ನೀವು ಸ್ಕ್ವೀಸ್ ಔಟ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೊಂಡು ನೀವು ಎಫರ್ಟ್ಸ್ ಹಾಕಿದ್ರಿ ಅಂತಂದ್ರೆ 101% ನಿಮಗೆ ಸಕ್ಸಸ್ ಸಿಗ್ತೈತಿ. ನೀವು ಟ್ರೈ ಮಾಡ್ಬೇಕಷ್ಟು, ವಿಚಾರ ಮಾಡ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ್ರಿ, ಅನಾಲಿಸಿಸ್ ಪ್ಯಾರಾಲಿಸಿಸ್ ಒಳಗೆ ಹೋಗ್ಬೇಡ್ರಿ. ಭಾಳ ಮಂದಿ ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ ಇನ್ನೂ ಇನ್ಫಾರ್ಮೇಶನ್ ಸಿಗ್ಲಿ, ಇನ್ನೂ ನಾಲೆಜ್ ಸಿಗ್ಲಿ, ಒಂದ ಕೋರ್ಸ್ ಮಾಡಂಗಿಲ್ಲ 10 ಕೋರ್ಸ್ ಮಾಡ್ತಾರ. ನಮ್ಮ ಕಡೆ ಬರೋಕ್ಕಿಂತ ಮೊದಲು 4 ಕೋರ್ಸ್ ಮಾಡಿ ಬಂದವ್ರು ಅದಾರ ನಮ್ಮ ಕಡೆ. ಓಕೆ, ಸೊ ನಮಗೆ ಇನ್ನೂ ಇನ್ಫಾರ್ಮೇಶನ್ ಬೇಕು, ನನಗೆ ಇನ್ನೂ ಗೊತ್ತಾದ್ಮೇಲೆ ನಾ ಮಾಡ್ತೀನಿ, ನನಗೆ ಇನ್ನೂ ತಿಳಿದ್ಮೇಲೆ ನಾ ಮಾಡ್ತೀನಿ. ಆ ಟೈಮು ಬರಂಗಿಲ್ಲ. ಸೊ ನಾವು ಟೈಮ್ಗೋಸ್ಕರ ವೇಟ್ ಮಾಡ್ಬೇಕು, ನಾವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ ಡೆಫಿನೆಟ್ಲಿ. ಇದು ಎಲ್ಲ ಡೈಲಾಗ್ ರೀ, ಇವೆಲ್ಲ ಡೈಲಾಗ್ನಾಗ ಚಲೋ ಅನಿಸ್ತಾವು, ಎಲ್ಲರಿಗೂ ಗೊತ್ತದವು. ಇವ್ ಇಂಪ್ಲಿಮೆಂಟ್ ಮಾಡಕ್ ಬಂದ್ಮ್ಯಾಗ ಹರಿತೈತಿ. ಆ ಹರಿಯುದ್ರಾಗ ಏನ್ ಮಜಾ ಐತಲ್ಲ, ಮಜಾ ತಗೊಳಕ್ ರೆಡಿ ಇಲ್ಲ ಮಂದಿ. ಫಾಲ್ ಇನ್ ಲವ್ ವಿತ್ ಫೇಲ್ಯೂರ್, ಸಕ್ಸಸ್ ವಿಲ್ ಕಿಸ್ ಯುವರ್ ಫೀಟ್. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಕನ್ನಡಾಲಜಿ. ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಬೇರೆ IAS IPS ಆಫೀಸರ್ ಜೊತೆ ಮಾತಾಡಿದೆ, ಬಟ್ ಇವತ್ತು ಬಿಸ್ನೆಸ್ ಬಗ್ಗೆ ಮಾತಾಡಿದೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಮಾತಾಡಿದೆ. ಸೊ ಭಾಳ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್.